ಹೆಲೋ ಮಕ್ಕಳೇ, ನಮಸ್ಕಾರ. ನಿಮ್ಮೆಲ್ಲರಿಗೂ ಪಿ ಯು ಸಿ ಎಟ್ ಪರೀಕ್ಷೆ ಕಾಮರ್ಸ್ ಚಾನಲ್ಗೆ ಪ್ರೀತಿಯ ಸ್ವಾಗತ. ನಾನು ನಿಮ್ಮ ಬೇಸಿಕ್ ಮ್ಯಾಥ್ ಲೆಕ್ಚರರ್ ಕುಮಾರ್. ಸೊ ಇವತ್ತು ನಾವು ನಮ್ಮ ಫಸ್ಟ್ ಪಿ ಯು ಸಿಯ ಥರ್ಡ್ ಯೂನಿಟ್ ಥಿಯರಿ ಆಫ್ ಇಂಡೈಸಸ್ನ ಸ್ಟಾರ್ಟ್ ಮಾಡುವ. ಓಕೆ, ನಮ್ಮ ಈ ಥರ್ಡ್ ಯೂನಿಟ್ ಥಿಯರಿ ಆಫ್ ಇಂಡೈಸಸ್ ತುಂಬಾ ಈಸಿಯೆಸ್ಟ್ ಚಾಪ್ಟರು. ಓಕೆ, ಆ್ಯಂಡ್ ಇಟ್ ಈಸ್ ಒನ್ ಆಫ್ ದ ಸ್ಮಾಲೆಸ್ಟ್ ಚಾಪ್ಟರ್. ಅಷ್ಟು ಈಸಿ ಇದೆ. ಸೊ ಇದನ್ನು ನೀವು ಸ್ಕೂಲ್ ಡೇಸಲ್ಲೂ ಕಲ್ತಿರ್ತೀರ, ಕರೆಕ್ಟಾ? ಲಾ ಆಫ್ ಎಕ್ಸ್ಪೋನೆಂಟ್ಸ್ ಅಂತ ಕಲ್ತೀರ. ಸೇಮ್ ಇನ್ ಡೀಟೇಲಾಗಿ ನಾವು ಒಂಚೂರು ಕಲಿಯುವ. ಸೊ ಇಲ್ಲಿ ನಾವು ಮೀನಿಂಗ್ ಆಫ್ ಇಂಡೈಸಸ್, ಎ ಟು ದ ಪವರ್ ಎನ್ ಅಂದರೆ ಏನು ತಿಳ್ಕೊಳ್ಳುವ. ಓಕೆ, ಇಂಡೈಸಸ್ ಅಂದರೆ ಏನು, ವೇರಿಯಸ್ ಲಾಸ್ ಆಫ್ ಇಂಡೈಸಸ್. ಓಕೆನಾ? ಕೆಲವೊಂದು ಲಾಸ್ ಇದೆ, ಅದೇನಂತ ನಾವು ನೋಡುವ. ಅದಾದಮೇಲೆ ವೇರಿಯಸ್ ಪ್ರಾಬ್ಲಮ್ಸ್. ವೆರಿ ಸಿಂಪಲ್, ಇಷ್ಟೇ ಇರೋದು ಈ ಚಾಪ್ಟ್ರಲ್ಲಿ, ಮತ್ತಿನ್ನೇನೇನೂ ಇಲ್ಲ. ವೆರಿ ಸ್ಮಾಲ್ ಚಾಪ್ಟರ್. ಓಕೆನಾ? ಆ್ಯಸ್ ಎನ್ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ಮಕ್ಕಳೇ, ಈ ಚಾಪ್ಟರಿಂದ ನಮಗೆ ಎಷ್ಟು ಮಾರ್ಕ್ಸ್ ಬರ್ತಾ ಇದೆ ಫಾರ್ ದ ಫೈನಲ್ ಎಕ್ಸಾಮಿನೇಷನ್? ನಮಗೆ ಈ ಚಾಪ್ಟ್ರಿಂದ ಒಟ್ಟು 4 ಮಾರ್ಕ್ಸ್ ಬರ್ತಾ ಇದೆ ಮಕ್ಕಳೇ. ಎಷ್ಟು? 4. ಸೊ ವಿ ಆರ್ ಗೆಟಿಂಗ್ 4 ಮಾರ್ಕ್ಸ್ ಫ್ರಮ್ ದಿಸ್ ಚಾಪ್ಟರ್. ಯಾವ ರೀತಿ ಕ್ವಶನ್ಸ್ ಡಿವೈಡ್ ಆಗಿದೆ ಅಂದರೆ, ಒಂದು ಪ್ರಶ್ನೆ 1 ಮಾರ್ಕಿನ ಕ್ವಶನ್ ಆಗಿರುತ್ತೆ, ಮತ್ತೊಂದು ಪ್ರಶ್ನೆ 3 ಮಾರ್ಕ್ಸಿನ ಕ್ವಶನ್ ಆಗಿರುತ್ತೆ. ಡನ್, ಅಷ್ಟೇ. 2 ಕ್ವಶನ್ ಬರುತ್ತೆ ಈ ಚಾಪ್ಟ್ರಿಂದ. ಒಂದು ಸಿಂಪಲ್ 1 ಮಾರ್ಕ್ ಕ್ವಶನ್, ಮತ್ತೊಂದು 3 ಮಾರ್ಕ್ ಕ್ವಶನ್. ಓಕೆನಾ? ಒಟ್ಟು ಟೋಟಲ್ 4 ಮಾರ್ಕ್ಸ್ ಫ್ರಮ್ ದಿಸ್ ಯೂನಿಟ್. ತುಂಬಾ ಈಸಿ ಇದೆ. ಲೆಟ್ ಸ್ಟಾರ್ಟ್. ಓಕೆ, ಈಗ ನೀವು ವೇರಿಯಸ್ ಲಾ ಆಫ್ ಇಂಡೈಸಸ್ ಎಲ್ಲ ಆಲ್ರೆಡಿ ನಿಮ್ಮ ಸ್ಕೂಲಲ್ಲಿ ಕಲ್ತಿದ್ದೀರ. ಈಗ ವಾಟ್ ಈಸ್ ದ ಮೀನಿಂಗ್ ಆಫ್ ದ ಟರ್ಮ್ ಮೀನಿಂಗ್ ಆಫ್ ಎ ಟು ದ ಪವರ್ ಎನ್. ಎ ಟು ದ ಪವರ್ ಎನ್ ಅಂದರೆ ಏನು? ಈಗ ಎ ಟು ದ ಪವರ್ ಎನ್ಕ್ಕಿಂತ ಮುಂಚೆ ನಾನು ನಿಮಗೆ ಎ ಸ್ಕ್ವೇರ್ ಅಂದರೆ ನೀವೇನು ಹೇಳ್ತೀರ ಮಕ್ಕಳೇ? ಎ ಇಸ್ ಮಲ್ಟಿಪ್ಲೈಡ್ ವಿತ್ ಇಟ್ ಸೆಲ್ಫ್ ಹೌ ಮೆನಿ ಟೈಮ್ಸ್? ಸ್ಕ್ವೇರ್ ಅಂದಾಗ 2 ಟೈಮ್ಸ್ ಅಲ್ವಾ? ಎ ಇಂಟು ಎ. ಇಲ್ಲಿ ಅದೇ ರೀತಿ ಎ ಟು ದ ಪವರ್ ಎನ್ ಅಂದರೆ ಎನ ಅದರೊಟ್ಟಿಗೆ ಎಷ್ಟು ಸತಿ ಮಲ್ಟಿಪ್ಲೈ ಮಾಡ್ತಾಯಿದ್ದೀವಿ? ಎನ್ ನಂಬರ್ ಆಫ್ ಟೈಮ್ಸ್. ಸೊ ಎ ಟು ದ ಪವರ್ ಎನ್ ಅಂದರೆ ಏನಾಗುತ್ತೆ ಮಕ್ಕಳೇ? ಎ ಇಂಟು ಎ ಟೈಮ್ಸ್ ಎ ಆ್ಯಂಡ್ ಸೋ ಆನ್. ಎಷ್ಟು ಸಲ? ಎನ್ ಟೈಮ್ಸ್ ಆಗ್ತಾ ಇದೆ. ಓಕೆ, ದಟ್ಸ್ ದ ಪವರ್. ಇಲ್ಲಿ ಎಗೆ ಏನಂತ ಹೇಳ್ತೀವಿ? ಇಲ್ಲಿ ಎಗೆ ನಾವು ಬೇಸ್ ಅಂತ ಹೇಳ್ತೀವಿ. ಓಕೆ, ಎನ್ನಿಗೆ ಪವರ್ ಅಂತ ಹೇಳ್ತೀವಿ, ಅಥವಾ ಇಂಡೆಕ್ಸ್ ಅಂತ ಹೇಳ್ತೀವಿ, ಅಥವಾ ಎಕ್ಸ್ಪೋನೆಂಟ್ ಅಂತ ಕೂಡ ಹೇಳ್ತೀವಿ. ಓಕೆ, ಎ ಟು ದ ಪವರ್ ಎನ್ ಏನು ಮಾಡ್ತಾಯಿದ್ದೀವಿ? ಎನ ಎಷ್ಟು ಸತಿ ಮಲ್ಟಿಪ್ಲೈ ಮಾಡ್ತಾಯಿದ್ದೀವಿ? ಎನ್ ನಂಬರ್ ಆಫ್ ಟೈಮ್ಸ್ ಮಲ್ಟಿಪ್ಲೈ ಮಾಡ್ತಾಯಿದ್ದೀವಿ. ದಟ್ ಈಸ್ ದ ಮೀನಿಂಗ್ ಆಫ್ ಎ ಟು ದ ಪವರ್ ಎನ್. ಓಕೆ, ಸಿಂಪಲ್ ಅಲ್ವಾ? ಈಗ ವೇರಿಯಸ್ ಲಾಸ್ ಆಫ್ ಇಂಡೈಸಸ್. ಈಗ ಲಾಸ್ ಆಫ್ ಇಂಡೈಸಸ್ ಬಂದಾಗ ನಿಮಗೆ ಲಿಸ್ಟ್ ಆಗಿರೋದು ಮೇಯ್ನ್ಲಿ 3. ಮೊದಲನೇದು ಎ ಟು ದ ಪವರ್ ಎಮ್ ಇಂಟು ಎ ಟು ದ ಪವರ್ ಎನ್ ಈಸ್ ಈಕ್ವಲ್ ಟು ಎ ಟು ದ ಪವರ್ ಎಮ್ ಪ್ಲಸ್ ಎನ್. ಅರ್ಥ ಏನು? ಇಲ್ಲಿ ನಮ್ಮ ಬೇಸ್ ಸೇಮ್ ಇದೆ. ಎ ಅಂದರೆ ಏನು? ಬೇಸ್ ಅಲ್ವಾ? 2 ಬೇಸ್ ಸೇಮ್ ಇದೆ, ಆದರೆ ಅದರ ಪವರ್ ಡಿಫ್ರೆಂಟ್ ಇದೆ. ಪ್ರಾಡಕ್ಟ್ ಇದ್ದಾಗ ಅದನ್ನು ನಾವು ಹೇಗೆ ಬರಿಬೋದು? ಎ ಟು ದ ಪವರ್ ಎಮ್ ಇಂಟು ಎ ಟು ದ ಪವರ್ ಎನ್ ಈಸ್ ಈಕ್ವಲ್ ಟು ಎ ಟು ದ ಪವರ್ ಎಮ್ ಪ್ಲಸ್ ಎನ್. ಏನಾಗ್ತಾಯಿದೆ ಇಲ್ಲಿ? ಎ ಟು ದ ಪವರ್ ಎಮ್ ಅಂದರೆ ಏನು? ಎಷ್ಟು ಸತಿ ಮಲ್ಟಿಪ್ಲೈ ಮಾಡ್ತಾಯಿದ್ದೀವಿ? ಎಮ್ ಟೈಮ್ಸ್. ಎ ಟು ದ ಪವರ್ ಎನ್ ಎನ್ ಟೈಮ್ಸ್. ಇನ್ ಟೋಟಲ್ ಎನ ಎಷ್ಟು ಸತಿ ಮಾಡ್ತಾಯಿದ್ದೀವಿ? ಎಮ್ ಪ್ಲಸ್ ಎನ್ ಟೈಮ್ಸ್ ಮಾಡ್ತಾಯಿದ್ದೀವಿ. ಕರೆಕ್ಟ್. ಇಲ್ಲಿ ಎಮ್ ಟೈಮ್ಸ್, ಇಲ್ಲಿ ಎನ್ ಟೈಮ್ಸ್. ಟೋಟಲ್ ಎಷ್ಟಾಯಿತು? ಎಮ್ ಪ್ಲಸ್ ಎನ್. ಸೊ ನಮ್ಮ ರೂಲ್ ಏನಾಯಿತು? ಎ ಟು ದ ಪವರ್ ಎಮ್ ಪ್ಲಸ್ ಎನ್. ಇದು ಜಸ್ಟ್ ನಾವು ರಿಸಲ್ಟ್ ನೆನ್ಪಿಟ್ಕೊಂಡ್ರೆ ಸಾಕು, ಯಾವುದು ಪ್ರೂಫ್ ಕೇಳೋದಿಲ್ಲ. ಓಕೆನಾ? ನಮ್ಮ ಎರಡನೇ ರೂಲ್ ಏನಿದೆ? ಎ ಟು ದ ಪವರ್ ಎಮ್ ಬೈ ಎ ಟು ದ ಪವರ್ ಎನ್ ಈಸ್ ಈಕ್ವಲ್ ಟು, ನೆನಪಿದೆಯಾ ಮಕ್ಕಳೇ? ಇಟ್ ಈಸ್ ಎ ಟು ದ ಪವರ್ ಎಮ್ ಮೈನಸ್ ಎನ್. ಇದು ನಮ್ಮ 2ನೇ ರೂಲ್ ಆಯಿತು. ಓಕೆ, ನಮ್ಮ 3ನೇ ರೂಲು ಏನಾಗುತ್ತೆ? ಎ ಟು ದ ಪವರ್ ಎಮ್ ಹೋಲ್ ಟು ದ ಪವರ್ ಎನ್ ಈಸ್ ಈಕ್ವಲ್ ಟು ಎ ಟು ದ ಪವರ್ ಎಮ್ ಎನ್. ಈಗ ಒಂದು ಎ ಟು ದ ಪವರ್ ಎಮ್ ಅಂತ ಒಂದಿದೆ, ಅದಕ್ಕೆ
ಟು ಒನ್ ಮೋರ್ ಪವರ್ ಎನ್ ಆದಲ್ಲಿ ಇಟ್ ಈಸ್ ನಥಿಂಗ್ ಬಟ್ ಎ ಟು ದ ಪವರ್ ಎಮ್ ಇಂಟು ಎನ್. ಸೊ ದೀಸ್ ಆರ್ ದ 3 ರೂಲ್ಸ್ ಆರ್ ದ 3 ಲಾಸ್ ಆಫ್ ನಮ್ಮ ಇಂಡೈಸಸ್. ಓಕೆ, ನಮ್ಮ ಲಾ ಆಫ್ ಇಂಡೈಸಸ್ ಯಾವುದೆಲ್ಲ ಆಯಿತು? ಫಸ್ಟ್ ಒನ್, ಎ ಟು ದ ಪವರ್ ಎನ್ ಇಂಟು ಎ ಟು ದ ಪವರ್ ಎನ್ ಈಸ್ ಈಕ್ವಲ್ ಟು ಎ ಟು ದ ಪವರ್ ಎಮ್ ಪ್ಲಸ್ ಎನ್ ಆಯಿತು. ಓಕೆ, ಎರಡನೇದು ಎ ಟು ದ ಪವರ್ ಎಮ್ ಬೈ ಎ ಟು ದ ಪವರ್ ಎನ್ ಈಕ್ವಲ್ ಟು ಎ ಟು ದ ಪವರ್ ಎಮ್ ಮೈನಸ್ ಎನ್. ಥರ್ಡ್ ಒನ್, ಎ ಟು ದ ಪವರ್ ಎಮ್ ಟು ದ ಪವರ್ ಎನ್ ಈಸ್ ಈಕ್ವಲ್ ಟು ವಾಟ್? ಎ ಟು ದ ಪವರ್ ಎಮ್ ಇಂಟು ಎನ್. ಇದು 3 ರೂಲ್ಸ್ ಆಯಿತು. ಈಗ ಕೆಲವೊಂದು ಬೇಸ್ಡ್ ಆನ್ ದಿಸ್ ಸಿಂಪಲ್ ಪ್ರಾಪರ್ಟೀಸ್ ಇದೆ, ಅದನ್ನು ನಾವು ತಿಳ್ಕೊಳ್ಳುವ. ಓಕೆ, ಈಗ ಎ ಟು ದ ಪವರ್ 0 ಈಸ್ ಈಕ್ವಲ್ ಟು ಎಷ್ಟು ಗೊತ್ತಾ ಮಕ್ಕಳೇ? ಇಟ್ ಈಸ್ 1 ಅಲ್ವಾ? ಎನಿ ಬೇಸ್ ಟು ದ ಪವರ್ 0 ಎಷ್ಟು? 1 ಅಂತ ಹೇಳ್ತೀವಿ. ಯಾಕೆ 1? ಪ್ರಶ್ನೆ ಮಾಡಿರ, ನಿಮ್ಮನ್ನು ನೀವು ಕೇಳ್ಕೊಂಡಿರ ಯಾವತ್ತಾದರೂ? ಎನಿಥಿಂಗ್ ರೇಸ್ ಟು ದ ಪವರ್ 0 1 ಅಂತ ಆಗ್ತಾ ಇದೆ. ಯಾಕೆ 1? ಯಾಕೆ? ಈಗ ಒಂದು ನಮ್ಮ ಲಾ ಆಫ್ ಇಂಡೈಸಸ್ ಈಗ ಜಸ್ಟ್ ನಾವು ಒಂದು ಡಿಸ್ಕಸ್ ಮಾಡುವ. ಎರಡನೇ ಲಾ ಏನಿತ್ತು? ನಮ್ಮ ಎರಡನೇ ಲಾ ಇದ್ದಿದ್ದು ಎ ಟು ದ ಪವರ್ ಎಮ್ ಬೈ ಎ ಟು ದ ಪವರ್ ಎನ್ ಈಸ್ ಈಕ್ವಲ್ ಟು ಏನು? ಎ ಟು ದ ಪವರ್ ಎಮ್ ಮೈನಸ್ ಎನ್ ಅಂತಿತ್ತು. ಕರೆಕ್ಟಾ? ಈಗ ಬೇಸ್ಡ್ ಆನ್ ದಿಸ್ ಇದನ್ನು ನಾವು ನೋಡುವ. ಫಾರ್ ಎಕ್ಸಾಂಪಲ್ 2 ಡಿವೈಡೆಡ್ ಬೈ 2 ಏನಾಗುತ್ತೆ ಮಕ್ಕಳೇ? 2 ಡಿವೈಡೆಡ್ ಬೈ 2 1, ಹೌದಾ? ಈಗ ಈ 2 ಡಿವೈಡೆಡ್ ಬೈ 2 ಅನ್ನೋದನ್ನು ನಾನು ಹೇಗೆ ಬರಿಬೋದು? 2 ಟು ದ ಪವರ್ 1 ಅಲ್ವಾ? ಏನು ಇಲ್ಲ ಅಂದರೆ ಇಟ್ ಈಸ್ 2 ಟು ದ ಪವರ್ 1. ಇಸ್ ಇಟ್ ನಾಟ್ ರಿಸೆಂಬ್ಲಿಂಗ್ ದ ಫಾರ್ಮ್ ಎ ಟು ದ ಪವರ್ ಎಮ್ ಬೈ ಎ ಟು ದ ಪವರ್ ಎನ್? ಸೊ ಹೇಗೆ ಬರಿಬೋದು? ಯೂಸಿಂಗ್ ದಿಸ್ ರೂಲ್, ದಿಸ್ ಕ್ಯಾನ್ ಬಿ ರಿಟರ್ನ್ ಆಸ್ 2 ಟು ದ ಪವರ್ 1 ಮೈನಸ್ 1 ಈಕ್ವಲ್ ಟು 1. ಸೊ 2 ಟು ದ ಪವರ್ 0 ಈಕ್ವಲ್ ಟು 1. ಸಿಂಪಲ್, ಕರೆಕ್ಟಾ? ಸೊ ದಟ್ಸ್ ದ ರೀಸನ್ ನಮ್ಮ ಎ ಟು ದ ಪವರ್ 0 ಏನಾಗುತ್ತೆ? 1 ಆಗುತ್ತೆ. ಓಕೆ, ದಿಸ್ ಈಸ್ ಒನ್ ಇಂಪಾರ್ಟೆಂಟ್ ರಿಸಲ್ಟ್, ನೆನ್ಪಿಟ್ಕೊಳ್ಳಿ. ಓಕೆ, ಮತ್ತೊಂದು ನೀವೇನು ನೆನ್ಪಿಟ್ಕೊಬೇಕು? ಮತ್ತೊಂದು ರೂಲ್ ಏನಂದರೆ ಸಿಂಪಲ್, ಎ ಟು ದ ಪವರ್ ಅಥವಾ ಎ ಬೈ ಬಿ ಹೋಲ್ ಟು ದ ಪವರ್ ಎಮ್ ಕ್ಯಾನ್ ಬಿ ರಿಟರ್ನ್ ಆಸ್ ಎ ಟು ದ ಪವರ್ ಎಮ್ ಬೈ ಬಿ ಟು ದ ಪವರ್ ಎಮ್. ಇದೊಂದು ಸಿಂಪಲ್ ರೂಲ್ ನೀವು ನೆನ್ಪಿಟ್ಕೊಬೇಕಾಗಿರೋದು. ಮತ್ತೊಂದು ರೂಲು ಎ ಟು ದ ಪವರ್ ಮೈನಸ್ ಎಮ್. ಓಕೆ, ಎ ಟು ದ ಪವರ್ ಮೈನಸ್ ಎಮ್ನ ಹೇಗೆ ಬರಿತೀವಿ ಅಂದರೆ ಈಸ್ ಈಕ್ವಲ್ ಟು 1 ಬೈ ಎ ಟು ದ ಪವರ್ ಎಮ್ ಅಂತ ಬರಿತೀವಿ. ಓಕೆ, ಎ ಟು ದ ಪವರ್ ಮೈನಸ್ ಎಮ್ನ ಹೇಗೆ ಬರಿಬೋದು? ಇಟ್ಸ್ ರೆಸಿಪ್ರೋಕಲ್ 1 ಬೈ ಎ ಟು ದ ಪವರ್ ಎಮ್. ಸರ್ ಅದು ಯಾಕೆ ಈ ಥರ? ಫಾರ್ ಎಕ್ಸಾಂಪಲ್ ಇಲ್ಲೇ ನಾವು ನೋಡೋದಾದರೆ, ಈಗ ಎ ಟು ದ ಪವರ್ ಮೈನಸ್ ಎಮ್ ಅಂತ ಬರೆದೆ, ವಿಚ್ ಈಸ್ 1 ಬೈ ಎ ಟು ದ ಪವರ್ ಎಮ್. ಈಗ 1 ಅಂತಿದ್ದಾಗ ಡು ವಿ ಸ್ಟಿಲ್ ಗೆಟ್ ದ ಸೇಮ್ ರಿಸಲ್ಟ್? ಎಸ್, ದಿಸ್ ಕ್ಯಾನ್ ಬಿ ರಿಟರ್ನ್ ಆಸ್ ಎ ಟು ದ ಪವರ್ 0 ಬೈ ಎ ಟು ದ ಪವರ್ ಎಮ್. ಕರೆಕ್ಟಾ? ಸ್ಟಿಲ್ ವಿ ಗೆಟ್ ದ ಸೇಮ್ ರಿಸಲ್ಟ್. ಬ್ಯಾಕ್ ಸ್ಟೆಪ್ ಹೋದರೆ ಅದೇ ಬರುತ್ತೆ ತಾನೆ. ದಿಸ್ ಕ್ಯಾನ್ ಬಿ ರಿಟರ್ನ್ ಆಸ್ ಎ ಟು ದ ಪವರ್ 0 ಮೈನಸ್ ಎಮ್, ವಿಚ್ ಇಸ್ ಎ ಟು ದ ಪವರ್ ಮೈನಸ್ ಎಮ್ ಅಲ್ವಾ? ಬೇಸ್ಡ್ ಆನ್ ದಿಸ್ ರಿಸಲ್ಟ್ ಎ ಟು ದ ಪವರ್ ಎಮ್ ಬೈ ಎ ಟು ದ ಪವರ್ ಎನ್ ಏನಾಗುತ್ತೆ? ಎ ಟು ದ ಪವರ್ ಎಮ್ ಮೈನಸ್ ಎನ್. ಸೊ ಎ ಟು ದ ಪವರ್ 0 ಬೈ ಎ ಟು ದ ಪವರ್ ಎಮ್. ಯಾಕೆ ಎ ಟು ದ ಪವರ್ 0 ಅಂತ ಬರ್ತದೆ? ಬಿಕಾಸ್ 1 ಅಂದರೆ ಎ ಟು ದ ಪವರ್ 0 ಅಲ್ವಾ? ಎ ಟು ದ ಪವರ್ 0 ಈಸ್ 1. ಸೊ ಹೇಗೆ ಬರಿಬೋದು? 0 ಮೈನಸ್ ಎಮ್ ವಿಚ್ ಇಸ್ ಎ ಟು ದ ಪವರ್ ಮೈನಸ್ ಎಮ್. ಸೊ ನಮ್ಮ 1 ಬೈ ಎ ಟು ದ ಪವರ್ ಎಮ್ನ ಹೇಗೆ ಬರಿಬೋದು? ಎ ಟು ದ ಪವರ್ ಮೈನಸ್ ಎಮ್, ಹೆನ್ಸ್ ದ ರಿಸಲ್ಟ್. ಅರ್ಥ ಆಯ್ತಲ್ವಾ? ಅದೇ ರೀತಿ ಮತ್ತೊಂದು ಇಂಪಾರ್ಟೆಂಟ್ ರಿಸಲ್ಟ್ ನೀವು ನೆನ್ಪಿಡಬೇಕಾಗಿರೋದು, ಇಫ್ ಯು ಹ್ಯಾವ್ ರೂಟ್ ಆಫ್ ಎ ಟು ದ ಪವರ್ ಪಿ ಆಫ್ ಕ್ಯೂತ್ ರೂಟ್. ಈಗ ಕ್ಯೂತ್ ರೂಟ್ ಇದೆ, ದಿಸ್ ವಿಲ್ ಬಿ ಈಕ್ವಲ್ ಟು ಎ ಟು ದ ಪವರ್ ಪಿ ಬೈ ಕ್ಯೂ. ಓಕೆ, ಈಗ ಎ ಟು ದ ಪವರ್ ಪಿ ಅಂಡರ್ ದ ರೂಟ್ ಎ ಟು ದ ಪವರ್ ಪಿ ಆಫ್ ಕ್ಯೂತ್ ರೂಟ್ ಇದ್ದಾಗ ದಿಸ್ ವಿಲ್ ಬಿ ನಥಿಂಗ್ ಬಟ್ ಎ ಟು ದ ಪವರ್ ಪಿ ಬೈ ಕ್ಯೂ. ಫಾರ್ ಎಕ್ಸಾಂಪಲ್ ಏನಾಗುತ್ತೆ? ಇಲ್ಲೇ ಬರೆದ್ರೆ, ಇಫ್ ಯು ಹ್ಯಾವ್ ಸ್ಕ್ವೇರ್ ರೂಟ್ ಆಫ್ ಎ, ಸ್ಕ್ವೇರ್ ರೂಟ್ ಆಫ್ ಎನ ಹೇಗೆ ಬರಿತೀವಿ ಮಕ್ಕಳೇ? ಎ ಟು ದ ಪವರ್ 1 ಬೈ 2 ಅಂತ ಬರಿತೀವಿ. ಕರೆಕ್ಟಾ? ಸೊ ಇಲ್ಲಿ ಏನಾಗುತ್ತೆ? ನಮ್ಮ ರೂಟ್ ಏನೂ ಇಲ್ಲ ಅಂದರೆ ನಂಬರ್ ಏನಾಯಿತು? 2 ಆಯಿತು. ಇಲ್ಲಿ ಪವರ್ ಏನು ಇಲ್ಲ ಅಂದರೆ ಏನಾಯಿತು? 1 ಆಯಿತು. ಸೊ ಪಿ ಜಾಗದಲ್ಲಿ 1 ಇದ್ದಂಗೆ ಆಯಿತು. ಸೊ ದಿಸ್ ಇಸ್ ಈಕ್ವಲ್ ಟು ಎ ಟು ದ ಪವರ್ 1 ಬೈ 2 ಆಯಿತು. ಅದೇ ರೀತಿ ಮತ್ತೊಂದು ಎಕ್ಸಾಂಪಲ್ ನೋಡೋದಾದರೆ, ಫಾರ್ ಎಕ್ಸಾಂಪಲ್
ಎ ಸ್ಕ್ವೇರ್ ಆಫ್ ಕ್ಯೂಬ್ ರೂಟ್ ಏನಾಗುತ್ತೆ, ದಿಸ್ ವಿಲ್ ಬಿ ನಥಿಂಗ್ ಬಟ್ ಎ ಟು ದ ಪವರ್ 2/3 ಆಯಿತು ಅಕಾರ್ಡಿಂಗ್ ಟು ದಿಸ್ ರೂಲ್. ಅರ್ಥ ಆಯ್ತಲ್ವಾ? ಸೊ ದೀಸ್ ಆರ್ ಸಮ್ ಆಫ್ ದ ಇಂಪಾರ್ಟೆಂಟ್ ರಿಸಲ್ಟ್ಸ್ ನೀವು ನೆನ್ಪಿಟ್ಕೊಬೇಕಾಗಿರೋದು ಬೇಸ್ಡ್ ಆನ್ ದ ಪ್ರಾಪರ್ಟೀಸ್. ಸೊ ನಮ್ಮ ಫಸ್ಟ್ 3 ರೂಲ್ಸ್ ಏನಿತ್ತು, ಲೆಟ್ ಮಿ ರೈಟ್ ಎವ್ರಿಥಿಂಗ್ ಹಿಯರ್ ಅಟ್ ಒನ್ ಶಾಟ್. ಸೊ ನಾವು ಹೇಗೆ ಡಿಸ್ಕಸ್ ಮಾಡಿದ್ವಿ ನಮ್ಮ ಲಾ ಆಫ್ ಇಂಡೈಸಸ್? ಫಸ್ಟ್ ಲಾ ಏನಿತ್ತು, ಎ ಟು ದ ಪವರ್ ಎಮ್ ಇಂಟು ಎ ಟು ದ ಪವರ್ ಎನ್ ಈಸ್ ಈಕ್ವಲ್ ಟು ಎ ಟು ದ ಪವರ್ ಎಮ್ ಪ್ಲಸ್ ಎನ್. ಇದನ್ನು ನಾವು ಡಿಸ್ಕಸ್ ಮಾಡಿದ್ವಿ, ಕರೆಕ್ಟ್? ಅದಾದಮೇಲೆ ಎ ಟು ದ ಪವರ್ ಎಮ್ ಬೈ ಎ ಟು ದ ಪವರ್ ಎನ್ ಈಸ್ ಈಕ್ವಲ್ ಟು ಎ ಟು ದ ಪವರ್ ಎಮ್ ಮೈನಸ್ ಎನ್. ಇದನ್ನು ನೆನ್ಪಿಟ್ಕೊಳ್ಳಿ, ವೆರಿ ಇಂಪಾರ್ಟೆಂಟ್. ಅದಾದಮೇಲೆ ವಿ ಡಿಸ್ಕಸ್ಡ್ ಎ ಟು ದ ಪವರ್ ಎಮ್ ಹೋಲ್ ಟು ದ ಪವರ್ ಎನ್ ಈಸ್ ಈಕ್ವಲ್ ಟು ಎ ಟು ದ ಪವರ್ ಎಮ್ ಇಂಟು ಎನ್ ಅಲ್ವಾ? ಅದಾದಮೇಲೆ ಮತ್ತೆ ಯಾವ ರಿಸಲ್ಟ್ ನಾವು ಹೇಳಿದ್ವಿ, ಇಲ್ಲಿ ಎ ಬೈ ಬಿ ಟು ದ ಪವರ್ ಎಮ್ ಈಸ್ ಈಕ್ವಲ್ ಟು ಎ ಟು ದ ಪವರ್ ಎಮ್ ಬಿ ಟು ದ ಪವರ್ ಎಮ್. ಓಕೆ, ಅದಿಲ್ಲೇ ಇದೆ. ಓಕೆ, ಬೇಸ್ಡ್ ಆನ್ ದಿಸ್ ಮತ್ತೊಂದು ರಿಸಲ್ಟ್ ನಾನು ಬರಿತೀನಿ ಮಕ್ಕಳೇ. ಇಫ್ ಐ ಹ್ಯಾವ್ ಎ ಬೈ ಬಿ ಟು ದ ಪವರ್ ಎಮ್ ಈ ರೀತಿ ಬರೆದ್ವಿ, ಟು ದ ಪವರ್ ಮೈನಸ್ ಎಮ್ ಇದ್ದಲ್ಲಿ ಏನಂತ ಬರಿಬೋದು? ಬೇಸ್ಡ್ ಆನ್ ದಿಸ್ ರಿಸಲ್ಟ್ ಎ ಟು ದ ಪವರ್ ಮೈನಸ್ ಎಮ್ ಏನು, 1/a ಟು ದ ಪವರ್ ಎಮ್. ಸೊ ಇಲ್ಲೇನಾಗುತ್ತೆ, ರೆಸಿಪ್ರೋಕಲ್ ಆಗುತ್ತೆ. ಸೊ ದಿಸ್ ವಿಲ್ ಬಿ ಈಕ್ವಲ್ ಟು ಬಿ ಬೈ ಎ ಟು ದ ಪವರ್ ಎಮ್. ಓಕೆ, ಅದಾದಮೇಲೆ ಎನಿಥಿಂಗ್ ಟು ದ ಪವರ್ 0, 1, ಎ ಟು ದ ಪವರ್ ಮೈನಸ್ ಎಮ್ ಇಸ್ 1/a ಟು ದ ಪವರ್ ಎಮ್. ರೂಟ್ ಆಫ್ ಎ ಟು ದ ಪವರ್ ಪಿ ಆಫ್ ಕ್ಯೂತ್ ರೂಟ್ ಈಸ್ ಎ ಟು ದ ಪವರ್ ಪಿ ಬೈ ಕ್ಯೂ. ಓಕೆನಾ? ಸೊ ದೀಸ್ ಆರ್ ವೆರಿ ವೆರಿ ಇಂಪಾರ್ಟೆಂಟ್ ರೂಲ್ಸ್. ಈ ರೂಲ್ಸನ್ನು ನೀವು ಸರಿಯಾಗಿ ನೆನ್ಪಿಟ್ಕೊಂಡ್ರೆ ಥ್ರೂ ಔಟ್ ದ ಚಾಪ್ಟರ್ ನಮಗೆ ಸಿಂಪಲ್ 1 ಮಾರ್ಕ್ ಮತ್ತು 3 ಮಾರ್ಕ್ ಮತ್ತು 2 ಮಾರ್ಕ್ ಪ್ರಾಬ್ಲಮ್ಸನ್ನು ನಾವು ಸಾಲ್ವ್ ಮಾಡುವ ಮಕ್ಕಳೇ. ತುಂಬಾ ಈಸಿ ಇದೆ. ಸೊ ನಾನು 1 ನಿಮಿಷ ಇಲ್ಲಿ ಸೈಡ್ಗೆ ನಿಂತ್ಕೊತೀನಿ, ನೀಟಾಗಿ ನೋಡ್ಕೊಳ್ಳಿ, ಒಮ್ಮೆ ಸ್ಕ್ರೀನ್ಶಾಟ್ ತೆಕ್ಕೊಳ್ಳಿ ಅಥವಾ ಪಾಸ್ ಮಾಡಿ ಅಲ್ಲೇ ಸ್ಕ್ರೀನ್ಶಾಟ್ ತೆಕ್ಕೊಳ್ಳಿ ಅಥವಾ ಬರ್ಕೊಳ್ಳಿ 1 ನಿಮಿಷ. ವೆರಿ ವೆರಿ ಇಂಪಾರ್ಟೆಂಟ್ ರಿಸಲ್ಟ್ಸ್ ಇವೆಲ್ಲನೂ. ಓಕೆ ಫೈನ್. ಈಗ ಅರ್ಥ ಆಗಿದೆಯಲ್ವಾ ವೇರಿಯಸ್ ಲಾಸ್ ಆಫ್ ಇಂಡೈಸಸ್ ಏನು, ಸೊ ವೇರಿಯಸ್ ಪ್ರಾಪರ್ಟೀಸ್ ಏನು ನಾವು ಡಿಸ್ಕಸ್ ಮಾಡಿದ್ವಿ. ನಾವು ಲೆಟ್ ಸ್ಟಾರ್ಟ್ ವಿತ್ ಸಮ್ ಸಿಂಪಲ್ ಪ್ರಾಬ್ಲಮ್ಸ್ ಮಕ್ಕಳೇ. ಎಸ್, ನಮ್ಮ ಫಸ್ಟ್ ಕ್ವೆಶನ್ ಮಕ್ಕಳೇ, ಸಿಂಪ್ಲಿಫೈ 9/4 ಟು ದ ಪವರ್ -3/2. ಓಕೆ, ನೀವೀಗ ಇದನ್ನು ಕಂಪೇರ್ ಮಾಡಿದ್ರೆ ವೇರಿಯಸ್ ಪ್ರಾಪರ್ಟೀಸ್ ನಾವು ಡಿಸ್ಕಸ್ ಮಾಡಿದ್ವಿ ಅಲ್ವಾ ಮಕ್ಕಳೇ? ಇದು ಯಾವುದಕ್ಕೆ ರಿಸೆಂಬಲ್ ಆಗ್ತಾ ಇದೆ? ಇಫ್ ಯು ಸಿ ಹಿಯರ್, ಇದು ನಮ್ಮ ಎ ಬೈ ಬಿ ಟು ದ ಪವರ್ ಮೈನಸ್ ಎಮ್ಗೆ ರಿಸೆಂಬಲ್ ಆಗ್ತಾ ಇದೆ. ಎ ಬೈ ಬಿ ಟು ದ ಪವರ್ ಮೈನಸ್ ಎಮ್ ಹೇಗೆ ಬರಿಬೋದು ಅಂತ ಹೇಳಿದ್ದೆ ನಾನು? ಇದನ್ನು ನಾವು ಬಿ ಬೈ ಎ ಟು ದ ಪವರ್ ಎಮ್ ಅಂತ ಬರಿಬೋದು ಅಂತ ಹೇಳಿದ್ದೆ, ಕರೆಕ್ಟಾ? ಸೊ ಈಗ ನಮ್ಗೆ ಕೊಟ್ಟಿರೋಂಥ ಪ್ರಶ್ನೆ ಏನಿದೆ, 9/4 ಟು ದ ಪವರ್ -3/2. ಇದನ್ನ ಹೇಗೆ ಬರಿಬೋದು ಯೂಸಿಂಗ್ ದಿಸ್ ಪ್ರಾಪರ್ಟಿ? 4/9 ಏನಾಗ್ತಾಯಿದೆ, ಎ ಬೈ ಬಿ ಇದ್ದಿದ್ದು ಬಿ ಬೈ ಎ ಆಗ್ತಾ ಇದೆ. ಟು ದ ಪವರ್ ಸೇಮ್ ಇರುತ್ತೆ, ಆದರೆ ಮೈನಸ್ ಇದ್ದಿದ್ದು ಪ್ಲಸ್. ಸೊ -3/2 ಇದ್ದಿದ್ದು ಏನಾಗ್ತಾ ಇದೆ, +3/2 ಅಂತ ಆಗ್ತಾ ಇದೆ. ಸಿಂಪಲ್. ಈಗ ಆ ಪ್ರಾಪರ್ಟಿ ಯೂಸ್ ಮಾಡಿ ಬರೆದ್ವಿ. ಈಗ ಮಕ್ಕಳು ಇಲ್ಲಿ ನೀವು ಅಬ್ಸರ್ವ್ ಮಾಡಿ, 4 ಮತ್ತು 9 ಇದೆ. ಇಟ್ ಈಸ್ ಎ ಪರ್ಫೆಕ್ಟ್ ಸ್ಕ್ವೇರ್ ನಂಬರ್ ಅಲ್ವಾ ಮಕ್ಕಳೇ? ಈಗ 4 ಮತ್ತು 9ನ ನಾವು ಹೇಗೆ ಬರಿಬೋದು? ಐ ಕ್ಯಾನ್ ರೈಟ್ 4 ಆಸ್ 2 ಸ್ಕ್ವೇರ್. ಹೌದಾ? 2 ಸ್ಕ್ವೇರ್ ಟು ದ ಪವರ್ 3/2 ಹೋಲ್ ಡಿವೈಡೆಡ್ ಬೈ ನಂಬರ್ 9ನ ಹೇಗೆ ಬರಿಬೋದು? 3 ಸ್ಕ್ವೇರ್ ಟು ದ ಪವರ್ 3/2. ಮಕ್ಕಳೇ, ಈಗ ನೀವು ಮತ್ತೆ ಅಬ್ಸರ್ವ್ ಮಾಡಿ, ನಮಗೊಂದು ಮತ್ತೊಮ್ಮೆ ಸ್ಟ್ಯಾಂಡರ್ಡ್ ಲಾ ಆಫ್ ಇಂಡೈಸಸ್ ಫಾರ್ಮ್ನ ರಿಸೆಂಬಲ್ ಆಗ್ತದೆ. ಯಾವುದದು? ಎ ಟು ದ ಪವರ್ ಎಮ್ ಹೋಲ್ ಟು ದ ಪವರ್ ಎನ್. ಏನು ಮಕ್ಕಳೇ? ಇಟ್ ಈಸ್ ಎ ಟು ದ ಪವರ್ ಎಮ್ ಇಂಟು ಎನ್ ಅಲ್ವಾ? ಸೊ ನೆಕ್ಸ್ಟ್ ಸ್ಟೆಪ್ ನಾವು ಹೇಗೆ ಬರಿಬೋದು? ದಿಸ್ ವಿಲ್ ಬಿ ಈಕ್ವಲ್ ಟು 2 ಟು ದ ಪವರ್ 2 ಇಂಟು 3/2 ಹೋಲ್ ಡಿವೈಡೆಡ್ ಬೈ 3 ಟು ದ ಪವರ್ 2 ಇಂಟು 3/2 ಅಲ್ವಾ? ಯೂಸಿಂಗ್ ದ ನಮ್ಮ ಪ್ರಾಪರ್ಟಿ ಎ ಟು ದ ಪವರ್ ಎಮ್ ಹೋಲ್ ಟು ದ ಪವರ್ ಎನ್ ಮಲ್ಟಿಪ್ಲೈ ಮಾಡಿದ್ವಿ. ಇಲ್ಲೇನಾಗತ್ತೆ ಮಕ್ಕಳೇ? 2 ಕ್ಯಾನ್ಸಲ್ ಆಯಿತು. ಸೊ ಏನು ಉಳಿತು ಇಲ್ಲಿ? ದಿಸ್ ಈಸ್ ಈಕ್ವಲ್ ಟು 2 ಕ್ಯೂಬ್ ಉಳಿತು ಹೋಲ್ ಡಿವೈಡೆಡ್ ಬೈ 3 ಕ್ಯೂಬ್ ವಿಚ್ ಈಸ್ ಈಕ್ವಲ್ ಟು 2 ಕ್ಯೂಬ್ ಎಷ್ಟು? 2 ಇಂಟು 2 ಇಂಟು 2 8 ಡಿವೈಡೆಡ್ ಬೈ 3 ಕ್ಯೂಬ್ ಎಷ್ಟು? 3 ಟೈಮ್ಸ್ 3 9, 9 ಟೈಮ್ಸ್ 3 27. ಡನ್. ತುಂಬ ಈಸಿ ಅಲ್ವಾ ಮಕ್ಕಳು ಇದು? ಸೊ ನಮ್ಗೆ ಕೊಟ್ಟಿರುವಂಥ
ಇಂಡೆಕ್ಸ್ ಯಾವ ಫಾರ್ಮಲ್ ಇತ್ತು, ಇಂಡೈಸಸ್ ಎ ಬೈ ಬಿ ಟು ದ ಪವರ್ ಮೈನಸ್ ಎಮ್ ಫಾರ್ಮಲ್ ಇತ್ತು, ದಟ್ ಈಸ್ ಈಕ್ವಲ್ ಟು ಬಿ ಬೈ ಎ ಟು ದ ಪವರ್ ಎಮ್ ಆಲ್ಸೋ. ಅದನ್ನು ಯೂಸ್ ಮಾಡಿ ನಾವು ಫಸ್ಟ್ 2 ಸ್ಟೆಪ್ ಸಿಂಪ್ಲಿಫೈ ಮಾಡಿದ್ವಿ. ಆಮೇಲೆ ಇದು ಯಾವ ಫಾರ್ಮಿಗೆ ರಿಸೆಂಬಲ್ ಆಗ್ತಾ ಇತ್ತು, ಎ ಟು ದ ಪವರ್ ಎಮ್ ಟು ದ ಪವರ್ ಎನ್. ಸೊ ಪವರ್ಸ್ನ ನಾವು ಮಲ್ಟಿಪ್ಲೈ ಮಾಡಿದ್ವಿ, 2 ಕ್ಯಾನ್ಸಲ್ ಆಯಿತು. ಸೊ 2 ಕ್ಯೂಬ್ ಬೈ 3 ಕ್ಯೂಬ್ ಉಳಿತು, ವಿಚ್ ಇಸ್ 8/27. ಡನ್. ಈಸಿ ಅಲ್ವಾ? ಓಕೆ, ನಮ್ಮ ಎರಡನೇ ಪ್ರಶ್ನೆ ಏನು ಕೊಟ್ಟಿದ್ದಾರೆ ಮಕ್ಕಳೇ, ಸಿಂಪ್ಲಿಫೈ ಎ ಟು ದ ಪವರ್ ಎಮ್ ಪ್ಲಸ್ ಎನ್ ಇಂಟು ಎ ಟು ದ ಪವರ್ 2m ಮೈನಸ್ ಎನ್ ಹೋಲ್ ಡಿವೈಡೆಡ್ ಬೈ ಎ ಟು ದ ಪವರ್ ಎಮ್ ಮೈನಸ್ ಎನ್ ಕೊಟ್ಟಿದ್ದಾರೆ. ಸೊ ಈಗ ಇಲ್ಲಿ ನೋಡಿ, ನಮ್ಮ ನ್ಯೂಮರೇಟರ್ ಯಾವ ಫಾರ್ಮಲ್ ಇದೆ ಮಕ್ಕಳೇ, ವಿ ಹ್ಯಾವ್ ದ ನ್ಯೂಮರೇಟರ್ ಇನ್ ದ ಫಾರ್ಮ್ ಎ ಟು ದ ಪವರ್ ಎಮ್ ಇಂಟು ಎ ಟು ದ ಪವರ್ ಎನ್. ಈ ಫಾರ್ಮಲ್ ಇದೆ ಅಲ್ವಾ ಮಕ್ಕಳೇ? ನಾನು ಪದೇ ಪದೇ ರೂಲ್ಸ್ ಏನಿದೆ ಬರಿತೀನಿ, ನೀವು ಬರೀರಿ, ತಲೆಯಲ್ಲಿ ಕೂತ್ಬಿಡ್ಲಿ ಅದೆಲ್ಲ ಕರೆಕ್ಟಾಗಿ ಫಾರ್ಮುಲಾಸ್, ಓಕೆನಾ? ಯಾಕಂದರೆ ಈ ಚಾಪ್ಟ್ರ್ ಇದಕ್ಕಂತಲೇ ಅಲ್ಲ, ಥ್ರೋಟ್ ನಿಮ್ಮ ಫಸ್ಟ್ ಪಿ ಯು ಸಿ ಆಗಲಿ ಮುಂದೆ ಸೆಕೆಂಡ್ ಪಿ ಯು ಸಿ ಆಗಲಿ, ಆಲ್ಜಿಬ್ರೈಕ್ ಎಕ್ಸ್ಪ್ರೆಷನ್ಸ್ನ ಸಾಲ್ವ್ ಮಾಡ್ಬೇಕಾದ್ರೆ ಇಂಡೈಸಸ್ ಇಸ್ ವೆರಿ ಮಚ್ ಯೂಸ್ಫುಲ್. ರಿಪೀಟ್ ಆಗ್ತಾ ಇರುತ್ತೆ, ಸರಿಯಾಗಿ ಕಲ್ತ್ಬಿಡಿ ಇಲ್ಲಿ, ಓಕೆನಾ? ಸೊ ದಿಸ್ ಈಸ್ ಈಕ್ವಲ್ ಟು ವಾಟ್, ಏನು ಮಕ್ಕಳೇ, ಎ ಟು ದ ಪವರ್ ಎಮ್ ಪ್ಲಸ್ ಎನ್ ಅಲ್ವಾ? ಸೊ ನಮ್ಮ ನ್ಯೂಮರೇಟರ್ನ ನಾವು ಹೇಗೆ ಬರಿಬೋದು, ಎ ಟು ದ ಪವರ್, ಬೇಸ್ ಎರಡು ಸೇಮ್ ಇದೆ, ಪವರ್ಸ್ ಡಿಫ್ರೆಂಟ್ ಇದೆ, ಆ್ಯಡ್ ಮಾಡುವ. ಎ ಟು ದ ಪವರ್ ಎಮ್ ಪ್ಲಸ್ ಎನ್ ಪ್ಲಸ್ 2m ಮೈನಸ್ ಎನ್ ಹೋಲ್ ಡಿವೈಡೆಡ್ ಬೈ ಎ ಟು ದ ಪವರ್ ಎಮ್ ಮೈನಸ್ ಎನ್. ಇಲ್ಲೇನಾಗುತ್ತೆ ಮಕ್ಕಳೀಗ, ಪ್ಲಸ್ ಎನ್ ಮೈನಸ್ ಎನ್ ಕ್ಯಾನ್ಸಲ್ ಆಯಿತು. ಸೊ ವಿ ವಿಲ್ ಗೆಟ್ ವಾಟ್, ನೆಕ್ಸ್ಟ್ ಸ್ಟೆಪ್ಪಲ್ಲಿ ಎ ಟು ದ ಪವರ್ ಇಲ್ಲಿ ಎಮ್ ಪ್ಲಸ್ 2m, ಎಮ್ ಪ್ಲಸ್ 2m ಎಷ್ಟು ಮಕ್ಕಳೇ, 3m ಆಗುತ್ತೆ. ಸೊ ಎ ಟು ದ ಪವರ್ 3m ಹೋಲ್ ಡಿವೈಡೆಡ್ ಬೈ ಎ ಟು ದ ಪವರ್ ಎಮ್ ಮೈನಸ್ ಎನ್. ಈಗ ಇದನ್ನು ನೀವು ನೋಡಿದ್ರೆ ಮಕ್ಕಳೇ ಯಾವ ಫಾರ್ಮ್ ರಿಸೆಂಬಲ್ ಆಗ್ತಾ ಇದೆ, ದಿಸ್ ಇಸ್ ರಿಸೆಂಬ್ಲಿಂಗ್ ನಮ್ಮ ಎ ಟು ದ ಪವರ್ ಎಮ್ ಬೈ ಎ ಟು ದ ಪವರ್ ಎನ್ ಫಾರ್ಮ್. ಏನಿದ್ರು ಫಾರ್ಮುಲಾ, ಎ ಟು ದ ಪವರ್ ಎಮ್ ಮೈನಸ್ ಎನ್ ಅಲ್ವಾ? ಸೊ ಹೇಗೆ ಬರಿಬೋದು, ಯೂಸಿಂಗ್ ದಿಸ್ ರಿಸಲ್ಟ್ ಇದನ್ನೇನಂತ ಬರಿಬೋದು, ಎ ಟು ದ ಪವರ್ 3m ಮೈನಸ್ ಎಮ್. ಸೊ ಮೈನಸ್ ಆಫ್ ಮೈನಸ್ ಏನಾಗುತ್ತೆ, ಪ್ಲಸ್ ಎನ್ ಆಗುತ್ತೆ. ಸೊ ದಿಸ್ ವಿಲ್ ಬಿ ಈಕ್ವಲ್ ಟು ಎ ಟು ದ ಪವರ್ 3m ಮೈನಸ್ 1m ಎಷ್ಟು, 2m ಪ್ಲಸ್ ಎನ್. ಡನ್. ಅರ್ಥ ಆಯ್ತಲ್ವಾ? ಸಿಂಪಲ್ ಅಲ್ವಾ ಮಕ್ಕಳೇ? ಸೊ ಇದು ನಮ್ಮ ಸೆಕೆಂಡ್ ಎಕ್ಸಾಂಪಲ್ ಆಗಿತ್ತು. ಏನು ಕೊಟ್ಟಿದ್ರು, ಎ ಟು ದ ಪವರ್ ಎಮ್ ಇಂಟು ಎ ಟು ದ ಪವರ್ ಎನ್ ಫಾರ್ಮ್ ಆಗಿತ್ತು ಬೈ ಎ ಟು ದ ಪವರ್ ಎಮ್ ಮೈನಸ್ ಎನ್. ಇದನ್ನು ನಾವು ಯಾವ ರೀತಿ ಬೇಕಾದ್ರೂ ಸಿಂಪ್ಲಿಫೈ ಮಾಡ್ಬೋದು. ಬೇಕಾದ್ರೆ ಇಲ್ಲಿರುವಂಥ ಫಸ್ಟ್ ಟರ್ಮ್ನ ಈ ಟರ್ಮ್ ಒಟ್ಟಿಗೆ ನಾವು ಈ ರೂಲಿಂದನೇ ಸ್ಟಾರ್ಟ್ ಮಾಡ್ಬೋದಿತ್ತು. ಆ್ಯಂಡ್ ಅಗೇನ್ ಬಂದಿರೋ ಆನ್ಸರ್ ಒಟ್ಟಿಗೆ ಮತ್ತೆ ನ್ಯೂಮರೇಟರ್ ಇರ್ತಿತ್ತು. ವಿ ಕ್ಯಾನ್ ಸ್ಟಿಲ್ ವಿ ಕುಡ್ ಹ್ಯಾವ್ ಕಂಟಿನ್ಯೂಡ್ ವಿತ್ ದಿಸ್ ರೂಲ್. ಹೇಗೆ ಮಾಡಿದ್ರು ಕರೆಕ್ಟು, ಓಕೆನಾ? ಯು ಕ್ಯಾನ್ ಗಿವ್ ಇಟ್ ಟ್ರೈ ಮಕ್ಕಳೇ. ಅರ್ಥ ಆಗ್ತಾ ಇದೆಯಲ್ವಾ? ಫೈನ್. ಓಕೆ, ನಮ್ಮ ಮೂರನೇ ಪ್ರಶ್ನೆ ಆಲ್ಮೋಸ್ಟ್ ಸಿಮಿಲರ್ ಲೈನ್ಸಲ್ಲಿದೆ ನಾವು ಮಾಡಿದಂಥ ಎರಡನೇ ಎಕ್ಸಾಂಪಲ್ಗೆ. ಏನು ಕೊಟ್ಟಿದ್ದಾರೆ ಮಕ್ಕಳೇ ಇಲ್ಲಿ, ದೇ ಹ್ಯಾವ್ ಗಿವನ್ 3 to the power n plus 1 plus 3 to the power n whole divided by 3 to the power n minus 3 to the power n minus 1. ಓಕೆ, ಇಲ್ಲಿ ನೀವೀಗ ಅಬ್ಸರ್ವ್ ಮಾಡಿದ್ರೆ ಮಕ್ಕಳೇ, ನಮಗೆ ಇಲ್ಲಿ ಪ್ಲಸ್ ಮೈನಸ್ ಬದಲು ಇಂಟು ಇದ್ದಿದ್ರೆ ಎ ಟು ದ ಪವರ್ ಎಮ್ ಇಂಟು ಎ ಟು ದ ಪವರ್ ಎನ್ ಫಾರ್ಮಿಗೆ ಬಂದುಬಿಡ್ತಿತ್ತು. ಕರೆಕ್ಟಾ? ಈಗ ಅದು ನಮ್ಗೆ ಆ ಫಾರ್ಮಲ್ ಇದೆಯಾ? ಇಲ್ಲ. ಇಲ್ಲಾದರೆ ಸಮಥಿಂಗ್ ಎ ಟು ದ ಪವರ್ ಎಮ್ ಪ್ಲಸ್ ಎನ್ ಫಾರ್ಮಲ್ ಇದೆ. ಕರೆಕ್ಟ್ ಅಲ್ವಾ ಮಕ್ಕಳೇ? 3 to the power n plus 1 ಯಾವ ಫಾರ್ಮಿಗೆ ರಿಸೆಂಬಲ್ ಆಗ್ತಾಯಿದೆ? ಎ ಟು ದ ಪವರ್ ಎಮ್ ಪ್ಲಸ್ ಎನ್ ಫಾರ್ಮಿಗೆ ರಿಸೆಂಬಲ್ ಆಗ್ತಾ ಇದೆ. ಅದನ್ನು ನಾವು ಹೇಗೆ ಬರೀಬೋದು, ಎ ಟು ದ ಪವರ್ ಎಮ್ ಇಂಟು ಎ ಟು ದ ಪವರ್ ಎನ್ ಅಲ್ವಾ? ಸೊ ದಿಸ್ ಕ್ಯಾನ್ ಬಿ ರಿಟರ್ನ್ ಆಸ್ 3 to the power n into 3 to the power 1 plus 3 to the power n ಅಲ್ವಾ ಮಕ್ಕಳೇ? ಸಿಮಿಲರ್ಲಿ ಹೋಲ್ ಡಿವೈಡೆಡ್ ಬೈ 3 to the power n minus 3 to the power n minus 1 ಹೇಗೆ ಬರಿಬೋದು? 3 to the power n into 3 to the power minus 1 m plus n ಫಾರ್ಮಿಗೆ ಬಂತು. ಯಾಕೆ? ಯಾವ ಬೇಸಿಸ್ ಮೇಲೆ ಬರೆದಿರೋದು? ಎ ಟು ದ ಪವರ್ ಎಮ್ ಪ್ಲಸ್ ಎನ್ ಏನು ಮಕ್ಕಳೇ? ಇಟ್ ಈಸ್ ಎ ಟು ದ ಪವರ್ ಎಮ್ ಇಂಟು ಎ ಟು ದ ಪವರ್ ಎನ್. ಕರೆಕ್ಟ್ ಅಲ್ವಾ? ಈ ಫಾರ್ಮ್ ಮೇಲೇ ನಾವು ಅದನ್ನು ಸ್ಪ್ಲಿಟ್ ಮಾಡಿ ಬರೆದಿದ್ದು. ಈಗ ನಮ್ಮ ನ್ಯೂಮರೇಟರ್ ಮತ್ತು ಡಿನಾಮಿನೇಟರ್ ನೋಡಿ ಮಕ್ಕಳು. ನ್ಯೂಮರೇಟರಲ್ಲೂ ಏನು ಕಾಮನ್ ಇದೆ? 3 to the power n ಕಾಮನ್ ಇದೆ. 3 to the power n ಕಾಮನ್ ತೊಗೊಂಡ್ರೆ ಏನಾಯಿತು? ಇಲ್ಲಿ 3 to the power 1 3 ಉಳಿತು, ಪ್ಲಸ್ 1
ಹೋಲ್ ಡಿವೈಡೆಡ್ ಬೈ, ಮತ್ತು ಇಲ್ಲಿ 3 ಟು ದ ಪವರ್ ಎನ್ ಕಾಮನ್ ತೊಗೊಂಡ್ರೆ ಏನಾಯಿತು, 1 ಮೈನಸ್ 3 ಟು ದ ಪವರ್ -1. ಕರೆಕ್ಟಾ ಮಕ್ಕಳೇ? ಸೊ ಇಲ್ಲೇನಾಗುತ್ತೆ, 3 ಟು ದ ಪವರ್ ಎನ್ 3 ಟು ದ ಪವರ್ ಎನ್ ಕ್ಯಾನ್ಸಲ್ ಆಯಿತು. ಇಲ್ಲಿ 3 + 1 4 ಉಳಿತು, ಹೋಲ್ ಡಿವೈಡೆಡ್ ಬೈ 1 ಮೈನಸ್ 3 ಟು ದ ಪವರ್ -1 ಹೇಗೆ ಬರಿಬೋದು, 1/3. ಕರೆಕ್ಟಾ ಮಕ್ಕಳೇ? ಈಗ ಇಲ್ಲಿ ಎಲ್ ಸಿ ಎಮ್ ತೊಗೊಂಡ್ರೆ ಏನಾಗುತ್ತೆ, 4/3 1 ಟೈಮ್ಸ್ 3 -1 ಎಷ್ಟು, 2/3. ಸೊ ದಿಸ್ ವಿಲ್ ಬಿ ಈಕ್ವಲ್ ಟು 4 × 3/2. ಸೊ 2 1 ಟೈಮ್ಸ್ 2 2 ಟೈಮ್ಸ್ 2 3 6. ಡನ್. ಸಿಂಪಲ್ ಅಲ್ವಾ? ಇಲ್ಲೇನಿತ್ತು, ನಮ್ಮ ನ್ಯೂಮರೇಟರ್ನ ನಾವು ಡೈರೆಕ್ಟಾಗಿ ಲಾ ಆಫ್ ಇಂಡೈಸಸ್ ಮಾಡಲಿಕ್ಕೆ ಆಗ್ತಿಲ್ಲ, ಯಾಕಂದರೆ ಇಲ್ಲಿ ಮಧ್ಯೆ ಪ್ಲಸ್ ಇತ್ತು. ಸೊ 3 ಟು ದ ಪವರ್ n + 1 ಆಗಲಿ 3 ಟು ದ ಪವರ್ n - 1, ಯೂಸಿಂಗ್ ದ ರಿಲೇಷನ್ a ಟು ದ ಪವರ್ m ಇಂಟು a ಟು ದ ಪವರ್ n ಈಸ್ a ಟು ದ ಪವರ್ m + 1. ಈ ರಿಲೇಷನಿಂದ ನಾವು ಸ್ಪ್ಲಿಟ್ ಮಾಡಿ ಬರೆದ್ವಿ. ನಮ್ಮ ನ್ಯೂಮರೇಟರಲ್ಲಿ ಮತ್ತು ಡಿನಾಮಿನೇಟರ್ ಎರಡರಲ್ಲೂ 3 ಟು ದ ಪವರ್ n ಕಾಮನ್ ಇತ್ತು. ಕಾಮನ್ನ ತೆಗೆದ್ವಿ, ಕ್ಯಾನ್ಸಲ್ ಔಟ್ ಆಯಿತು. ರಿಮೈನಿಂಗ್ ಟರ್ಮ್ಸ್ನ ಸಿಂಪ್ಲಿಫೈ ಮಾಡಿದ್ರೆ ಆನ್ಸರ್ ಬಂತು. ಸಿಂಪಲ್ ಅಲ್ವಾ ಇದು? ಓಕೆ ಫೈನ್. ನಮ್ಮ ನೆಕ್ಸ್ಟ್ ಎಕ್ಸಾಂಪಲ್ ನೋಡುವ. ಎಸ್ ಮಕ್ಕಳೇ, ಈಗ ನಮ್ಮ 4th ಕ್ವೆಶನ್ ಸಿಂಪ್ಲಿಫೈ ಮಾಡುವವನ್ನೇ ಏನು ಕೊಟ್ಟಿದ್ದಾರೆ ಇಲ್ಲಿ ನಮಗೆ. ಇಲ್ಲಿ ಕ್ವೆಶನ್ ಅಂತೂ ತುಂಬ ಈಸಿ ಇದೆ. ದೇ ಹ್ಯಾವ್ ಗಿವನ್ 2 ಟು ದ ಪವರ್ 2 ಟು ದ ಪವರ್ 0 ಅಂತ ಕೊಟ್ಟಿದ್ದಾರೆ, ಪ್ಲಸ್ 2 ಟು ದ ಪವರ್ 0 ಹೋಲ್ ಕ್ಯೂಬ್ ಹೋಲ್ ಡಿವೈಡೆಡ್ ಬೈ, ಮತ್ತೇನು ಕೊಟ್ಟಿದ್ದಾರೆ ಈಗ, 2 ಕ್ಯೂಬ್ ಹೋಲ್ ಸ್ಕ್ವೇರ್ ಪ್ಲಸ್ 2 ಸ್ಕ್ವೇರ್ ಟು ದ ಪವರ್ 0. ಇದು ಕೊಟ್ಟಿಯಾರಲ್ವಾ? ನೋಡೋಕೆ ಕ್ವೆಶನ್ ಇದೇನು ಸರ್ ಇಷ್ಟೊಂದು ಪವರ್ ಮೇಲೆ ಪವರ್ ಇದೆ, ತುಂಬ ಕಷ್ಟ. ಈಸಿ ಮಕ್ಕಳೇ. ಫಸ್ಟ್ ಬ್ರ್ಯಾಕೆಟ್ಸ್ನ ಸಾಲ್ವ್ ಮಾಡ್ತಾ ಹೋಗುವ. ಓಕೆನಾ? ವೇರ್ ಆರ್ ದ ಬ್ರ್ಯಾಕೆಟ್ಸ್, ಅದನ್ನು ಸಾಲ್ವ್ ಮಾಡ್ತಾ ಹೋಗುವ. ಇಲ್ಲಿ ನಮ್ಮ ಫಸ್ಟ್ ಬ್ರ್ಯಾಕೆಟ್ ಎಲ್ಲಿದೆ, ಪವರಲ್ಲಿದೆ. ಸೊ 2 ಆ್ಯಸ್ ಇಟ್ ಈಸ್ ಬರೆಯುವ. 2 ಟು ದ ಪವರ್ 0 ಎಷ್ಟು ಮಕ್ಕಳೇ, 1. ಸೊ ಸಿಂಪಲ್. ಅದೇ ರೀತಿ ನೆಕ್ಸ್ಟ್ ಬ್ರ್ಯಾಕೆಟ್ ಟರ್ಮ್ ಇರೋದಿಲ್ಲ ನಮಗೆ. ಇಲ್ಲಿ 2 ಟು ದ ಪವರ್ 0 ಎಷ್ಟು, ಮತ್ತೆ 1. ಸೊ 1 ಟು ದ ಪವರ್ 3 ಆ್ಯಸ್ ಇಟ್ ಈಸ್ ಬರೆಯುವ. ಓಕೆ, ಅದೇ ರೀತಿ ಡಿವೈಡೆಡ್ ಬೈ, ಇಲ್ಲಿ ಬ್ರ್ಯಾಕೆಟ್ ಇರೋದು ಕೆಳಗಿರೋಂಥ ಟರ್ಮ್ 2 ಕ್ಯೂಬ್. 2 ಕ್ಯೂಬ್ ಎಷ್ಟು, 2 × 2 × 2 ಎಷ್ಟಾಗತ್ತೆ, 8 ಆಗುತ್ತೆ. 8 ಸ್ಕ್ವೇರ್ ಪ್ಲಸ್ ಮತ್ತೆ ಬ್ರ್ಯಾಕೆಟ್ ಟರ್ಮ್ ಏನಾಯಿತು, 2 ಸ್ಕ್ವೇರ್ ಆಯಿತು, 4 ಟು ದ ಪವರ್ 0. ಸಿಂಪಲ್. ಅರ್ಥ ಆಯ್ತಲ್ವ? ಈ ರೀತಿ ಇದ್ದಾಗ ಎಂತ ಮಾಡುವ, ಫಸ್ಟ್ ಬ್ರ್ಯಾಕೆಟ್ನ ಸಾಲ್ವ್ ಮಾಡ್ತಾ ಹೋಗುವ. ಈಗ ನೋಡಿ ಎಷ್ಟು ಈಸಿ ಆಗುತ್ತೆ. 2 ಟು ದ ಪವರ್ 1 ಎಷ್ಟು, 2 ಪ್ಲಸ್ 1 ಕ್ಯೂಬ್ ಎಷ್ಟು, 1. ಡನ್. 8 ಸ್ಕ್ವೇರ್ ಎಷ್ಟು, 64 ಪ್ಲಸ್ 4 ಟು ದ ಪವರ್ 0 ಎಷ್ಟು, 1. ಅದೇ ರೀತಿ ನೋಡೋದಾದರೆ ಈಗ 2 + 1 ಎಷ್ಟಾಯಿತು, 3 ಆಯಿತು. 64 + 1 65. ಡನ್ ವಿತ್ ಆನ್ಸರ್. ಎಷ್ಟು ಈಸಿ ಇದೆಯಲ್ಲ? ಸೊ ಫಸ್ಟ್ ಎಂತ ಮಾಡುವ, ಬ್ರ್ಯಾಕೆಟ್ ವೈಸ್ ಸಾಲ್ವ್ ಮಾಡ್ತಾ ಹೋಗುವ. ದಿಸ್ ಚಾಪ್ಟರ್ ಇಸ್ ವೆರಿ ಈಸಿ ಮಕ್ಕಳೇ. ಅರ್ಥ ಆಗ್ತಾ ಇದೆಯಲ್ವಾ ಎಷ್ಟು ಈಸಿ ಕ್ವಶನ್ಸ್ ಅನ್ನೋದು? ಸೊ ಈ ಚಾಪ್ಟ್ರಿಂದ ಬರೋದು 1 ಮಾರ್ಕಿಗೆ 1, 3 ಮಾರ್ಕಿಗೆ 1, ಎಲ್ಲ ಸಿಂಪಲ್ ಕ್ವಶನ್ಸೇ, ಆರಾಮಾಗಿ ಮಾಡುವ. ಓಕೆ ಫೈನ್. ಓಕೆ, ಇಲ್ಲೇನು ಕೊಟ್ಟಿದ್ದಾರೆ, ಪ್ರೂವ್ ದಟ್ 1 ಡಿವೈಡೆಡ್ ಬೈ 1 ಪ್ಲಸ್ ಎಕ್ಸ್ ಟು ದ ಪವರ್ p ಮೈನಸ್ q ಪ್ಲಸ್ 1 ಡಿವೈಡೆಡ್ ಬೈ 1 ಪ್ಲಸ್ ಎಕ್ಸ್ ಟು ದ ಪವರ್ q ಮೈನಸ್ p. ಇದನ್ನು ನಾವು ಸಿಂಪ್ಲಿಫೈ ಮಾಡಿದ್ರೆ ಈಕ್ವಲ್ ಟು 1 ಅಂತ ಪ್ರೂವ್ ಮಾಡೋಕ್ಕೆ ಹೇಳಿದ್ದಾರೆ ಅಲ್ವಾ? ಓಕೆ, ಫಸ್ಟ್ ನಮ್ಮ ಎಲ್ ಎಚ್ ಎಸ್ ಕನ್ಸಿಡರ್ ಮಾಡುವ. ಏನು ಕೊಟ್ಟಿದ್ದಾರೆ, ಎಲ್ ಎಚ್ ಎಸ್. ಸೊ 1 ಡಿವೈಡೆಡ್ ಬೈ 1 ಪ್ಲಸ್ ಎಕ್ಸ್ ಟು ದ ಪವರ್ p ಮೈನಸ್ q, ಇದನ್ನು ಕೊಟ್ಟಿದ್ದಾರೆ ನಮ್ಮ ಫಸ್ಟ್ ಟರ್ಮ್, ಪ್ಲಸ್ 1 ಡಿವೈಡೆಡ್ ಬೈ 1 ಪ್ಲಸ್ ಎಕ್ಸ್ ಟು ದ ಪವರ್ q ಮೈನಸ್ p. ಇಷ್ಟು ಕೊಟ್ಟಿದ್ದಾರೆ ಅಲ್ವಾ ಮಕ್ಕಳೇ? ಈಗ ಎಕ್ಸ್ ಟು ದ ಪವರ್ p ಮೈನಸ್ q ಅಥವಾ ಎಕ್ಸ್ ಟು ದ ಪವರ್ q ಮೈನಸ್ p ಯಾವುದಾದ್ರು ಸ್ಟ್ಯಾಂಡರ್ಡ್ ಫಾರ್ಮ್ ನಮ್ಮ ಲಾ ಆಫ್ ಇಂಡೈಸಸ್ ನೆನಪಾಗ್ತಾ ಇದೆಯಾ? ಲಾ ಆಫ್ ಇಂಡೈಸಸಲ್ಲಿ ನಮಗೆ ಒಂದು ರೂಲ್ ನೆನಪಿದೆ ಮಕ್ಕಳು. ಏನು, a ಟು ದ ಪವರ್ m ಬೈ a ಟು ದ ಪವರ್ n ಈಸ್ ಈಕ್ವಲ್ ಟು ವಾಟ್, a ಟು ದ ಪವರ್ m ಮೈನಸ್ n ಅಲ್ವಾ ಮಕ್ಕಳೇ? ಈಗ ನಮಗೆ ಈ ಫಾರ್ಮ್ ಕೊಟ್ಟಿದ್ದಾರೆ, a ಟು ದ ಪವರ್ m ಮೈನಸ್ n ಕೊಟ್ಟಿದ್ದಾರೆ. ಸೊ ಅದೇನಾಗಿರಬೇಕು, a ಟು ದ ಪವರ್ m ಡಿವೈಡೆಡ್ ಬೈ a ಟು ದ ಪವರ್ n. ಸೊ ಇಲ್ಲೂ ಅದೇ ಫಾರ್ಮ್ಯಾಟಲ್ಲಿದೆ, a ಟು ದ ಪವರ್ m ಮೈನಸ್ n ಫಾರ್ಮ್ಯಾಟಲ್ಲಿದೆ. ನಾವು ಈ ಫಾರ್ಮ್ಯಾಟಲ್ಲಿ ಬರೆಯುವ. ಓಕೆನಾ? ಸೊ ಏನಾಗತ್ತೆ ಈಗ, ದಿಸ್ ವಿಲ್ ಬಿ ಈಕ್ವಲ್ ಟು 1 ಬೈ 1 ಪ್ಲಸ್ ಎಕ್ಸ್ ಟು ದ ಪವರ್ p ಬೈ ಎಕ್ಸ್ ಟು ದ ಪವರ್ q. ಯಾಕೆ, a ಟು ದ ಪವರ್ m ಮೈನಸ್ n ಅಂದರೆ ಏನು, a ಟು ದ ಪವರ್ m ಬೈ a ಟು ದ ಪವರ್ n. ಅದನ್ನು ಇಲ್ಲಿ ಬರೆದಿರೋದು
ಪ್ಲಸ್ 1 ಡಿವೈಡೆಡ್ ಬೈ 1 ಪ್ಲಸ್ ಎಕ್ಸ್ ಟು ದ ಪವರ್ ಕ್ಯೂ ಬೈ ಎಕ್ಸ್ ಟು ದ ಪವರ್ ಪಿ. ಈಗ ಎಲ್ ಸಿ ಎಮ್ ತೊಗೊಂಡ್ರೆ ಏನಾಗುತ್ತೆ ಮಕ್ಕಳೇ? ಸೊ ದಿಸ್ ವಿಲ್ ಬಿ ಈಕ್ವಲ್ ಟು 1 ಬೈ ಎಕ್ಸ್ ಟು ದ ಪವರ್ ಕ್ಯೂ ಪ್ಲಸ್ ಎಕ್ಸ್ ಟು ದ ಪವರ್ ಪಿ ಬೈ ಎಕ್ಸ್ ಟು ದ ಪವರ್ ಕ್ಯೂ ಪ್ಲಸ್ 1 ಬೈ ಇಲ್ಲೇನಾಗುತ್ತೆ ಎಕ್ಸ್ ಟು ದ ಪವರ್ ಪಿ ಇಂಟು 1 ಎಕ್ಸ್ ಟು ದ ಪವರ್ ಪಿ ಪ್ಲಸ್ ಎಕ್ಸ್ ಟು ದ ಪವರ್ ಕ್ಯೂ ಹೋಲ್ ಡಿವೈಡೆಡ್ ಬೈ ಎಕ್ಸ್ ಟು ದ ಪವರ್ ಪಿ. ಈಗ ಇದು ನ್ಯೂಮರೇಟರ್ ಹೋದರೆ ಏನಾಗುತ್ತೆ? ದ ನೆಕ್ಸ್ಟ್ ಸ್ಟೆಪ್ ವಿಲ್ ಬಿ ಈಕ್ವಲ್ ಟು ಎಕ್ಸ್ ಟು ದ ಪವರ್ ಕ್ಯೂ ಹೋಲ್ ಡಿವೈಡೆಡ್ ಬೈ ಎಕ್ಸ್ ಟು ದ ಪವರ್ ಕ್ಯೂ ಪ್ಲಸ್ ಎಕ್ಸ್ ಟು ದ ಪವರ್ ಪಿ ಪ್ಲಸ್ ಇದೇನಾಗುತ್ತೆ ನ್ಯೂಮರೇಟರ್ ಹೋದರೆ ಎಕ್ಸ್ ಟು ದ ಪವರ್ ಪಿ ಬೈ ಎಕ್ಸ್ ಟು ದ ಪವರ್ ಪಿ ಪ್ಲಸ್ ಎಕ್ಸ್ ಟು ದ ಪವರ್ ಕ್ಯೂ ಆಯಿತು. ಕರೆಕ್ಟಾ ಮಕ್ಕಳೇ? ನಮ್ಮ ಡಿನಾಮಿನೇಟರ್ ಎರಡು ಸೇಮ್ ಇದೆ. ಈಗ ಫಾರ್ ಎಕ್ಸಾಂಪಲ್ 2/3 ಪ್ಲಸ್ 5/3 ಅಂತಿದ್ರೆ ಏನು ಬರೀತೀರಾ ನೀವು? ದಿಸ್ ವಿಲ್ ಬಿ ಈಕ್ವಲ್ ಟು ಬೈ 3 ಕಾಮನ್, ಎಲ್ ಸಿ ಎಮ್ ಏನಾಗುತ್ತೆ 2 + 5 7 ಆಗುತ್ತೆ. ಸೊ 7/3 ಅಂತ ಬರೆಯಲ್ವಾ? ಈಗ ಸೇಮ್ ಇಲ್ಲೂ ಅದೇ ಸ್ಟೆಪ್ ನೋಡಿ. ಎಕ್ಸ್ ಟು ದ ಪವರ್ ಪಿ ಪ್ಲಸ್ ಎಕ್ಸ್ ಟು ದ ಪವರ್ ಕ್ಯೂ ಸೇಮ್ ಇದೆ, ಎಕ್ಸ್ ಟು ದ ಪವರ್ ಪಿ ಪ್ಲಸ್ ಎಕ್ಸ್ ಟು ದ ಪವರ್ ಕ್ಯೂ ಸೇಮ್ ಇದೆ. ಸೊ ಏನಾಗುತ್ತೆ? ದಿಸ್ ವಿಲ್ ಬಿ ಈಕ್ವಲ್ ಟು ಎಕ್ಸ್ ಟು ದ ಪವರ್ ಪಿ ಪ್ಲಸ್ ಎಕ್ಸ್ ಟು ದ ಪವರ್ ಕ್ಯೂ. ಅಲ್ಲಿ ನಾವು ಹೇಗೆ ನ್ಯೂಮರೇಟರ್ ಆ್ಯಡ್ ಮಾಡಿದ್ವಿ ಇಲ್ಲೂ ಹಾಗೆ ಆ್ಯಡ್ ಮಾಡುವ. ಇರೋದೇನು ಎಕ್ಸ್ ಟು ದ ಪವರ್ ಪಿ ಮತ್ತು ಎಕ್ಸ್ ಟು ದ ಪವರ್ ಕ್ಯೂ. ಎಕ್ಸ್ ಟು ದ ಪವರ್ ಪಿ ಪ್ಲಸ್ ಎಕ್ಸ್ ಟು ದ ಪವರ್ ಕ್ಯೂ ಸೇಮ್ ಕ್ವಾಂಟಿಟಿ ಆಯಿತಾ? ಕ್ಯಾನ್ಸಲ್ ಈಕ್ವಲ್ ಟು 1 ವಿಚ್ ಇಸ್ ಅವರ್ ಆರ್ ಎಚ್ ಎಸ್. ಸಿಂಪಲ್. ಎಷ್ಟು ಈಸಿ ಅಲ್ವಾ ಮಕ್ಕಳೇ? ಅರ್ಥ ಆಯ್ತಾ? ಸೊ ಸ್ಟೆಪ್ 1 ನಾನು ಹೇಗೆ ಮಾಡಿದೆ? ಕೊಟ್ಟಿರೋಂಥ ಎಲ್ ಎಚ್ ಎಸ್ನ ಕನ್ಸಿಡರ್ ಮಾಡಿದೆ. ಸೊ ಎಕ್ಸ್ ಟು ದ ಪವರ್ ಪಿ ಮೈನಸ್ ಕ್ಯೂ ನಮ್ಮ ಎ ಟು ದ ಪವರ್ ಎಮ್ ಮೈನಸ್ ಎನ್ ಫಾರ್ಮಲ್ ಇತ್ತು. ಸೊ ಎ ಟು ದ ಪವರ್ ಎಮ್ ಬೈ ಎ ಟು ದ ಪವರ್ ಎನ್ ಆ ಫಾರ್ಮಲ್ ಬರದೆ ಜಸ್ಟ್ ಎಲ್ ಸಿ ಎಮ್ ತೊಗೊಂಡು ಸಿಂಪ್ಲಿಫೈ ಮಾಡಿದೆ. ವಿ ಗಾಟ್ ದ ಆನ್ಸರ್. ಅರ್ಥ ಆಗ್ತಾ ಇದೆಯಲ್ವಾ? ತುಂಬಾ ಈಸಿ ಇದೆ ಈ ಚಾಪ್ಟರು. ನಿಧಾನವಾಗಿ ಒಂದು ಪ್ರಾಬ್ಲಮ್ ಆದಮೇಲೆ ಬೇಕಾದ್ರೆ ಪಾಸ್ ಮಾಡಿ ಮಕ್ಕಳೇ. ಈ ಪ್ರಾಬ್ಲಮ್ನ ನೀವು ನನ್ನ ಜೊತೆನೇ ಸಾಲ್ವ್ ಮಾಡಿ. ಅರ್ಥ ಆಗಲಿಲ್ಲ ಅಂದರೆ ಅಲ್ಲೇ ಕ್ಲಾರಿಫಿಕೇಷನ್ ತೊಗೊಳ್ಳಿ. ಡೌಟ್ ಇದ್ದರೆ ಅಲ್ಲೇ ಕಮೆಂಟಲ್ಲಿ ಹಾಕಿ, ಮತ್ತೆ ಲೈವ್ ಸೆಷನಲ್ಲಿ ಬಂದು ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಓಕೆನಾ? ತುಂಬಾ ಈಸಿ ಇದೆ, ಸರಿಯಾಗಿ ಕಲ್ತ್ಕೊಂಬಿಡಿ. ಓಕೆನಾ? ಫೈನ್. ಓಕೆ, ಪ್ರೂವ್ ದಟ್ ಎಕ್ಸ್ ಟು ದ ಪವರ್ ಬಿ ಮೈನಸ್ ಸಿ ಹೋಲ್ ಟು ದ ಪವರ್ ಎ ಇಂಟು ಎಕ್ಸ್ ಟು ದ ಪವರ್ ಸಿ ಮೈನಸ್ ಎ ಹೋಲ್ ಟು ದ ಪವರ್ ಬಿ ಇಂಟು ಎಕ್ಸ್ ಟು ದ ಪವರ್ ಎ ಮೈನಸ್ ಬಿ ಟು ದ ಪವರ್ ಸಿ ಶುಡ್ ಬಿ ಈಕ್ವಲ್ ಟು 1. ಇಷ್ಟು ಕೇಳಿಯಾರೆ. ಈಗ ನಮ್ಮ ಎಲ್ ಎಚ್ ಎಸ್ನ ಕನ್ಸಿಡರ್ ಮಾಡುವ ಮಕ್ಕಳೇ. ಲೆಫ್ಟ್ ಹ್ಯಾಂಡ್ ಸೈಡ್ ಏನಿದೆ ನಮ್ಗೆ ಕೊಟ್ಟಿರುವಂಥದ್ದು ಎಕ್ಸ್ ಟು ದ ಪವರ್ ಬಿ ಮೈನಸ್ ಸಿ ಹೋಲ್ ಟು ದ ಪವರ್ ಎ ಇಂಟು ಎಕ್ಸ್ ಟು ದ ಪವರ್ ಸಿ ಮೈನಸ್ ಎ ಹೋಲ್ ಟು ದ ಪವರ್ ಬಿ ಇಂಟು ಎಕ್ಸ್ ಟು ದ ಪವರ್ ಎ ಮೈನಸ್ ಬಿ ಹೋಲ್ ಟು ದ ಪವರ್ ಸಿ ಕೊಟ್ಟಿದ್ದಾರೆ. ಈಗ ಇಲ್ಲಿರೋಂಥ ಟರ್ಮ್ನ ನೀವು ಕಂಪೇರ್ ಮಾಡಿದ್ರೆ ಮಕ್ಕಳೇ ನಮಗೆ ಯಾವ ಲಾ ಆಫ್ ಇಂಡೈಸಸ್ ನೆನಪಾಗ್ತಾ ಇದೆ? ವಿ ಆರ್ ರಿಮೆಂಬರಿಂಗ್ ಎ ಟು ದ ಪವರ್ ಎಮ್ ಹೋಲ್ ಟು ದ ಪವರ್ ಎನ್ ಅಲ್ವಾ ಮಕ್ಕಳೇ? ಈ ಫಾರ್ಮಿಗೆ ರಿಸೆಂಬಲ್ ಆಗ್ತಾ ಇದೆಯಲ್ವಾ? ಈಸ್ ಈಕ್ವಲ್ ಟು ಎ ಟು ದ ಪವರ್ ಎಮ್ ಇಂಟು ಎನ್ ಆಯಿತು. ದಿಸ್ ಇಸ್ ಎ ಟು ದ ಪವರ್ ಎಮ್ ಫಾರ್ಮ್ ಆಯಿತು. ಹೋಲ್ ಟು ದ ಪವರ್ ಎನ್ ಆ ಫಾರ್ಮಿಗೆ ರಿಸೆಂಬಲ್ ಆಗ್ತಾ ಇದೆಯಲ್ವಾ? ಕರೆಕ್ಟ್. ಸೊ ಆ ರೀತಿ ಆದಲ್ಲಿ ದಿಸ್ ವಿಲ್ ಬಿ ಈಕ್ವಲ್ ಟು ವಾಟ್? ಎಕ್ಸ್ ಟು ದ ಪವರ್ ಎಮ್ ಇಂಟು ಎನ್. ಸೊ ಬಿ ಇಂಟು ಎ ಬಿ ಎ ಅಥವಾ ಎ ಬಿ ಮೈನಸ್ ಎ ಇಂಟು ಸಿ ಎ ಸಿ ಇಂಟು ಎಕ್ಸ್ ಟು ದ ಪವರ್ ಸಿ ಇಂಟು ಬಿ ಸಿ ಬಿ ಅಥವಾ ಬಿ ಸಿ ಎರಡು ಒಂದೇ ಮೈನಸ್ ಎ ಇಂಟು ಬಿ ಎ ಬಿ ಟೈಮ್ಸ್ ಎಕ್ಸ್ ಟು ದ ಪವರ್ ಎ ಇಂಟು ಸಿ ಎಷ್ಟು? ಎ ಸಿ ಮೈನಸ್ ಬಿ ಸಿ. ಡನ್. ಈಗ ನೀವು ನಮ್ಮ ಈ ಸ್ಟೆಪ್ನ ನೀವು ಕಂಪೇರ್ ಮಾಡಿದ್ರೆ ಇದು ಯಾವ ಫಾರ್ಮಲ್ ಇದೆ ಮಕ್ಕಳೇ? ದಿಸ್ ಈಸ್ ಇನ್ ದ ಫಾರ್ಮ್ ಎ ಟು ದ ಪವರ್ ಎಮ್ ಇಂಟು ಎ ಟು ದ ಪವರ್ ಎನ್ ಅಲ್ವಾ? ನಂಬರ್ ಆಫ್ ಟರ್ಮ್ಸ್ 3 ಇರ್ಬೋದು. ಇದು ನಮ್ಮ ಜನರಲ್ ಫಾರ್ಮ್ಯಾಟ್. ದಿಸ್ ಈಸ್ ಎ ಟು ದ ಪವರ್ ಎಮ್ ಪ್ಲಸ್ ಎನ್. ಇದು ಎಷ್ಟೇ ಸೀರೀಸ್ಗೂ ಎಕ್ಸ್ಟೆಂಡ್ ಆಗಲಿ, ಇಟ್ ಕ್ಯಾನ್ ಎಕ್ಸ್ಟೆಂಡ್. ಎ ಟು ದ ಪವರ್ ಎಮ್ ಇಂಟು ಎ ಟು ದ ಪವರ್ ಎನ್ ಇಂಟು ಎ ಟು ದ ಪವರ್ ಪಿ ಇಂಟು ಎ ಟು ದ ಪವರ್ ಕ್ಯೂ. ಎ ಟು ದ ಪವರ್ ಎಮ್ ಪ್ಲಸ್ ಎನ್ ಪ್ಲಸ್ ಪಿ ಪ್ಲಸ್ ಕ್ಯೂ ಈ ಸೀರೀಸ್ ಹೋಗ್ತಾನೆ ಹೋಗುತ್ತೆ. ದಿಸ್ ರೂಲ್ ಹೋಲ್ಡ್ಸ್ ಗುಡ್ ಫಾರ್ ದ ಸೀರೀಸ್. ಓಕೆನಾ? ಸೊ ಆ ಫಾರ್ಮ್ಯಾಟಲ್ಲಿದ್ದಾಗ ನಾವು ಹೇಗೆ ಬರಿಬೋದು? ದಿಸ್ ಈಸ್ ಈಕ್ವಲ್ ಟು ಎಕ್ಸ್ ಟು ದ ಪವರ್ ಎ ಬಿ ಮೈನಸ್ ಎ ಸಿ ಪ್ಲಸ್ ಬಿ ಸಿ ಮೈನಸ್ ಎ ಬಿ ಪ್ಲಸ್ ಎ ಸಿ ಮೈನಸ್ ಬಿ ಸಿ. ಎ ಟು ದ ಪವರ್ ಎಮ್ ಪ್ಲಸ್ ಎನ್ ಫಾರ್ಮಲ್ ಬರೆದ್ವಿ, ಎಲ್ಲನೂ ಆ್ಯಡ್ ಮಾಡಿದ್ವಿ. ಈಗ ಇಲ್ಲಿ ಅಬ್ಸರ್ವ್ ಮಾಡಿ ಮಕ್ಕಳೇ, ನಮಗಿಲ್ಲಿ ಪ್ಲಸ್ ಎ ಬಿ ಇದೆ, ಮೈನಸ್ ಎ ಬಿ ಇದೆ. ಡಿಶ್ಕ್ಯಾವ್ ಹೊಡೆದಾಕಿ ಮುಗೀತು.
ಅದಾದಮೇಲೆ ಮೈನಸ್ ಎ ಸಿ ಪ್ಲಸ್ ಎ ಸಿ ಕ್ಯಾನ್ಸಲ್ ಇಟ್, ಹೊಡೆದೋಯ್ತು. ಪ್ಲಸ್ ಬಿ ಸಿ ಮೈನಸ್ ಬಿ ಸಿ ಪ್ಲಸ್ ಬಿ ಸಿ ಮೈನಸ್ ಬಿ ಸಿ ಕ್ಯಾನ್ಸಲ್ ಆಯಿತು. ಎಲ್ಲ ಕ್ಯಾನ್ಸಲ್ ಅದು ಏನು ಉಳೀತು? 0. ದಿಸ್ ಈಸ್ ಈಕ್ವಲ್ ಟು ಎಕ್ಸ್ ಟು ದ ಪವರ್ 0 ವಿಚ್ ಈಸ್ 1. ಎಷ್ಟು ಈಸಿ ಅಲ್ವಾ ಇದು? ಈ ರೀತಿ ಕ್ವಶನ್ಸು ಕೆಲವೊಮ್ಮೆ ಬಂದರೆ ಇದನ್ನೇ 1 ಮಾರ್ಕ್ಗೂ ಕೇಳ್ಬೋದು, ಲಕ್ಕಿದ 3 ಮಾರ್ಕ್ಸ್ಗೂ ಕೇಳ್ತಾರೆ ಮಕ್ಕಳೇ. ಇಟ್ಸ್ ಆಲ್ ಡಿಪೆಂಡ್ಸ್. ಈಗ ಮತ್ತೆ ನಾಳೆ ಈಗ ಬರ್ತಾ ಇರೋಂಥ ಕ್ವಾರ್ಟರ್ಲಿ ಎಕ್ಸಾಮಿನೇಷನ್ಗೆ ಸಿನ್ಸ್ ದ ಸಿಲೆಬಸ್ ಇಸ್ ಲೆಸ್, ನಿಮ್ಮ ಫೈನಲ್ ಎಕ್ಸಾಮ್ ಅಲ್ವಲ್ಲ, ಈ ಚಾಪ್ಟ್ರಿಂದ ಟೋಟಲ್ ವೇಟೇಜ್ ಇದ್ದು 4 ಮಾರ್ಕ್ಸು, ಪ್ರೊಬೇಬ್ಲಿ 2 ಮಾರ್ಕ್ಸಿಗೂ ಒಂದು ಕ್ವಶನ್ಸ್ ಕೊಡ್ಬೋದು ಈ ರೀತಿ. ಸೊ ಪ್ರಿಪೇರ್ ಆಗಿರಿ, ಯಾಕಂದರೆ ಈ ಮಾರ್ಕ್ಸ್ ನಿಮ್ಮ ಫೈನಲ್ ಎಕ್ಸಾಮ್ಗೆ ಆ್ಯಡ್ ಆಗುತ್ತಲ್ವಾ. ಸೊ ಚಾನ್ಸೇ ಬಿಟ್ಕೊಡಕ್ಕೆ ಹೋಗ್ಬೇಡಿ, ಪ್ರತಿಯೊಂದನ್ನು ನೀಟಾಗಿ ಪ್ರಾಕ್ಟೀಸ್ ಮಾಡಿ, ತುಂಬಾ ಈಸಿ ಇದೆ. ಓಕೆ, ಇಲ್ಲೇನು ಕೊಟ್ಟಿದ್ದಾರೆ ಈಗ ಮುಂದಿನ ಪ್ರಶ್ನೆಯಲ್ಲಿ? ಎಕ್ಸ್ ಟು ದ ಪವರ್ ಎ ಪ್ಲಸ್ ಬಿ ಬೈ ಎಕ್ಸ್ ಟು ದ ಪವರ್ ಬಿ ಮೈನಸ್ ಸಿ ಕೊಟ್ಟಿದ್ದಾರೆ, ಹೋಲ್ ಟು ದ ಪವರ್ ಎ ಮೈನಸ್ ಸಿ. ಈಗ ಫಸ್ಟ್ ನಾವು ಬರೀ ನಮ್ಮ ಬ್ರಾಕೆಟ್ ಟರ್ಮ್ಸ್ ನೋಡಿದ್ರೆ ಅದು ಯಾವ ಫಾರ್ಮಲ್ ಇದೆ ಮಕ್ಕಳೇ? ಇಟ್ ಈಸ್ ಆಫ್ ದ ಫಾರ್ಮ್ ಎ ಟು ದ ಪವರ್ ಎಮ್ ಬೈ ಎ ಟು ದ ಪವರ್ ಎನ್ ಫಾರ್ಮಲ್ ಇದೆ, ಕರೆಕ್ಟಾ? ಸೊ ನಾವು ಸಿಂಪ್ಲಿಫೈ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಫಸ್ಟ್ ನಾನು ಕ್ವಶನ್ನ ಬರೀತೀನಿ, ನಮ್ಮ LHS ಬರ್ಕೊಳ್ಳುವ. ಓಕೆ, ಎಕ್ಸ್ ಟು ದ ಪವರ್ ಎ ಪ್ಲಸ್ ಬಿ ಬೈ ಎಕ್ಸ್ ಟು ದ ಪವರ್ ಬಿ ಮೈನಸ್ ಸಿ ಹೋಲ್ ಟು ದ ಪವರ್ ಎ ಮೈನಸ್ ಸಿ ಟೈಮ್ಸ್ ಎಕ್ಸ್ ಟು ದ ಪವರ್ ಬಿ ಪ್ಲಸ್ ಸಿ ಬೈ ಎಕ್ಸ್ ಟು ದ ಪವರ್ ಸಿ ಮೈನಸ್ ಎ ಟು ದ ಪವರ್ ಬಿ ಮೈನಸ್ ಎ ಇಂಟು ಎಕ್ಸ್ ಟು ದ ಪವರ್ ಸಿ ಪ್ಲಸ್ ಎ ಬೈ ಎಕ್ಸ್ ಟು ದ ಪವರ್ ಎ ಮೈನಸ್ ಬಿ ಹೋಲ್ ಟು ದ ಪವರ್ ಸಿ ಮೈನಸ್ ಬಿ. ಈಗ ಫಸ್ಟ್ ನನ್ನ ಬ್ರಾಕೆಟ್ ಟರ್ಮ್ನ ನಾನು ಎಂತ ಮಾಡ್ತೀನಿ ಮಕ್ಕಳೇ? ಎ ಟು ದ ಪವರ್ ಎಮ್ ಬೈ ಎ ಟು ದ ಪವರ್ ಎನ್. ಏನು ಮಕ್ಕಳೇ? ಇಟ್ ಈಸ್ ಎ ಟು ದ ಪವರ್ ಎಮ್ ಮೈನಸ್ ಎನ್. ನಾನು ಇಲ್ಲಿ ರೆಫರೆನ್ಸಿಗೆ ನಾನು ಏನು ಮಾಡೀನಿ? ಎ ಟು ದ ಪವರ್ ಎಮ್ ಬೈ ಎ ಟು ದ ಪವರ್ ಎನ್ ಈಸ್ ಈಕ್ವಲ್ ಟು ವಾಟ್? ಎ ಟು ದ ಪವರ್ ಎಮ್ ಮೈನಸ್ ಎನ್ ಫಾರ್ಮಿಗೆ ಬಂತು. ಸೊ ಈಗ ನಾವೇನು ಮಾಡುವ? ನಮ್ಮ ಬ್ರಾಕೆಟ್ ಟರ್ಮ್ನ ಆ ಫಾರ್ಮಿಗೆ ಬರೆದ್ರೆ ಎಕ್ಸ್ ಟು ದ ಪವರ್ ಏನಾಗುತ್ತೆ? ಎಮ್ ಎ ಪ್ಲಸ್ ಬಿ ಮೈನಸ್ ಬಿ ಪ್ಲಸ್ ಸಿ. ಯಾಕಂದರೆ ಇಲ್ಲೇನಿದೆ ಮಕ್ಕಳೇ? ಮೈನಸ್ ಎನ್ ಅಲ್ವಾ? ಮೈನಸ್ ಎನ್ ಆದಾಗ ಏನಾಗುತ್ತೆ? ಮೈನಸ್ ಆಫ್ ಬಿ ಮೈನಸ್ ಸಿ. ಸೊ ಮೈನಸ್ ಬಿ ಮೈನಸ್ ಇಂಟು ಮೈನಸ್ ಏನಾಗುತ್ತೆ? ಪ್ಲಸ್ ಆಗುತ್ತೆ. ಹಾಗಾಗಿ ಪ್ಲಸ್ ಸಿ ಅಂತ ಬರ್ದಿದ್ದೀನಿ. ಓಕೆ, ಟೈಮ್ಸ್ ಎಕ್ಸ್ ಟು ದ ಪವರ್ ಇಷ್ಟೇನಾಯಿತು? ಹೋಲ್ ಟು ದ ಪವರ್ ಎ ಮೈನಸ್ ಸಿ ಇದೆ, ಕರೆಕ್ಟ್? ಮರಿಬೇಡಿ ಯಾವ ಸ್ಟೆಪ್ಸು. ಇಲ್ಲೇನಾಗುತ್ತೆ ಈಗ ನೆಕ್ಸ್ಟ್? ಎ ಟು ದ ಪವರ್ ಎಮ್ ಮೈನಸ್ ಎನ್, ಸೊ ಮೈನಸ್ ಸಿ ಪ್ಲಸ್ ಎ ಹೋಲ್ ಟು ದ ಪವರ್ ಬಿ ಮೈನಸ್ ಎ ಆಯಿತು, ಕರೆಕ್ಟ್? ಅದೇ ರೀತಿ ಇಲ್ಲಿ ನೋಡಿದ್ರೆ ಎಕ್ಸ್ ಟು ದ ಪವರ್ ಸಿ ಪ್ಲಸ್ ಎ ಮೈನಸ್ ಎ ಪ್ಲಸ್ ಬಿ ಹೋಲ್ ಟು ದ ಪವರ್ ಸಿ ಮೈನಸ್ ಬಿ ಆಯಿತು ಅಲ್ವಾ ಮಕ್ಕಳೇ? ಈಗ ನೀವು ಅಬ್ಸರ್ವ್ ಮಾಡಿ, ದಿಸ್ ಇಸ್ ಇಲ್ಲೇನಾಗುತ್ತೆ? ಪ್ಲಸ್ ಬಿ ಮೈನಸ್ ಬಿ ಕ್ಯಾನ್ಸಲ್ಲು, ಪ್ಲಸ್ ಸಿ ಮೈನಸ್ ಸಿ ಕ್ಯಾನ್ಸಲ್, ಪ್ಲಸ್ ಎ ಮೈನಸ್ ಎ ಕ್ಯಾನ್ಸಲ್ ಆಯಿತು. ಏನು ಉಳಿಯುತ್ತೆ ಈಗ ನಮ್ಮ ಬ್ರಾಕೆಟಲ್ಲಿ? ಎಕ್ಸ್ ಟು ದ ಪವರ್ ಎ ಪ್ಲಸ್ ಸಿ ಉಳಿತು ಟು ದ ಪವರ್ ಎ ಮೈನಸ್ ಸಿ. ಅದೇ ರೀತಿ ಎಕ್ಸ್ ಟು ದ ಪವರ್ ಬಿ ಪ್ಲಸ್ ಎ ಹೋಲ್ ಟು ದ ಪವರ್ ಬಿ ಮೈನಸ್ ಎ ಇಂಟು ಎಕ್ಸ್ ಟು ದ ಪವರ್ ಇಲ್ಲೇನು ಉಳಿದಿದೆ? ಸಿ ಪ್ಲಸ್ ಬಿ ಟೈಮ್ಸ್ ಸಿ ಮೈನಸ್ ಬಿ ಅಲ್ವಾ ಮಕ್ಕಳೇ? ಸೊ ಕ್ಯಾನ್ಸಲ್ ಔಟ್ ಟರ್ಮ್ಸ್ ಬಿಟ್ಟು ಉಳಿದ ಟರ್ಮ್ಸ್ನ ಬರೆದ್ವಿ. ನೌ ದಿಸ್ ಇಸ್ ರಿಸೆಂಬ್ಲಿಂಗ್ ವಿಚ್ ಫಾರ್ಮ್ ಮಕ್ಕಳೇ? ಈಗ ನಮಗೆ ಬರ್ತಾ ಇರೋಂಥ ರಿಸಲ್ಟು ಎ ಟು ದ ಪವರ್ ಎಮ್ ಫಾರ್ಮಲ್ ಇದೆ, ಟು ದ ಪವರ್ ಎನ್ ಫಾರ್ಮಲ್ ಇದೆ. ಸೊ ಈ ಇಂಡೈಸಸ್ನ ಲಾ ಏನು? ದಿಸ್ ಈಸ್ ಈಕ್ವಲ್ ಟು ಎ ಟು ದ ಪವರ್ ಎಮ್ ಇಂಟು ಎನ್ ಅಲ್ವಾ ಮಕ್ಕಳೇ? ಸೊ ಇದನ್ನು ನಾನು ಹೇಗೆ ಬರಿಬೋದು? ದಿಸ್ ಈಸ್ ಎಕ್ಸ್ ಟು ದ ಪವರ್ ಎ ಪ್ಲಸ್ ಸಿ ಇಂಟು ಎ ಮೈನಸ್ ಸಿ. ಓಕೆ, ಇಲ್ಲಿ ಒಂದು ಫಾರ್ಮ್ಯಾಟ್ ಬರ್ತಾ ಇದೆ ಮಕ್ಕಳೇ, ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ಫಾರ್ಮ್ಯಾಟ್ ಬರ್ತಾ ಇದೆ. ಸೊ ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ಇದ್ರೆ ಏನಾಗುತ್ತೆ ಮಕ್ಕಳೇ? ಇಟ್ ಈಸ್ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಐಡೆಂಟಿಟಿ ಅಲ್ವಾ? ಸೊ ಆ ಫಾರ್ಮ್ಯಾಟಿಗೆ ಬಂದ್ಬಿಡ್ತು ಈಗ. ಸೊ ಎಕ್ಸ್ ಟು ದ ಪವರ್ ಬಿ ಪ್ಲಸ್ ಎ ಇಂಟು ಬಿ ಮೈನಸ್ ಎ ಇಂಟು ಎಕ್ಸ್ ಟು ದ ಪವರ್ ಸಿ ಪ್ಲಸ್ ಬಿ ಇಂಟು ಸಿ ಮೈನಸ್ ಬಿ. ಸೊ ದಿಸ್ ವಿಲ್ ಬಿ ಈಕ್ವಲ್ ಟು ಏನಾಗತ್ತೀಗ? ಎಕ್ಸ್ ಟು ದ ಪವರ್
ಎ ಸ್ಕ್ವೇರ್ ಮೈನಸ್ ಸಿ ಸ್ಕ್ವೇರ್ ಆಯಿತು. ಯಾಕಂದರೆ ಎ ಪ್ಲಸ್ ಸಿ ಇಂಟು ಎ ಮೈನಸ್ ಸಿ ಯಾವ ಫಾರ್ಮಿಗೆ ಬಂತು, ಎ ಸ್ಕ್ವೇರ್ ಮೈನಸ್ ಸಿ ಸ್ಕ್ವೇರ್ ಆಯಿತು, ಇಂಟು ಎಕ್ಸ್ ಟು ದ ಪವರ್ ಬಿ ಸ್ಕ್ವೇರ್ ಮೈನಸ್ ಎ ಸ್ಕ್ವೇರ್ ಆಯಿತು, ಇಂಟು ಎಕ್ಸ್ ಟು ದ ಪವರ್ ಸಿ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್. ಓಕೆ, ಸರಿಯಾಗಿ ಬರೀತೀನಿ. ಸೊ ಇದು ಬಿ ಸ್ಕ್ವೇರ್. ಓಕೆನಾ? ಈಗ ಇಫ್ ಯು ಅಬ್ಸರ್ವ್ ಇದು ಯಾವ ಫಾರ್ಮಿಗೆ ಬಂತೀಗ, ಎ ಟು ದ ಪವರ್ ಎಮ್ ಇಂಟು ಎ ಟು ದ ಪವರ್ ಎನ್ ಇಂಟು ಎ ಟು ದ ಪವರ್ ಪಿ ಅಂತ ಬರಿತೀನಿ. ಓ ಅಂತ ಬರೆದ್ರೆ ನೀವು ಝೀರೋ ಕನ್ಫ್ಯೂಸ್ ಮಾಡ್ಕೊತೀರಾ. ಸೊ ಇದೇನಾಗುತ್ತೆ, ಎ ಟು ದ ಪವರ್ ಎಮ್ ಪ್ಲಸ್ ಎನ್ ಪ್ಲಸ್ ಪಿ. ದಿಸ್ ರೂಲ್ ಕ್ಯಾನ್ ಎಕ್ಸ್ಟೆಂಡ್ ಟು ಎನಿ ನಂಬರ್ ಅಲ್ವಾ. ಎಷ್ಟೇ ಬೇಸ್ ಸೇಮ್ ಇದ್ದರೂ ಪವರ್ ಡಿಫ್ರೆಂಟ್ ಇದ್ದರೆ ಆ್ಯಡ್ ಮಾಡ್ತಾ ಹೋಗಬೇಕು. ಇಲ್ಲಿ ನಮ್ಮ ಬೇಸ್ ಸೇಮ್ ಇದೆ, ಪವರ್ ಡಿಫ್ರೆಂಟ್ ಇದೆ. ಇಫ್ ವಿ ಆ್ಯಡ್ ಏನಾಗುತ್ತೆ ಮಕ್ಕಳೇ, ದಿಸ್ ವಿಲ್ ಬಿ ಈಕ್ವಲ್ ಟು ಎಕ್ಸ್ ಟು ದ ಪವರ್ ಎ ಸ್ಕ್ವೇರ್ ಮೈನಸ್ ಸಿ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಮೈನಸ್ ಎ ಸ್ಕ್ವೇರ್ ಪ್ಲಸ್ ಸಿ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಬಂತು. ಎ ಸ್ಕ್ವೇರ್ ಮೈನಸ್ ಎ ಸ್ಕ್ವೇರ್ ಹೊಡೆದಾಕಿದೆ, ಮೈನಸ್ ಸಿ ಸ್ಕ್ವೇರ್ ಪ್ಲಸ್ ಸಿ ಸ್ಕ್ವೇರ್ ಹೊಡೆದಾಕಿದ್ವಿ, ಪ್ಲಸ್ ಬಿ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಹೊಡೆದಾಕಿದ್ವಿ. ಎಲ್ಲ ಟರ್ಮ್ಸ್ ಕ್ಯಾನ್ಸಲ್ ಆದರೆ ನ್ಯೂಮರೇಟ್ ಪವರ್ ಏನು ಉಳಿತು, ಎಕ್ಸ್ ಟು ದ ಪವರ್ 0. ಎಕ್ಸ್ ಟು ದ ಪವರ್ 0 ಎಷ್ಟು, 1. ಡನ್ ವಿತ್ ದ ಸೊಲ್ಯೂಷನ್. ಸೊ ಇದು ಒಂದೇ ಕ್ವೆಶನಲ್ಲಿ ನೋಡಿ ಮಕ್ಕಳೇ, ನಮ್ಮ 3 ಲಾ ಆಫ್ ಇಂಡೈಸಸ್ ಬಂದಿದೆ. ಅರ್ಥ ಆಗ್ತಾ ಇದೆಯಲ್ವಾ? ಕೊಟ್ಟಿರುವಂಥ ಎಕ್ಸ್ಪ್ರೆಷನ್ ಏನಿದೆ ನಿಧಾನವಾಗಿ ನೋಡಿ, ಅನಲೈಸ್ ಮಾಡಿ, ಸ್ಟೆಪ್ ಬೈ ಸ್ಟೆಪ್ ಸಾಲ್ವ್ ಮಾಡಿ. ಓಕೆ, ಸೊ ಫಸ್ಟ್ ಏನಿತ್ತು, ಎ ಟು ದ ಪವರ್ ಎಮ್ ಬೈ ಎ ಟು ದ ಪವರ್ ಎನ್ ಫಾರ್ಮಲ್ ಇತ್ತು. ಸೊ ಎ ಟು ದ ಪವರ್ ಎಮ್ ಮೈನಸ್ ಎನ್ ಆ ಫಾರ್ಮಲ್ ಬರೆದ್ವಿ, ಕೆಲವೊಂದು ಟರ್ಮ್ಸ್ ಕ್ಯಾನ್ಸಲ್ ಆಯಿತು. ನೆಕ್ಸ್ಟ್ ಎ ಟು ದ ಪವರ್ ಎಮ್ ಹೋಲ್ ಟು ದ ಪವರ್ ಎನ್ ಫಾರ್ಮಿಗೆ ಬಂತು. ಸೊ ದಟ್ ಈಸ್ ಈಕ್ವಲ್ ಟು ಎ ಟು ದ ಪವರ್ ಎಮ್ ಇಂಟು ಎನ್. ಆ ಐಡೆಂಟಿಟಿ ಯೂಸ್ ಮಾಡಿ ಬರೆದ್ವಿ, ಅಥವಾ ಆ ರೂಲ್ ಯೂಸ್ ಮಾಡಿ ಬರೆದ್ವಿ. ಅದಾದಮೇಲೆ ಎ ಟು ದ ಪವರ್ ಎಮ್ ಇಂಟು ಎ ಟು ದ ಪವರ್ ಎನ್ ಇಂಟು ಎ ಟು ದ ಪವರ್ ಪಿ. ಈ ಸೀರೀಸ್ ಎಷ್ಟು ವ್ಯಾಲ್ಯೂಸ್ಗಾರು ಇರಲಿ, ಇಟ್ ಕ್ಯಾನ್ ಎಕ್ಸ್ಟೆಂಡ್ ಆ್ಯಂಡ್ ದ ರಿಸಲ್ಟ್ ಹೋಲ್ಡ್ಸ್ ಗುಡ್. ಆ್ಯಡ್ ಮಾಡಿದ್ವಿ, ಎಲ್ಲ ಕ್ಯಾನ್ಸಲ್ ಔಟ್ ಆಗಿ 0 ಉಳಿತು. ಎ ಟು ದ ಪವರ್ 0 ಎಷ್ಟು, 1. ಅದಕ್ಕೂ ನಾನು ರೀಸನ್ ಕೂಡ ಕೊಟ್ಟಿದ್ದೀನಿ. ಅರ್ಥ ಆಗಿದೆಯಲ್ವ ಈಗ ಚೆನ್ನಾಗಿ? ಫೈನ್. ಈಗ ನಮ್ಮ ನೆಕ್ಸ್ಟ್ ಕ್ವಶನ್ ನೋಡುವ. ಓಕೆ, ಇಲ್ಲೇನು ಕೊಟ್ಟಿದ್ದಾರೆ, ಎ ಟು ದ ಪವರ್ ಎಕ್ಸ್ ಈಕ್ವಲ್ ಟು ಬಿ ಅಂತ ಕೊಟ್ಟಿದ್ದಾರೆ. ಬಿ ಟು ದ ಪವರ್ ವೈ ಈಸ್ ಸಿ. ಫೈನ್. ಓಕೆ, ಸಿ ಟು ದ ಪವರ್ ಝೆಡ್ ಈಕ್ವಲ್ ಟು ಎ. ಶೋ ದಟ್ ಎಕ್ಸ್ ವೈ ಝೆಡ್ ಈಕ್ವಲ್ ಟು 1 ಅಂತ ಕೇಳಿದ್ದಾರೆ. ಓಕೆ ಮಕ್ಕಳೇ, ಈಗ ನಾನು ಇದನ್ನು ಸಿಂಪಲಾಗಿ ಅಪ್ರೋಚ್ ಮಾಡ್ತೀನಿ. ಒಂದು ಕ್ವಶನ್ ವೇರಿಯಸ್ ಮೆಥಡ್ಸಿಂದ ಸಾಲ್ವ್ ಮಾಡ್ಬೋದು. ಲೆಟ್ಸ್ ಟ್ರೈ ಟು ಡೂ ಇನ್ ದಿಸ್ ವೇ. ಓಕೆ, ಈಗ ಎ ಟು ದ ಪವರ್ ಎಕ್ಸ್ ಈಕ್ವಲ್ ಟು ಬಿ ಅಂತ ಕೊಟ್ಟಿದ್ದಾರೆ. ಫೈನ್. ಇಲ್ಲಿ ನಮಗೆ ಎಕ್ಸ್ ವೈ ಝೆಡ್ ಅಂತ ಪ್ರೂವ್ ಮಾಡಬೇಕು ಅಲ್ವಾ. ಸೊ ನಮ್ಮ ಇಲ್ಲಿ ಕಲಿತಾ ಇರೋದು ನಾವು ಲಾ ಆಫ್ ಇಂಡೈಸಸ್ ಕಾನ್ಸೆಪ್ಟ್. ನಾವೇನು ಮಾಡುವ, ಬೇಸಸ್ನ ಸೇಮ್ ಮಾಡುವ, ಪವರ್ನ ಕೂಡ ಡಿಫ್ರೆಂಟ್ ಮಾಡುವ. ಸೊ ವಿ ಕ್ಯಾನ್ ಈಕ್ವೇಟ್. ಇಲ್ಲೇನು ಮಾಡುವ, ಟೇಕಿಂಗ್ ದ ಪವರ್ ವೈ ಆನ್ ಬೋತ್ ಸೈಡ್ಸ್. ಸೊ ಟೇಕಿಂಗ್ ಪವರ್ ವೈ ಆನ್ ಬೋತ್ ಸೈಡ್ಸ್ ಏನಾಗುತ್ತೆ, ಈಗ ಎ ಟು ದ ಪವರ್ ಎಕ್ಸ್ ಇದೆ, ಹೋಲ್ ಟು ದ ಪವರ್ ವೈ ಮಾಡುವ, ಈಕ್ವಲ್ ಟು ಬಿ ಟು ದ ಪವರ್ ವೈ ಆಯಿತು. ಕರೆಕ್ಟ್? ಇಲ್ಲೇನು ಮಾಡಿದ್ದು, ನಾನು ಇಲ್ಲಿ ಎಕ್ಸ್ ಇತ್ತು, ನನಗೆ ವೈ ಬೇಕಿತ್ತು ನೆಕ್ಸ್ಟ್ ಟರ್ಮ್ ಅಲ್ವಾ. ನೆಕ್ಸ್ಟ್ ಎಕ್ಸ್ಪ್ರೆಷನಲ್ಲಿ ಎಕ್ಸ್ ವೈ ಝೆಡ್ ಇದೆ, ನನಗೆ ವೈ ಬೇಕಿತ್ತು. ಹಾಗಾಗಿ ನಾನು ಪವರ್ ವೈ ತೊಗೊಂಡೆ. ಈಗ ನನ್ನ ಎಕ್ಸ್ಪ್ರೆಷನ್ ಏನಾಗ್ತಾಯಿದೆ, ಇದು ಎ ಟು ದ ಪವರ್ ಎಮ್ ಟು ದ ಪವರ್ ಎನ್ ಫಾರ್ಮಿಗೆ ಬರ್ತಾಯಿದೆ. ಸೊ ದಿಸ್ ವಿಲ್ ಬಿ ಎ ಟು ದ ಪವರ್ ಎಕ್ಸ್ ವೈ ಈಕ್ವಲ್ ಟು ಬಿ ಟು ದ ಪವರ್ ವೈ ಬಂತೀಗ ನಮಗೆ. ಈಗ ನೋಡಿ, ಬಿ ಟು ದ ಪವರ್ ವೈ ಅನ್ನೋದು ಈಕ್ವಲ್ ಟು ಏನು, ಸಿ. ಈಗ ನಾನೇನು ಮಾಡ್ತೀನಿ, ನೆಕ್ಸ್ಟ್ ಸ್ಟೆಪ್ ಎ ಟು ದ ಪವರ್ ಎಕ್ಸ್ ವೈ ಈಕ್ವಲ್ ಟು ಸಿ ಅಂತ ಬರಿತೀನಿ. ಯಾಕೆ? ಬಿಕಾಸ್ ಬಿ ಟು ದ ಪವರ್ ವೈ ಈಸ್ ಈಕ್ವಲ್ ಟು ಸಿ. ಇದು ನಮ್ಮ ಗಿವನ್ ಈಕ್ವೇಷನ್ ಅಲ್ವಾ, ಗಿವನ್ ಎಕ್ಸ್ಪ್ರೆಷನ್ ಕೊಟ್ಟಿದ್ದಾರೆ ಅವರೇ. ನೆಕ್ಸ್ಟ್ ಏನು ಮಾಡುವ, ನನಗೆ ಎಕ್ಸ್ ವೈ ಬಂದಿದೆ, ನನಗೆ ಝೆಡ್ ಬೇಕು. ಇದೇ ಥರ ಲೆಟ್ಸ್ ಟೇಕ್ ಪವರ್ ಝೆಡ್ ಆನ್ ಬೋತ್ ಸೈಡ್ಸ್. ಸೊ ಟೇಕಿಂಗ್ ಪವರ್ ಝೆಡ್ ಆನ್ ಬೋತ್ ಸೈಡ್ಸ್ ಆಗೇನು ಸಿಗುತ್ತೆ, ಎ ಟು ದ ಪವರ್ ಎಕ್ಸ್ ವೈ ಹೋಲ್ ಟು ದ ಪವರ್ ಝೆಡ್ ಈಸ್ ಈಕ್ವಲ್ ಟು ಸಿ ಟು ದ ಪವರ್ ಝೆಡ್ ಆಯಿತು. ಕರೆಕ್ಟಾ? ಸೊ ನಮ್ಮ ಲಾ ಆಫ್ ಇಂಡೈಸಸ್ ಎ ಟು ದ ಪವರ್ ಎಮ್ ಟು ದ ಪವರ್ ಎನ್ ಏನಾಗುತ್ತೆ, ಎ ಟು ದ ಪವರ್ ಎಮ್ ಇಂಟು ಎನ್. ಇಲ್ಲೇನಾಗುತ್ತೆ, ಎ ಟು ದ ಪವರ್ ಎಕ್ಸ್ ವೈ ಝೆಡ್ ಆಯಿತು.
ಈಕ್ವಲ್ ಟು ಸಿ ಟು ದ ಪವರ್ ಝೆಡ್ ಅಂದರೆ ಏನು ಎ, ಬಿಕಾಸ್ ಸಿ ಟು ದ ಪವರ್ ಝೆಡ್ ಈಕ್ವಲ್ ಟು ಎ. ಇದು ಗಿವನ್ ಕೊಟ್ಟಿಯಾರಲ್ವ ಅವರೇ. ನಾವು ಇಲ್ಲಿ ಏನು ಇಲ್ಲ ಅಂದರೆ ಪವರ್ ಏನಾಯ್ತು ಮಕ್ಕಳೇ, 1 ಆಯಿತು. ಬೇಸ್ ಈಸ್ ಸೇಮ್, ಪವರ್ ಈಸ್ ಡಿಫ್ರೆಂಟ್. ಇಫ್ ಯು ಈಕ್ವೇಟ್ ದ ಪವರ್ಸ್ ಏನು ಸಿಗತ್ತೆ ನಮಗೆ? ದಿಸ್ ಇಂಪ್ಲೈಸ್ ಎಕ್ಸ್ ವೈ ಝೆಡ್ ಶುಡ್ ಬಿ ಈಕ್ವಲ್ ಟು 1, ವಿಚ್ ಇಸ್ ಅವರ್ ರಿಕ್ವೈರ್ಡ್ ಆರ್ ಎಚ್ ಎಸ್. ಡನ್. ಎಷ್ಟು ಈಸಿ ಅಲ್ವಾ ಮಕ್ಕಳೇ? ಸೊ ಎ ಟು ದ ಪವರ್ ಎಕ್ಸ್ ಈಕ್ವಲ್ ಟು ಬಿ ಕೊಟ್ಟಿದ್ರು, ನನಗೆ ಇಲ್ಲಿ ಎಕ್ಸ್ ವೈ ಝೆಡ್ ಬೇಕಿತ್ತು. ಸೊ ನೆಕ್ಸ್ಟ್ ಪವರ್ ವೈ ಬರುತ್ತೆ ಅಂತ ನಾನು ನೋಡಿಕೊಂಡೆ. ಎ ಟು ದ ಪವರ್ ಎಕ್ಸ್ ಈಕ್ವಲ್ ಟು ಬಿಗೆ ಪವರ್ ವೈನ ಮಲ್ಟಿಪ್ಲೈ ಮಾಡಿದೆ. ಎ ಟು ದ ಪವರ್ ಎಕ್ಸ್ ವೈ ಆಯಿತು, ಇದು ಬಿ ಟು ದ ಪವರ್ ವೈ ಆಯಿತು. ನಮಗೆ ಕೊಟ್ಟಂಥ ಇನ್ಫಾರ್ಮೇಷನ್ ಬಿ ಟು ದ ಪವರ್ ವೈ ಅಂದರೆ ಏನು? ಸಿ. ಅದನ್ನು ನಾನಿಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದೆ. ಓಕೆ, ಈಗ ನನಗೆ ಎಕ್ಸ್ ವೈ ಬಂದಿದೆ. ಎಕ್ಸ್ ವೈ ಆದಮೇಲೆ ಏನು ಬೇಕು ನನಗೆ? ಎಕ್ಸ್ ವೈ ಝೆಡ್ ಬೇಕು. ಸೊ ನಾನೇನು ಮಾಡಿದೆ? ಮಲ್ಟಿಪ್ಲೈ ದ ಪವರ್ ಬೈ ಝೆಡ್ ಆನ್ ಬೋತ್ ಸೈಡ್ಸ್. ಎ ಟು ದ ಪವರ್ ಎಕ್ಸ್ ವೈ ಝೆಡ್ ಮಾಡಿದೆ ಈಕ್ವಲ್ ಟು ಸಿ ಟು ದ ಪವರ್ ಝೆಡ್ ಆಯಿತು. ಸಿ ಟು ದ ಪವರ್ ಝೆಡ್ ಏನು ಕೊಟ್ಟಿದ್ರು? ಎ ಅಂತ ಕೊಟ್ಟಿದ್ರು. ಸಬ್ಸ್ಟಿಟ್ಯೂಟ್ ಮಾಡಿದೆ. ನನಗೆ ಎ ಟು ದ ಪವರ್ ಎಕ್ಸ್ ವೈ ಝೆಡ್ ಬಂದಿದೆ ಈಕ್ವಲ್ ಟು ಎ ಅಂತ ಬಂದಿದೆ. ಪವರ್ ಏನು ಇಲ್ಲ ಅಂದರೆ ಏನು ಬೈ ಡಿಫಾಲ್ಟ್ 1 ಅಲ್ವಾ ಮಕ್ಕಳೇ? ಸೊ ಇಫ್ ಐ ಈಕ್ವೇಟ್ ದ ಪವರ್, ಬಿಕಾಸ್ ನಮ್ಮ ಬೇಸ್ ಸೇಮ್ ಇದೆ, ಎಕ್ಸ್ ವೈ ಝೆಡ್ ಈಕ್ವಲ್ ಟು 1 ಬಂತು. ಡನ್ ವಿತ್ ಸೊಲ್ಯೂಷನ್. ಎಷ್ಟು ಈಸಿ ಅಲ್ವಾ? ನೋಡೋಕೆ ಒಂದಕ್ಕೊಂದು ಸಂಬಂಧ ಇಲ್ಲದಿರೋ ಥರ ಅನಿಸುತ್ತೆ. ಒಂದು ಸತಿ ನೀವು 1-2 ಸತಿ ಪ್ರಾಕ್ಟೀಸ್ ಮಾಡಿ ಮಕ್ಕಳೇ, ಇದರಷ್ಟು ಈಸಿ ಕ್ವಶನ್ಸ್ ಮತ್ತೊಂದಿಲ್ಲ. ಓಕೆ, ಅರ್ಥ ಆಗ್ತಾ ಇದೆಯಲ್ವಾ? ಮತ್ತೊಂದು ಪಾಠ ಮಾಡ್ಬೇಕಾದ್ರೆ ಅರ್ಥ ಆಗುತ್ತೆ. ಪ್ರಾಕ್ಟೀಸ್ ಮಾಡಿಲ್ಲ ಅಂದರೆ ನೆನಪಾಗಲ್ಲ ಯಾವಾಗ ಏನು ಮಾಡಬೇಕು ಅಂತ. ಸೊ ಹಾಗಾಗಿ ಪ್ರಾಕ್ಟೀಸ್ ಮಾಡಿ. ಒಂದೊಂದು ಕ್ವಶನ್ ಕೆಲವೊಮ್ಮೆ ಒಂದೊಂದು ರೀತಿ ಸಾಲ್ವ್ ಮಾಡ್ಬೋದು, ಈಸಿ ಆಗುತ್ತೆ. ಓಕೆ ಓಕೆ, ಇಲ್ಲೇನು ಕೊಟ್ಟಿದ್ದಾರೆ? ಇಫ್ ಎ ಈಕ್ವಲ್ ಟು 3 ಟು ದ ಪವರ್ ಎಕ್ಸ್ ಅಂತ ಕೊಟ್ಟಿದ್ದಾರೆ. ಓಕೆ, ಬಿ ಈಕ್ವಲ್ ಟು 3 ಟು ದ ಪವರ್ ವೈ, ಆಮೇಲೆ ಸಿ ಈಕ್ವಲ್ ಟು 3 ಟು ದ ಪವರ್ ಝೆಡ್. ಇಷ್ಟು ಕೊಟ್ಟು ಮತ್ತೊಂದು ಇನ್ಫಾರ್ಮೇಷನ್ ಎ ಬಿ ಆಲ್ಸೋ ಈಕ್ವಲ್ ಟು ಸಿ ಸ್ಕ್ವೇರ್ ಅಂತ ಕೊಟ್ಟಿದ್ದಾರೆ. ಇಷ್ಟು ಇನ್ಫಾರ್ಮೇಷನ್ ಕೊಟ್ಟು ನಮಗೇನು ಪ್ರೂವ್ ಮಾಡಿ ಅಂತ ಹೇಳ್ತಾ ಇದ್ದಾರೆ? ಪ್ರೂವ್ ದಟ್ ಗಿವನ್ ದಿಸ್ ಇನ್ಫಾರ್ಮೇಷನ್ ನಾವು ಪ್ರೂವ್ ಮಾಡಬೇಕಾಗಿರೋದು ಎಕ್ಸ್ ಪ್ಲಸ್ ವೈ ಈಕ್ವಲ್ ಟು 2z ಅಂತ ಪ್ರೂವ್ ಮಾಡಬೇಕು. ಓಕೆ, ಓಕೆ, ಈ ರೀತಿ ಅಪ್ರೋಚ್ ಮಾಡುವ ಮಕ್ಕಳೇ. ಲೆಟ್ಸ್ ಕನ್ಸಿಡರ್ ದಿಸ್ ಇನ್ಫಾರ್ಮೇಷನ್. ಓಕೆನಾ? ಈಗೇನು ಕೊಟ್ಟಿದ್ದಾರೆ ಇಲ್ಲಿ? ಸೊ ಎ ಇಂಟು ಬಿ ಈಸ್ ಈಕ್ವಲ್ ಟು ಸಿ ಸ್ಕ್ವೇರ್ ಅಂತ ಕೊಟ್ಟಿದ್ದಾರೆ. ಓಕೆ, ಈಗ ನಮಗೆ ಎ ಮತ್ತು ಬಿ ವ್ಯಾಲ್ಯೂ ಗೊತ್ತು. ಸೊ ಈ ಎಕ್ಸ್ಪ್ರೆಷನಲ್ಲಿ ಎ ಮತ್ತು ಬಿ ವ್ಯಾಲ್ಯೂನ ಸಬ್ಸ್ಟಿಟ್ಯೂಟ್ ಮಾಡಿ ನೋಡುವ ಏನಾಗುತ್ತೆ. ಎ ಮತ್ತು ಬಿ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ 3 ಟು ದ ಪವರ್ ಎಕ್ಸ್ ಈಸ್ ನಮ್ಮ ಎ ವ್ಯಾಲ್ಯೂ ಇಂಟು 3 ಟು ದ ಪವರ್ ವೈ ಈಸ್ ಈಕ್ವಲ್ ಟು ಸಿ ವ್ಯಾಲ್ಯೂ ಏನು ಮಕ್ಕಳೇ? 3 ಟು ದ ಪವರ್ ಝೆಡ್ ಅಂತ ಕೊಟ್ಟಿದ್ದಾರೆ. ಸೊ 3 ಟು ದ ಪವರ್ ಝೆಡ್ ಸ್ಕ್ವೇರ್, ಯಾಕಿಲ್ಲಿ ಸಿ ಸ್ಕ್ವೇರ್ ಇದೆ. ಅರ್ಥ ಆಗ್ತಾ ಇದೆಯಲ್ವಾ? ನಾನೇನು ಮಾಡಿದೆ? ಎ ಬಿ ಈಕ್ವಲ್ ಟು ಸಿ ಸ್ಕ್ವೇರ್ ಅಂತ ಅವರೇ ಕೊಟ್ಟಿದ್ದಾರೆ. ಗಿವನ್ ಐ ಕನ್ಸಿಡರ್ಡ್ ದಟ್ ಗಿವನ್ ಎಕ್ಸ್ಪ್ರೆಷನ್ ಎ ಬಿ ಈಕ್ವಲ್ ಟು ಸಿ ಸ್ಕ್ವೇರ್. ನಮ್ಮ ಎ ಬಿ ಸಿ ವ್ಯಾಲ್ಯೂ ಕೊಟ್ಟಿದ್ರು, ಅದನ್ನು ನಾನು ಜಸ್ಟ್ ಸಬ್ಸ್ಟಿಟ್ಯೂಟ್ ಮಾಡಿ, ಮತ್ತೇನು ಹೊಸದಾಗಿ ಇಲ್ಲಿ ಮಾಡಿಲ್ಲ. ಓಕೆ, ಈಗ ಇಲ್ಲಿ ನೋಡೋದಾರೆ ಮಕ್ಕಳೇ, ಎಸ್ ಐ ಆಮ್ ಆಲ್ಮೋಸ್ಟ್ ಗೆಟ್ಟಿಂಗ್ ಅ ಸೊಲ್ಯೂಷನ್. ಇಲ್ಲಿ ನೋಡಿ, ಎ ಟು ದ ಪವರ್ ಎಮ್ ಇಂಟು ಎ ಟು ದ ಪವರ್ ಎನ್ ಏನಾಗುತ್ತೆ ಮಕ್ಕಳೇ? ಎ ಟು ದ ಪವರ್ ಎಮ್ ಪ್ಲಸ್ ಎನ್ ಆಗುತ್ತೆ. ಅಂದರೆ ಇದೇನಾಗುತ್ತೆ? ಎಕ್ಸ್ ಪ್ಲಸ್ ವೈ ಆಗುತ್ತೆ, ವಿಚ್ ಈಸ್ ಒನ್ ಆಫ್ ದ ರಿಕ್ವೈರ್ಡ್ ಆನ್ಸರ್ ಅಲ್ವಾ? ವಾವ್, ಎಷ್ಟು ಈಸಿ ಇದೆ ನೋಡಿ ಇದಂತೂ. ಸೊ ದಿಸ್ ಈಸ್ ಈಕ್ವಲ್ ಟು 3 ಟು ದ ಪವರ್ ಎಕ್ಸ್ ಪ್ಲಸ್ ವೈ. ಯಾಕೆ? ಬಿಕಾಸ್ ಎ ಟು ದ ಪವರ್ ಎಮ್ ಇಂಟು ಎ ಟು ದ ಪವರ್ ಎನ್ ಏನಾಗುತ್ತೆ? ಎ ಟು ದ ಪವರ್ ಎಮ್ ಪ್ಲಸ್ ಎನ್. ಬೇಸ್ ಸೇಮ್ ಇದೆ, ಪವರ್ ಡಿಫ್ರೆಂಟ್ ಇತ್ತು, ಆ್ಯಡ್ ಮಾಡಿದ್ವಿ. ಡನ್. ದಿಸ್ ಈಸ್ ಈಕ್ವಲ್ ಟು, ಇಲ್ಲಿ ಯಾವ ರೂಲ್ ಅಪ್ಲೈ ಆಗ್ತಾ ಇದೆ? ಎ ಟು ದ ಪವರ್ ಎಮ್ ಟು ದ ಪವರ್ ಎನ್ ಏನಾಗುತ್ತೆ? ಎ ಟು ದ ಪವರ್ ಎಮ್ ಇಂಟು ಎನ್. ಇದೇನಾಯ್ತು ಈಗ? 3 ಟು ದ ಪವರ್ ಝೆಡ್ ಇಂಟು 2z. ನೌ ಮೈ ಬೇಸ್ ಇಸ್ ಸೇಮ್, ಪವರ್ ಇಸ್ ಡಿಫ್ರೆಂಟ್. ಸೊ ಈಕ್ವೇಟಿಂಗ್ ದ ಪವರ್ಸ್ ಏನು ಸಿಗುತ್ತೆ? ದಿಸ್ ಇಂಪ್ಲೈಸ್ ನಮ್ಮ ಎಕ್ಸ್ ಪ್ಲಸ್ ವೈ ಶುಡ್ ಬಿ ಈಕ್ವಲ್ ಟು 2z. ಎಷ್ಟು ಈಸಿ ಬಂತು ನೋಡಿ ಮಕ್ಕಳು, 3 ಸ್ಟೆಪ್ ಆನ್ಸರ್ ಅಲ್ವಾ? ಅರ್ಥ ಆಗ್ತಾ ಇದೆಯಾ? ಎಷ್ಟು ಈಸಿ ಇತ್ತು ನೋಡಿ ಇದಂತೂ. ಎಸ್, ಅರ್ಥ ಆಗಿದೆಯಲ್ವಾ? ಫೈನ್. ಓಕೆ, ಮತ್ತೊಂದು ಪ್ರಶ್ನೆ ಈಗ ಕೊಟ್ಟಿದ್ದಾರೆ. ಇಲ್ಲಿ ನಂಬರ್ಸ್ ಕೊಟ್ಟಿದ್ದಾರೆ, ಒಂದೊಂದು ನಂಬರ್ ಒಂದೊಂದು ರೀತಿ ಇದೆ. ಎ ಬಿ ಸಿ ಅಂತ ಸಾಲ್ವ್ ಮಾಡ್ತಾ ಇದ್ವಿ. ಈಗೇನು ಕೊಟ್ಟಿದ್ದಾರೆ? 45 ಟು ದ ಪವರ್ 1 ಬೈ ಎಕ್ಸ್, 45 ಟು ದ ಪವರ್ 1 ಬೈ ಎಕ್ಸ್ ಇದು ಈಕ್ವಲ್ ಟು 3 ಟು ದ ಪವರ್ 1 ಬೈ ವೈ ಆಗಿದೆ. ಆಲ್ಸೋ ಈಕ್ವಲ್ ಟು 5 ಟು ದ ಪವರ್ 1 ಬೈ ಝೆಡ್ ಆಗಿದೆ.
ಓಕೆ, ಇದು 3 ಈಕ್ವಲ್ ಅಂತ ಕೊಟ್ಟಿದ್ದಾರೆ. ಸೊ ಇದು 3 ವ್ಯಾಲ್ಯೂ ಈಕ್ವಲ್ ಆಗಿದ್ದಲ್ಲಿ ನಾವೆಂತ ಮಾಡುವ, ಲೆಟ್ಸ್ ಟೇಕ್ ದಿಸ್ ವ್ಯಾಲ್ಯೂ ಆ್ಯಸ್ ಕೆ. ಓಕೆ, ಯಾಕೆ 3 ವ್ಯಾಲ್ಯೂ ಸೇಮ್ ಅಂತ ಹೇಳ್ತಾ ಇರಲ್ವ, ದಟ್ಸ್ ವಾಟ್ ದೇ ಹ್ಯಾವ್ ಗಿವನ್ ಹಿಯರ್. 45 to the power 1 by x, 3 to the power 1 by y, 5 to the power 1 by z. 3 ಈಕ್ವಲ್ ಅಂತ ಕೊಟ್ಟಾಗ ಲೆಟ್ ಅಸ್ ಟೇಕ್ ಇಟ್ ಆಸ್ ಕೆ. ನಮಗೆ ಗೊತ್ತಿಲ್ಲ ಏನು ಅಂತ. ಇದರ ಅರ್ಥ ಏನಾಗುತ್ತೆ, ಸೊ ಇಫ್ ವಿ ಸ್ಟಾರ್ಟ್ ಲೆಟ್ ದಿಸ್ ವ್ಯಾಲ್ಯೂ ಬಿ ಕೆ ಅಂತ ಸ್ಟಾರ್ಟ್ ಮಾಡಿದ್ರೆ, ಓಕೆ, ಏನು ಮಾಡುವ, 45 to the power 1 by x ಈಕ್ವಲ್ ಟು ಕೆ. ದಿಸ್ ಇಂಪ್ಲೈಸ್, ಈಗ 45 ಈಕ್ವಲ್ ಟು ಏನಾಗುತ್ತೆ, ಇಫ್ ಐ ಟೇಕ್ ದ ಪವರ್ ಎಕ್ಸ್ ಆನ್ ಬೋತ್ ಸೈಡ್ಸ್, ಎಕ್ಸ್ ಬೈ ಎಕ್ಸ್ ಕ್ಯಾನ್ಸಲ್ ಆಗುತ್ತೆ, ಈಕ್ವಲ್ ಟು ಕೆ ಟು ದ ಪವರ್ ಎಕ್ಸ್ ಆಗುತ್ತೆ ಅಲ್ವಾ. ಅದೇ ರೀತಿ ನಮಗೆ ಕೊಟ್ಟಿರೋಂಥ ಮತ್ತೊಂದು ಎಕ್ಸ್ಪ್ರೆಷನ್ 3 to the power 1 by y ಈಕ್ವಲ್ ಟು ನಾವು ಕೆ ಅಂತ ತೊಗೊಂಡಲ್ಲಿ, ಇಫ್ ಐ ಟೇಕ್ ದ ಪವರ್ ವೈ ಥ್ರೂ ಔಟ್, ಇದರಲ್ಲಿ ಏನಾಗುತ್ತೆ, 3 ಈಕ್ವಲ್ ಟು ಕೆ ಟು ದ ಪವರ್ ವೈ ಆಗುತ್ತೆ. ಅದೇ ರೀತಿ ನಮ್ಮ ಥರ್ಡ್ ಎಕ್ಸ್ಪ್ರೆಷನ್ 5 to the power 1 by z is equal to k. This implies if I take the power z throughout, I get ಏನು ಸಿಗುತ್ತೆ, 5 ಈಕ್ವಲ್ ಟು ಕೆ ಟು ದ ಪವರ್ z ಸಿಕ್ತು. ಓಕೆ, ಎಸ್ ಮಕ್ಕಳು, ಈಗ ಎಂತ ಮಾಡುವ ನಾವು, ಲೆಟ್ಸ್ ಕನ್ಸಿಡರ್ ದಿಸ್ ಇನ್ಫಾರ್ಮೇಷನ್. ಇಲ್ಲಿ ನಾವು ಲಾ ಆಫ್ ಇಂಡೈಸಸ್ ಕರೀತಾ ಇರೋದಲ್ವಾ, ನಾವೇನು ಮಾಡಬೇಕು, ನಮ್ಮ ಬೇಸ್ ಸೇಮ್ ಮಾಡಿಕೊಂಡ್ರೆ ಅವಾಗ ವಿ ಕ್ಯಾನ್ ಈಕ್ವೇಟ್ ದ ಪವರ್ಸ್. ಅದೇನಲ್ವ ಇಷ್ಟೊತ್ತು ನಾವು ಮಾಡ್ತಾ ಇರೋದು. ಸೊ ಇಲ್ಲಿ 45ನ ಲೆಟ್ಸ್ ಟ್ರೈ ಟು ಎಕ್ಸ್ಪ್ರೆಸ್, ಎಂತ ಮಾಡುವ, ನಮ್ಮ ನಂಬರ್ 45 ಏನಿದೆ, ಲೆಟ್ಸ್ ಎಕ್ಸ್ಪ್ರೆಸ್ ಇನ್ ಟರ್ಮ್ಸ್ ಆಫ್ 3 and 5. 3 ಅಥವಾ 5 ಏನೋ ಒಂದು ಟ್ರೈ ಮಾಡುವ. ಅವಾಗ ಏನಾಗುತ್ತೆ, ನಮ್ಮ ಬೇಸ್ ಸೇಮ್ ಆಗುತ್ತೆ, ಪವರ್ಸನ್ನು ನಾವು ಈಕ್ವೇಟ್ ಮಾಡಬಹುದು. ಕರೆಕ್ಟಾ? ಸೊ ಇಫ್ ಐ ಕನ್ಸಿಡರ್ ಏನು, ಓಕೆ, ಕೆ ಟು ದ ಪವರ್ ಎಕ್ಸ್ ಈಸ್ ಈಕ್ವಲ್ ಟು 45 ಅಂತ ಬರೆದ್ರೆ, ಓಕೆ, ನಮ್ಮ ಕೆ ಟು ದ ಪವರ್ ಎಕ್ಸ್ ಈಕ್ವಲ್ ಟು 45ನ ಹೇಗೆ ಬರಿಬೋದು, ಓಕೆ, ಎಸ್, 9 into 5 ಅಂತ ಬರಿಬೋದು. ನಾ ಇದನ್ನು ಯಾಕೆ ಮಾಡ್ತಾಯಿದ್ದೀನಿ, ನಮ್ಮ ಬೇಸ್ನ ಸೇಮ್ ಮಾಡಿಕೊಂಡ್ರೆ ಪವರ್ಸ್ನ ನಾವು ಈಕ್ವೇಟ್ ಮಾಡ್ಕೊಬೋದು ಅಲ್ವಾ ಮಕ್ಕಳೇ. ಸೊ 9 5 times 45 ಆಯಿತು, ಕರೆಕ್ಟು. ಈಗ ಕೆ ಟು ದ ಪವರ್ ಎಕ್ಸ್ ಈಸ್ ಈಕ್ವಲ್ ಟು, ಈಗ 9 ಹೇಗೆ ಬರಿಬೋದು, 3 square ಇಂಟು 5 ಅಂತ ಬರಿಬೋದು. ಸೊ 9 is nothing but 3 square. ಸೊ 3 into 3 is 9 ಅಲ್ವಾ ಮಕ್ಕಳೇ. ಸೊ ಈಗ ನನಗೆ ಕೆ ಟು ದ ಪವರ್ ಎಕ್ಸ್ ಬಂದಿದೆ ಈಕ್ವಲ್ ಟು 3 square ಅಂದರೆ, ಸೊ 3 ಅಂದರೆ ಏನು ಮಕ್ಕಳೇ, 3 ಅಂದರೆ ಕೆ ಟು ದ ಪವರ್ ವೈ. ಸೊ 3 ಇದ್ದಲ್ಲಿ ನಾನು ಕೆ ಟು ದ ಪವರ್ ವೈ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಕೆ ಟು ದ ಪವರ್ ವೈ ಸ್ಕ್ವೇರ್ ಆಯಿತು. ಅದೇ ರೀತಿ 5 ಅಂದರೆ ಏನು, ಕೆ ಟು ದ ಪವರ್ ಝೆಡ್ ಇಲ್ಲಿದೆಯಲ್ವಾ. ಸೊ ಇಂಟು ಕೆ ಟು ದ ಪವರ್ ಝೆಡ್ ಆಯಿತು. ಸೊ ದಿಸ್ ಇಂಪ್ಲೈಸ್ ಏನಾಗುತ್ತೆ, ಕೆ ಟು ದ ಪವರ್ ಎಕ್ಸ್ ಈಸ್ ಈಕ್ವಲ್ ಟು, ಇದೇನಾಗುತ್ತೆ ಮಲ್ಟಿಪ್ಲೈ ಆದರೆ ಕೆ ಟು ದ ಪವರ್ 2y ಆಯಿತು, ಕೆ ಟು ದ ಪವರ್ 2y ಇಂಟು ಕೆ ಟು ದ ಪವರ್ ಝೆಡ್. ನಮ್ಮ ರೈಟ್ ಹ್ಯಾಂಡ್ ಸೈಡ್ ಈಗ ನೋಡಿದ್ರೆ ಎ ಟು ದ ಪವರ್ ಎಮ್ ಇಂಟು ಎ ಟು ದ ಪವರ್ ಎನ್ ಫಾರ್ಮಲ್ ಇದೆ. ಸೊ ಇಲ್ಲಿಂದ ಯಾವ ಸ್ಟೆಪ್ ಹೋಗುತ್ತೆ, ಸೊ ಕೆ ಟು ದ ಪವರ್ ಎಕ್ಸ್ ಈಸ್ ಈಕ್ವಲ್ ಟು ಕೆ ಟು ದ ಪವರ್ 2y ಪ್ಲಸ್ ಝೆಡ್ ಆಗುತ್ತೆ. ವೈ, ಬಿಕಾಸ್ ಎ ಟು ದ ಪವರ್ ಎಮ್ ಇಂಟು ಎ ಟು ದ ಪವರ್ ಎನ್ ಈಸ್ ಈಕ್ವಲ್ ಟು ಎ ಟು ದ ಪವರ್ ಎಮ್ ಪ್ಲಸ್ ಎನ್ ಅಲ್ವಾ ಮಕ್ಕಳೇ. ಓಕೆ, ಈಗ ನಮ್ಮ ಬೇಸ್ ಸೇಮ್ ಆಗಿದೆ. ಇಫ್ ವಿ ಈಕ್ವೇಟ್ ದ ಪವರ್ಸ್ ನಮಗೇನು ಸಿಗುತ್ತೆ, ದಿಸ್ ಇಂಪ್ಲೈಸ್ ಎಕ್ಸ್ ಈಸ್ ಈಕ್ವಲ್ ಟು 2y ಪ್ಲಸ್ ಝೆಡ್. ನಾವೇನು ಪ್ರೂವ್ ಮಾಡಬೇಕಿತ್ತು, ಎಸ್, ಸೇಮ್ ಥಿಂಗ್. ಎಷ್ಟು ಈಸಿ ಇದೆ ನೋಡಿ ಮಕ್ಕಳೇ. ಇಂಥ ಲೆಕ್ಕ ಸಿಂಪಲಾಗಿ 3 ಮಾರ್ಕ್ಸಿಗೆ ಕೇಳ್ತಾರೆ, ಏನು ಅರ್ಥ ಮಾಡ್ಕೊಳ್ಳೋದೇ ಬೇಡ, ಸಿಂಪಲ್ ನಮ್ಮ ರೂಲ್ಸ್ ಗೊತ್ತಿತ್ತು. ಕೊಟ್ಟಿರೋ ಈಕ್ವೇಷನ್ 3 ಈಕ್ವಲ್ ಸೇಮ್ ಇದೆ ಅಂತ ಹೇಳಿದ್ದಕ್ಕೆ ಕೆ ಅಂತ ತೊಗೊಂಡ್ವಿ. ಐ ಮಲ್ಟಿಪ್ಲೈಡ್ ಬೈ ಟೇಕಿಂಗ್ ದ ಪವರ್ ಎಕ್ಸ್ ಥ್ರೂ ಔಟ್. 45 ಈಕ್ವಲ್ ಟು ಕೆ ಟು ದ ಪವರ್ ಎಕ್ಸ್ ಬಂತು, ಮಲ್ಟಿಪ್ಲೈಡ್ ಟು ದ ಪವರ್ ವೈ. 3 ಈಕ್ವಲ್ ಟು ಕೆ ಟು ದ ಪವರ್ ವೈ. ಅದೇ ರೀತಿ ಮಲ್ಟಿಪ್ಲೈಂಗ್ ಥ್ರೂ ಔಟ್ ದ ಪವರ್ ವಿತ್ ಝೆಡ್. 5 ಈಕ್ವಲ್ ಟು ಕೆ ಟು ದ ಪವರ್ ಝೆಡ್ ಬಂತು. ಇಲ್ಲಿ ನಾನೇನು ಹೇಳ್ತಾ ಇದ್ದೀನಿ, ನಮ್ಮ ಲಾ ಆಫ್ ಇಂಡೈಸಸ್ಸಲ್ಲಿ ನಮ್ಮ ಬೇಸ್ ಸೇಮ್ ಆಗಿದ್ದಲ್ಲಿ ಪವರ್ಸ್ನ ನಾವು ಈಕ್ವೇಟ್ ಮಾಡ್ಬೋದು ಅಂತ ಹೇಳಿದ್ದು. ಸೊ ನಾನು ಬೇಸ್ ಸೇಮ್ ಮಾಡ್ಕೊಳ್ಳೋದಕ್ಕೆ ಐ ಕನ್ಸಿಡರ್ಡ್ 45 ಈಕ್ವಲ್ ಟು ಕೆ ಟು ದ ಪವರ್ ಎಕ್ಸ್. ಸೊ ನನ್ನ ನಂಬರ್ 45ನ ನಾನು ಇನ್ ಟರ್ಮ್ಸ್ ಆಫ್ 3 and 5 ರೆಪ್ರೆಸೆಂಟ್ ಮಾಡೋಕ್ಕಾಗತ್ತಾ ನೋಡಿದೆ. ಎಸ್, ಇಟ್ ವಾಸ್ ಪಾಸಿಬಲ್. ಬ್ಯಾಕ್ ಸಬ್ಸ್ಟಿಟ್ಯೂಟ್ ವ್ಯಾಲ್ಯೂಸ್ ಗಾಟ್ ದ ಸೊಲ್ಯೂಷನ್. ತುಂಬಾ ಈಸಿ ಇದೆ, ಯಾವುದು ಬೈ ಹ್ಯಾಟ್ ಮಾಡುವಂಥ ಅವಶ್ಯಕತೆ ಇಲ್ಲ.
ಇದೆಲ್ಲ ಎಕ್ಸಾಮ್ಗಿಂತ ಮುಂಚೆ 1-2 ಸತಿ ನೀವು ಪ್ರಾಕ್ಟೀಸ್ ಮಾಡಿದ್ರೆ ಆರಾಮಾಗಿ ನೆನಪಿರುತ್ತೆ, ತುಂಬಾ ಈಸಿ. ಓಕೆನಾ? ಫೈನ್. ಓಕೆ, ಇಲ್ಲಿ ಮತ್ತೊಂದು ಎಕ್ಸ್ಪ್ರೆಷನ್ ಕೊಟ್ಟಿದ್ದಾರೆ, a⁻1/3 ಪ್ಲಸ್ b⁻2/3. ಓಕೆ, ಪ್ಲಸ್ ಸಿ ಈಕ್ವಲ್ ಟು 0 ಅಂತ ಕೊಟ್ಟಿದ್ದಾರೆ. ಈ ಎಕ್ಸ್ಪ್ರೆಷನ್ ಕೊಟ್ಟು ನಮಗೇನು ಕೇಳ್ತಾರೆ, a ಪ್ಲಸ್ b² ಪ್ಲಸ್ c³ ಹೋಲ್ ಕ್ಯೂಬ್. ಓಕೆ, ಈಕ್ವಲ್ ಟು 27ab² c³. ಓಕೆ, ಕ್ವೆಶನ್ ತುಂಬ ಮಜವಾಗಿದೆ. ಲೆಟ್ಸ್ ಟ್ರೈ ಇಟ್ ಸ್ಲೋಲಿ, ಸ್ಟೆಪ್ ಬೈ ಸ್ಟೆಪ್ ಮಾಡುವ. ಫೈನ್. ಈಗ ನಮ್ಗೆ ಕೊಟ್ಟಿರೋಂಥ ಎಕ್ಸ್ಪ್ರೆಷನ್ ಇದಲ್ವಾ, ಬರ್ಕೊಳ್ಳುವ. ಏನು ಕೊಟ್ಟಿದ್ದಾರೆ, a⁻1/3 ಪ್ಲಸ್ b⁻2/3 ಪ್ಲಸ್ ಸಿ ಈಕ್ವಲ್ ಟು 0. ಓಕೆ, ಇಲ್ಲಿ ನಾವು ನೋಡಿದ್ರೆ ನಮ್ಮ RHS ಅಲ್ಲಿ ಹೋಲ್ ಕ್ಯೂಬ್ ಇದೆ. ಕರೆಕ್ಟಾ ಮಕ್ಕಳೇ? ಈಗ a ಪ್ಲಸ್ ಬಿ ಪ್ಲಸ್ ಸಿ ಹೋಲ್ ಕ್ಯೂಬ್ ಫಾರ್ಮುಲಾ ಮಾಡ್ಬೋದು. ನೆನಪಿದೆಯಾ? a ಪ್ಲಸ್ ಬಿ ಹೋಲ್ ಕ್ಯೂಬ್ ಫಾರ್ಮುಲಾ ಗೊತ್ತಿರುತ್ತೆ. a ಪ್ಲಸ್ ಬಿ ಪ್ಲಸ್ ಸಿ ಗೊತ್ತಿದೆಯಾ? ಏನಾಗುತ್ತೆ, a ಪ್ಲಸ್ ಬಿ ಪ್ಲಸ್ ಸಿ ಹೋಲ್ ಕ್ಯೂಬ್ ಇಸ್ a³ ಪ್ಲಸ್ b³ ಪ್ಲಸ್ c³ ಪ್ಲಸ್ 3 ಟೈಮ್ಸ್ a ಪ್ಲಸ್ ಬಿ ಪ್ಲಸ್ ಬಿ ಪ್ಲಸ್ ಸಿ ಪ್ಲಸ್ a ಪ್ಲಸ್ ಸಿ ಆಗುತ್ತೆ. ಓಕೆ, ಅದ್ರ ಬದಲು ಲೆಟ್ಸ್ ಟ್ರೈ ಟು ಸಿಂಪ್ಲಿಫೈ ವಿತ್ 2 ಟರ್ಮ್ಸ್. ಎಂತ ಮಾಡುವ? ಓಕೆ, ಲೆಟ್ಸ್ ಸಿ ಇಫ್ ದಿಸ್ ವರ್ಕ್ಸ್. a⁻1/3 ಪ್ಲಸ್ b⁻2/3 ಈಕ್ವಲ್ ಟು ಮೈನಸ್ ಸಿ ಆಯಿತು. ಸಬ್ಟ್ರಾಕ್ಟಿಂಗ್ ಸಿ ಆನ್ ಬೋತ್ ಸೈಡ್ಸ್ ನಮಗೆ a⁻1/3 ಪ್ಲಸ್ b⁻2/3 ಈಕ್ವಲ್ ಟು ಮೈನಸ್ ಸಿ ಬಂತು. ಲೆಟ್ಸ್ ಟೇಕ್ ಇಟ್ ಆಸ್ ಒನ್ ಈಕ್ವೇಷನ್. ಈಗೇನು ಮಾಡುವ, ಈಕ್ವೇಷನ್ 1ನ ಲೆಟ್ಸ್ ಕ್ಯೂಬ್ ಇಟ್ ಆನ್ ಬೋತ್ ಸೈಡ್ಸ್. ಎಂತ ಮಾಡುವ? ಕ್ಯೂಬಿಂಗ್ ಆನ್ ಬೋತ್ ಸೈಡ್ಸ್ ವಿ ಗೆಟ್. ಈಗ ಮಕ್ಕಳೇ, a ಪ್ಲಸ್ ಬಿ ಪ್ಲಸ್ ಸಿ ಹೋಲ್ ಕ್ಯೂಬ್ ಅಂತೂ ನೆನ್ಪಿಟ್ಕೊಳ್ಳೋದು ಕಷ್ಟ. ಫೈನ್. a ಪ್ಲಸ್ ಬಿ ಹೋಲ್ ಕ್ಯೂಬ್ ಅವ್ರಿಗೆ ಗೊತ್ತಿರತ್ತಲ್ವಾ? a ಪ್ಲಸ್ ಬಿ ಹೋಲ್ ಕ್ಯೂಬ್ ನಿಮ್ಮ ರೆಫರೆನ್ಸಿಗೆ ಇಲ್ಲಿ ಬರೆದಿರ್ತೀನಿ, ಇಲ್ಲೇ ಸೈಡಿಗೆ ಬರೀತೆ ಕಾಣಿ. a ಪ್ಲಸ್ ಬಿ ಹೋಲ್ ಕ್ಯೂಬ್ ಈಕ್ವಲ್ ಟು ಏನಾಗುತ್ತೆ, a³ ಪ್ಲಸ್ b³ ಪ್ಲಸ್ 3ab ಇಂಟು a ಪ್ಲಸ್ ಬಿ ಆಯಿತು. ಕರೆಕ್ಟಾ? ದಿಸ್ ಇಸ್ ನಮ್ಮ a ಪ್ಲಸ್ ಬಿ ಹೋಲ್ ಕ್ಯೂಬ್ ಫಾರ್ಮುಲಾ. ನೆನ್ಪಿಟ್ಕೊಳ್ಳಿ ಇದನ್ನು ಅಟ್ಲೀಸ್ಟ್. ಓಕೆ, ಈಗ ನಾನು ಕ್ಯೂಬ್ ಮಾಡೋದು ಇದೇನಾಯಿತು, a⁻1/3 ಪ್ಲಸ್ b⁻2/3 ಹೋಲ್ ಕ್ಯೂಬ್ ಈಸ್ ಈಕ್ವಲ್ ಟು ಮೈನಸ್ ಸಿ ಹೋಲ್ ಕ್ಯೂಬ್. ನಾವೇನು ಮಾಡಿದ್ದೀವಿ, ನಮ್ಮ ರಿಕ್ವೈರ್ಡ್ RHS ಅಲ್ಲಿ ಇಲ್ಲಿ ಕ್ಯೂಬ್ ಇದೆ, ಅದಕ್ಕೆ ನಾನೇನು ಮಾಡಿದೆ, ಈ ಎಕ್ಸ್ಪ್ರೆಷನ್ ತೊಗೊಂಡು ಕ್ಯೂಬಿಂಗ್ ಆನ್ ಬೋತ್ ಸೈಡ್ಸ್ ಮಾಡಿದೆ. ಈಗ ನಮ್ಮ ಅದೇ ಫಾರ್ಮುಲಾನ ಅಪ್ಲೈ ಮಾಡುವ ಮಕ್ಕಳೇ. a ಪ್ಲಸ್ ಬಿ ಹೋಲ್ ಕ್ಯೂಬ್ ಏನು, a³ ಪ್ಲಸ್ b³ ಪ್ಲಸ್ 3ab ಇಂಟು a ಪ್ಲಸ್ ಬಿ. ನಮ್ಮ a ಜಾಗದಲ್ಲಿ ಏನಿದೆ, a⁻1/3 ಇದೆ. b ಜಾಗದಲ್ಲಿ b⁻2/3 ಇದೆ. ಸೊ ಇಫ್ ವಿ ಅಪ್ಲೈ ದ ಫಾರ್ಮುಲಾ ಏನಾಗುತ್ತೆ, a⁻1/3 a³ ಪ್ಲಸ್ b³ b ಏನಿದೆ, b⁻2/3 ಇದೆ, ಕ್ಯೂಬ್ ಪ್ಲಸ್ 3 ಟೈಮ್ಸ್ ab a⁻1/3 ಇಂಟು b⁻2/3 ಇಂಟು a ಪ್ಲಸ್ ಬಿ, ಅಂದರೆ a⁻1/3 ಪ್ಲಸ್ b⁻2/3 ಈಸ್ ಈಕ್ವಲ್ ಟು ಮೈನಸ್ ಸಿ ಹೋಲ್ ಕ್ಯೂಬ್. ಆಸ್ ಇಟ್ ಈಸ್ ಇರುತ್ತೆ, ಮೈನಸ್ ಸಿ ಕ್ಯೂಬ್ ಆಗುತ್ತೆ. ಯಾಕೆ, ಕ್ಯೂಬ್ ಇದ್ದಾಗ ಮೈನಸ್ ಹೋಗಲ್ಲ, ಮೈನಸ್ ಆಗಿರುತ್ತೆ. ಮೈನಸ್ ಇಂಟು ಮೈನಸ್ ಪ್ಲಸ್ ಆಯಿತು, ಪ್ಲಸ್ ಇಂಟು ಮೈನಸ್ ಮತ್ತು ಮೈನಸ್ ಆಯಿತು. ಓಕೆ, ಈಗ ಇಲ್ಲಿ ನಮ್ಮ ಲಾ ಆಫ್ ಇಂಡೈಸಸ್ ನಾವು ಮಲ್ಟಿಪ್ಲಿಕೇಶನ್ ಮಾಡಿದ್ರೆ ವಾಟ್ ಡು ವಿ ಗೆಟ್, a⁻1/3 ಇಂಟು 3 ಏನಾಗುತ್ತೆ, 3 ಕ್ಯಾನ್ಸಲ್ ಆಗುತ್ತೆ ಅಲ್ವಾ? ಓಕೆ, ಲೆಟ್ ಮಿ ರೈಟ್ ದಟ್ ಸ್ಟೆಪ್ ಫಾರ್ ಯು. a⁻1/3 ಇಂಟು 3 ಆಯಿತು, ಸೊ 3 ಕ್ಯಾನ್ಸಲ್ ಆಗುತ್ತೆ. ಪ್ಲಸ್ b⁻2/3 ಇಂಟು 3 ಆಯಿತು, ಸೊ ಇಲ್ಲೂ 3 ಕ್ಯಾನ್ಸಲ್ ಆಗುತ್ತೆ. ಪ್ಲಸ್ 3 ಟೈಮ್ಸ್ a⁻1/3 b⁻2/3 ಆಯಿತು. ಇಲ್ಲಿ ನೋಡಿ ಮಕ್ಕಳೇ, a⁻1/3 ಪ್ಲಸ್ b⁻1/3 ಈಸ್ ಈಕ್ವಲ್ ಟು ಏನು ಮಕ್ಕಳೇ, ಮೈನಸ್ ಸಿ, ಬಿಕಾಸ್ ಆಫ್ ನಮ್ಮ ಈಕ್ವೇಷನ್ 1 ಅಲ್ವಾ? ಸೊ ದಿಸ್ ವಿಲ್ ಬಿ ಈಕ್ವಲ್ ಟು ಮೈನಸ್ ಸಿ ಹೋಲ್ ಕ್ಯೂಬ್. ಓಕೆ, ಹಾಂ, ಓಕೆ. ಈಗ ನಮಗೇನು ಬರ್ತಾ ಇದೆ, ಇಲ್ಲಿ 3 ಕ್ಯಾನ್ಸಲ್ ಆಯಿತು, ಸೊ ಎ ಬಂದಿದೆ. ಇಲ್ಲಿ 3 ಕ್ಯಾನ್ಸಲ್ ಆಯಿತು, ಪ್ಲಸ್ b² ಬಂದಿದೆ. ಓಕೆ, ಇಲ್ಲಿರೋವಂಥದ್ದು ಪ್ಲಸ್
ಪ್ಲಸ್ ಇಂಟು ಮೈನಸ್ ಏನಾಯಿತು, ಮೈನಸ್ ಆಯಿತು. ಲೆಟ್ ಮಿ ರೈಟ್ ಇಟ್ ಡೈರೆಕ್ಟ್ಲಿ, ಒಂದು ಸ್ಟೆಪ್ ಎಕ್ಸ್ಟ್ರಾ ಬರೆಯೋದು ಬೇಡ. ಲೆಟ್ ಮಿ ಟೆಲ್ ಯು ಅಗೇನ್. ಎಂತ ಹೇಳ್ತಾ ಇದೀನಿ, ಇಲ್ಲಿ ಪ್ಲಸ್ ಇದೆ, ಇಲ್ಲಿ ಮೈನಸ್ ಇದೆ. ಪ್ಲಸ್ ಇಂಟು ಮೈನಸ್ ಏನಾಯ್ತು ಮಕ್ಕಳೇ, ಮೈನಸ್ ಆಯಿತು ಅಲ್ವಾ. ಸೊ ಮೈನಸ್ 3 ಟೈಮ್ಸ್ a ಟು ದ ಪವರ್ 1/3 b ಟು ದ ಪವರ್ 2/3 c ಆಯಿತು. ಈಸ್ ಈಕ್ವಲ್ ಟು ಮೈನಸ್ ಸಿ ಕ್ಯೂಬ್ ಆಯಿತು. ಈಗ ಸಿಂಪ್ಲಿಫೈ ಮಾಡಲಿಕ್ಕೆ ನನ್ನ ಮೈನಸ್ ಸಿ ಕ್ಯೂಬ್ ಲೆಫ್ಟ್ ಹ್ಯಾಂಡ್ ಸೈಡ್ ತಂದು ಈ -3 a ಟು ದ ಪವರ್ 1/3 b ಟು ದ ಪವರ್ 2/3 c ನ ರೈಟ್ ಹ್ಯಾಂಡ್ ಸೈಡ್ ಕಳಿಸಿದ್ರೆ ನಮ್ಮ ಎಕ್ಸ್ಪ್ರೆಷನ್ ಏನು ಬರುತ್ತೆ, a ಪ್ಲಸ್ ಬಿ ಸ್ಕ್ವೇರ್ ಮೈನಸ್ ಸಿ ಕ್ಯೂಬ್ ಈ ಕಡೆ ಬಂದರೆ ಪ್ಲಸ್ ಸಿ ಕ್ಯೂಬ್ ಈಸ್ ಈಕ್ವಲ್ ಟು 3 ಟೈಮ್ಸ್ a ಟು ದ ಪವರ್ 1/3 b ಟು ದ ಪವರ್ 2/3 c ಬಂತು. ಓಕೆ, ಈಗ ನೀವು ಈ ಎಕ್ಸ್ಪ್ರೆಷನ್ ನೋಡಿ ಮಕ್ಕಳೇ, ಎಷ್ಟು ಸಿಂಪ್ಲಿಫೈ ಆಗೋಯ್ತು. ಇಲ್ಲಿ a ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ ಸಿ ಕ್ಯೂಬ್ ಇದೆ. ನಾವು ರಿಕ್ವೈರ್ಡ್ ಪ್ರೂವ್ ಮಾಡಬೇಕಾಗಿರೋದು ಏನು, a ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ ಸಿ ಕ್ಯೂಬ್ ಇದೆ, ಹೋಲ್ ಕ್ಯೂಬ್ ಒಂದಿಲ್ಲ ಅಷ್ಟೇ. ಸೊ ನಮಗೆ ಬರಬೇಕಾಗಿರೋ ಆನ್ಸರ್ಗೆ ಮತ್ತೆ ಎಂತ ಮಾಡುವ, ಲೆಟ್ಸ್ ಕ್ಯೂಬ್ ಆನ್ ಬೋತ್ ಸೈಡ್ಸ್ ಅಗೇನ್. ಯಾಕಂದರೆ a ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ ಸಿ ಕ್ಯೂಬ್ ಇದೆ, ನಮಗೆ ಬ್ರ್ಯಾಕೆಟ್ ಟರ್ಮ್ ಸಿಕ್ಕಿದೆ, ನಮಗೆ ಹೋಲ್ ಕ್ಯೂಬ್ ಬೇಕಿತ್ತು ಅಲ್ವಾ. ಸೊ ಎಂತ ಮಾಡುವ, ಕ್ಯೂಬಿಂಗ್ ಆನ್ ಬೋತ್ ಸೈಡ್ಸ್ ವಿ ಗೆಟ್ ಎಂತ ಆಗುತ್ತೆ. ಸೊ a ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ ಸಿ ಕ್ಯೂಬ್, a ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ ಸಿ ಕ್ಯೂಬ್ ಹೋಲ್ ಕ್ಯೂಬ್ ಆಯಿತು, ಈಸ್ ಈಕ್ವಲ್ ಟು ಮಕ್ಕಳೇ, ಈಗ ಇಲ್ಲೇನಿದೆ 3 a ಟು ದ ಪವರ್ 1/3 b ಟು ದ ಪವರ್ 2/3 c ಹೋಲ್ ಕ್ಯೂಬ್ ಆಯಿತು. ಕರೆಕ್ಟಾ? ಆ ವ್ಯಾಲ್ಯೂನ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದ್ದೀನಿ. ಈಗ ನೋಡಿ ಮಕ್ಕಳು ಏನಾಗುತ್ತೆ, ಸೊ a ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ ಸಿ ಕ್ಯೂಬ್ ಹೋಲ್ ಕ್ಯೂಬ್ ಆಯಿತು. ದಿಸ್ ವಿಲ್ ಬಿ ಈಕ್ವಲ್ ಟು, ಫೈನ್, 3 ಕ್ಯೂಬ್ ಎಷ್ಟು, 27. a ಟು ದ ಪವರ್ 1/3 ಇಂಟು 3 ಏನಾಗುತ್ತೆ ಮಕ್ಕಳೇ, 3 ಕ್ಯಾನ್ಸಲ್ ಆಗುತ್ತೆ, ಬರೀ a ಉಳಿಯುತ್ತೆ. b ಟು ದ ಪವರ್ 2/3 ಇಂಟು 3 ಏನಾಗುತ್ತೆ, 3 ಕ್ಯಾನ್ಸಲ್ ಆಗುತ್ತೆ, ಬಿ ಸ್ಕ್ವೇರ್ ಉಳಿಯುತ್ತೆ. ಇಲ್ಲಿ ಸಿ ಕ್ಯೂಬ್ ಆಯಿತು. ಇಸ್ ದಿಸ್ ಅವರ್ ರಿಕ್ವೈರ್ಡ್ ಆನ್ಸರ್, 27 a b ಸ್ಕ್ವೇರ್ ಸಿ ಕ್ಯೂಬ್. ಡನ್ ಮುಗೀತಿಲ್ಲ ಲೆಕ್ಕ. ಸೊ ನಾವೇನು ಹೊಸದಾಗಿ ಇಲ್ಲಿ ಮಾಡಲೇ ಇಲ್ಲ. ಏನು ಮಾಡಿದ್ವಿ, ಕೊಟ್ಟಿರೋಂಥ ಎಕ್ಸ್ಪ್ರೆಷನ್ನ a ಟು ದ ಪವರ್ 1/3 b ಟು ದ ಪವರ್ 2/3 ಈಕ್ವಲ್ ಟು ಮೈನಸ್ ಸಿ ಅಂತ ಮಾಡ್ಕೊಂಡ್ವಿ. ನಮಗಲ್ಲಿ ಬೇಕಾಗಿದ್ದು ಕ್ಯೂಬು. ಸೊ ವಿ ಡಿಡ್ ಕ್ಯೂಬಿಂಗ್ ಆನ್ ಬೋತ್ ಸೈಡ್ಸ್. ನಮ್ಮ a ಪ್ಲಸ್ ಬಿ ಹೋಲ್ ಕ್ಯೂಬ್ ಫಾರ್ಮುಲಾ ನಿಮ್ಗೆ ರೆಫರೆನ್ಸ್ ಕೊಟ್ಟಿದ್ದೀನಿ. ಆ ಫಾರ್ಮುಲಾ ಪ್ರಕಾರ ಎಕ್ಸ್ಪ್ಯಾನ್ಷನ್ ಬರೆದ್ವಿ. ಕರೆಕ್ಟ್. ಇಲ್ಲಿ ಎಕ್ಸ್ಪ್ಯಾನ್ಷನ್ ಬರೆದ್ಮೇಲೆ ಯೂಸಿಂಗ್ ದ ಇಂಡೈಸಸ್ ರೂಲ್ ಯಾವುದು, a ಟು ದ ಪವರ್ m ಹೋಲ್ ಟು ದ ಪವರ್ n ಏನಾಗುತ್ತೆ, a ಟು ದ ಪವರ್ m ಇಂಟು n ಆಗುತ್ತೆ. ಇಲ್ಲಿ ಮಲ್ಟಿಪ್ಲೈ ಆದಾಗ ಪವರಲ್ಲಿ ಕೆಲವೊಂದು ಕ್ಯಾನ್ಸಲ್ ಆಯಿತು. ಕ್ಯಾನ್ಸಲ್ ಆಗಿರೋದನ್ನು ಬರೆದು ಉಳಿದಿದ್ದೆಲ್ಲ ಬರೆದ್ವಿ. ನಮಗೆ ಆ ಫಾರ್ಮ್ಯಾಟಲ್ಲಿ ಆಲ್ಮೋಸ್ಟ್ ಆನ್ಸರ್ ಬಂತು. ಮತ್ತೆ ಕ್ಯೂಬ್ ಮಾಡಿದ್ವಿ, ವಿ ಗಾಟ್ ದ ರಿಕ್ವೈರ್ಡ್ ಆನ್ಸರ್. 1-2 ಸತಿ ಪ್ರಾಕ್ಟೀಸ್ ಮಾಡಿ ಎಕ್ಸಾಮ್ಗಿಂತ ಮುಂಚೆ. ಇದರಷ್ಟು ಈಸಿ ಕ್ವಶನ್ ಯಾವುದೂ ಇರಲ್ಲ. ನೋಡಿದ ತಕ್ಷಣ ಇದೇನಾ ಬಾರೋ ಮಾಡೋಣ ಇಷ್ಟು ಈಸಿ ಅಂತ ಮಾಡ್ತೀರಾ. ಓಕೆನಾ, ಅಷ್ಟು ಈಸಿ ಇದೆ. ನೋಡೋಕ್ಕೆ ಮಾತ್ರ ಕ್ಲಮ್ಸಿ, ನೋಡಿದ ತಕ್ಷಣ ಅರ್ಥ ಆಗಲ್ಲ. 1-2 ಸತಿ ನೀವು ಪ್ರಾಕ್ಟೀಸ್ ಮಾಡ್ಕೊಂಡು ಹೋಗಿ, ಇದರಷ್ಟು ಈಸಿ ಕ್ವಶನ್ ಯಾವುದೂ ಇಲ್ಲ, ಪಕ್ಕ ಹೇಳ್ತಾ ಇದ್ದೀನಿ. ಓಕೆ, ಇದು ಓಕೆ, ಇದಂತೂ ಇನ್ನೂ ಈಸಿ ಮಕ್ಕಳು. ಏನು ಕೊಟ್ಟಿದ್ದಾರೆ ಇಲ್ಲಿ, ಓಕೆ, 8 ಇಂಟು 4 ಟು ದ ಪವರ್ ಎಕ್ಸ್ ಮೈನಸ್ 9 ಇಂಟು 2 ಟು ದ ಪವರ್ ಎಕ್ಸ್ ಪ್ಲಸ್ 1 ಈಕ್ವಲ್ ಟು 0 ಅಂತ ಕೊಟ್ಟಿದ್ದಾರೆ. ನನ್ನ ಪ್ರಾಬ್ಲಮ್ ಸಾಲ್ವಿಂಗಿಗೆ ನನ್ನ ಬೇಸ್ನ ಸೇಮ್ ಮಾಡ್ಕೊಬೇಕು ಅಂತ ಹೇಳ್ತಾ ಇರೋದಲ್ವಾ. ಇಲ್ಲಿ 2 ಟು ದ ಪವರ್ ಎಕ್ಸ್ ಇದೆ, ಇಲ್ಲಿ 4 ಟು ದ ಪವರ್ ಎಕ್ಸ್ ಇದೆ. 4 ಟು ದ ಪವರ್ ಎಕ್ಸ್ನ 2 ಟು ದ ಪವರ್ ಎಕ್ಸ್ ಫಾರ್ಮಿಗೆ ಹೇಗೆ ಬರ್ಕೊಬೋದು, 4 ಕ್ಯಾನ್ ಬಿ ರಿಟರ್ನ್ ಆಸ್ 2 ಸ್ಕ್ವೇರ್ ಅಲ್ವಾ ಮಕ್ಕಳೇ. 4 ಕ್ಯಾನ್ ಬಿ ರಿಟರ್ನ್ ಆಸ್ 2 ಸ್ಕ್ವೇರ್. ಸೊ ಏನಾಗುತ್ತೆ, ದಿಸ್ ಇಂಪ್ಲೈಸ್ 8 ಇಂಟು 2 ಸ್ಕ್ವೇರ್ ಟು ದ ಪವರ್ ಎಕ್ಸ್ ಮೈನಸ್ 9 ಇಂಟು 2 ಟು ದ ಪವರ್ ಎಕ್ಸ್ ಪ್ಲಸ್ 1 ಈಕ್ವಲ್ ಟು 0. ಓಕೆ, ಈಗ ನಾ ಇದನ್ನು ಹೇಗೆ ಬರೀಬೋದು, ದಿಸ್ ಇಂಪ್ಲೈಸ್ 8 2 ಟು ದ ಪವರ್ ಎಕ್ಸ್ ಹೋಲ್ ಸ್ಕ್ವೇರ್ ಅಂತಲೂ ಬರೀಬೋದು. a ಟು ದ ಪವರ್ m ಟು ದ ಪವರ್ n ಹೆಂಗಾದ್ರೂ ಮಲ್ಟಿಪ್ಲೈ ಆಗಿ ಸೇಮ್ ಪವರೇ ಬರುತ್ತೆ. ಸೊ ಈ ರೀತಿ ಬರೆದೆ, ಮೈನಸ್ 9 ಇಂಟು 2 ಟು ದ ಪವರ್ ಎಕ್ಸ್ ಪ್ಲಸ್ 1 ಈಕ್ವಲ್ ಟು 0. ಇಫ್ ಯು ಅಬ್ಸರ್ವ್ ದಿಸ್ ಮಕ್ಕಳೇ, ಈಗ ನನಗಿದು ಕ್ವಾಡ್ರಾಟಿಕ್ ಈಕ್ವೇಷನ್ ಥರ ಕಾಣಿಸ್ತಾ ಇದೆ. ಕರೆಕ್ಟಾ, ಎ ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್, ಇಲ್ಲಿ ಬಿ ಜಾಗದಲ್ಲಿ ಮೈನಸ್ ಇದೆ, ಪ್ಲಸ್ ಸಿ ಈಕ್ವಲ್ ಟು 0. ನನ್ನ ಕ್ವಾಡ್ರಾಟಿಕ್ ಈಕ್ವೇಷನ್ ಬಂತು ಇಲ್ಲಿ. ಆಲ್ಮೋಸ್ಟು ವೆರಿ ಈಸಿ ಆಯಿತು. ಸೊ ಎಂತ ಮಾಡುವ, ಫಾರ್ ದ ಸೇಕ್ ಆಫ್ ಸಿಂಪ್ಲಿಫೈಯಿಂಗ್ ಆ್ಯಂಡ್ ಸಾಲ್ವಿಂಗ್ ಇಟ್, ನಾವೆಂತ ಮಾಡುವ,
2 to the power x ಈಕ್ವಲ್ ಟು ಎಂತ ಮಾಡುವ, ಲೆಟ್ಸ್ ಪುಟ್ ದ ವೇರಿಯಬಲ್ ಆಸ್ y ಅಂತ ಮಾಡುವ. ಈ ಈಕ್ವೇಷನಲ್ಲಿ 2 to the power x ಇದ್ದಲ್ಲಿ ಏನು ಮಾಡುವ, y ಅಂತ ಸಬ್ಸ್ಟಿಟ್ಯೂಟ್ ಮಾಡುವ. ಏನು ಸಿಗತ್ತಾಗ, ದಿಸ್ ಇಂಪ್ಲೈಸ್ 8 2 to the power x ಅಂದರೆ ಏನು, y ಸ್ಕ್ವೇರ್ ಮೈನಸ್ 9y ಪ್ಲಸ್ 1 ಈಕ್ವಲ್ ಟು 0. ಈಗಂತೂ ಪಕ್ಕ ನಿಮ್ಗೆ ನೋಡ್ರೆ ಅರ್ಥ ಆಗ್ತದೆ ಇದು ಕ್ವಾಡ್ರಾಟಿಕ್ ಈಕ್ವೇಷನ್ ಆಗಿದೆ ಅಂತ. ಇದನ್ನಂತೂ ನಿಮ್ಗೆ ಸಾಲ್ವ್ ಮಾಡೋಕ್ಕೆ ಬರುತ್ತಲ್ವಾ. ಯಾವ ರೀತಿ ಮಾಡುವ, ಎರಡು ಮೆಥಡ್ ಇದೆ, ಫಾರ್ಮುಲಾ ಮೆಥಡ್, ಸ್ಪ್ಲಿಟಿಂಗ್ ದ ಮಿಡಲ್ ಟರ್ಮ್. ಸಿಂಪಲ್, ಸ್ಪ್ಲಿಟಿಂಗ್ ದ ಮಿಡಲ್ ಟರ್ಮ್ ಮಾಡುವ. ಏನಾಗುತ್ತೆ, 8 times 1 8 ಆಯಿತು. 8ಗೆ ಫ್ಯಾಕ್ಟರ್ಸ್ ಕಂಡು ಹಿಡಬೇಕು ಇನ್ ಸಚ್ ಎ ವೇ ದಟ್ ನಮಗೆ 9 ಬರಬೇಕು. ಸೊ ನಾವೆಂತ ಮಾಡಬೇಕು, 8ಗೆ ಫ್ಯಾಕ್ಟರ್ ಮಾಡಬೇಕು, ಮಲ್ಟಿಪ್ಲೈ ಮಾಡಿದಾಗ 8 ಬರಬೇಕು, ಅದೆರಡೂ ಆ್ಯಡ್ ಮಾಡಿದ್ರೆ -9 ಬರಬೇಕು. ಓಕೆ, 8 1 8 ಆಗುತ್ತೆ, ಎರಡು ಆ್ಯಡ್ ಮಾಡಿದ್ರೆ 8 + 1 +9 ಆಯಿತು. ಆದರೆ ನನಗೆ ಬೇಕಾಗಿರೋದು -9. ಈಗ ನನ್ನ ಫ್ಯಾಕ್ಟರ್ನ -8 -1 ಮಾಡಿದರೆ -8 × -1 +8 ಆಗುತ್ತೆ. -8 + -1 ಏನಾಗುತ್ತೆ, -9 ಆಗುತ್ತೆ. ಕರೆಕ್ಟ್ ಅಲ್ವಾ? ಸೊ ನಮ್ಮ ಫ್ಯಾಕ್ಟರ್ಸ್ ಏನು, -8 ಮತ್ತು -1. ಸ್ಪ್ಲಿಟ್ಟಿಂಗ್ ದ ಮಿಡಲ್ ಟರ್ಮ್ ಮಾಡಿದ್ರೆ ಮಕ್ಕಳು ಏನಾಗುತ್ತೆ, ವಿ ಗೆಟ್ 8y ಸ್ಕ್ವೇರ್ -8y -1y ಪ್ಲಸ್ 1 ಈಕ್ವಲ್ ಟು 0. ಕರೆಕ್ಟಾ? ಅರ್ಥ ಆಗಿದೆಯಲ್ವಾ? ಈಗ ಫಸ್ಟ್ 2 ಟರ್ಮ್ಸಲ್ಲಿ ಕಾಮನ್ ಇರೋದೇನು ಮಕ್ಕಳೇ, 8y. ಕಾಮನ್ ತೆಗೆದ್ರೆ ಏನಾಯಿತು, y -1 ಆಯಿತು. ಇಲ್ಲಿ -1 ಕಾಮನ್, y -1 ಈಕ್ವಲ್ ಟು 0. ಏನು ಬರುತ್ತೆ ನಮಗೆ, ಸೊ y -1 ಇಂಟು 8y -1 ಈಕ್ವಲ್ ಟು 0. ಓಕೆ, ಈಸಿ ಇದೆಯಲ್ವಾ? ಈಗ ನೋಡಿ, ದಿಸ್ ಇಂಪ್ಲೈಸ್ y -1 ಈಕ್ವಲ್ ಟು 0 ಆರ್ 8y -1 ಈಕ್ವಲ್ ಟು 0 ಆಯಿತು. 8y -1 ಈಕ್ವಲ್ ಟು 0. ದಿಸ್ ಇಂಪ್ಲೈಸ್ y ವ್ಯಾಲ್ಯೂ ಈಸ್ ಈಕ್ವಲ್ ಟು 1, 8y ಈಕ್ವಲ್ ಟು 1. ದಿಸ್ ಇಂಪ್ಲೈಸ್ y ಈಕ್ವಲ್ ಟು 1/8. ಇಲ್ಲಿಗೆ ಲೆಕ್ಕ ಮುಗೀತಾ? ಇಲ್ಲ. ನಾವಿಲ್ಲಿ ಏನು ಮಾಡಿದ್ದೀವಿ, 2 to the power x ಈಕ್ವಲ್ ಟು y ಅಂತ ತೊಗೊಂಡಿದ್ದೀವಿ. ಕರೆಕ್ಟಾ? ಸೊ ಇಲ್ಲೇನಾಗತ್ತೀಗ, ದೇರ್ ಫೋರ್ 2 to the power x ಈಸ್ ಈಕ್ವಲ್ ಟು 1 ಆಗುತ್ತೆ. ಯಾಕಂದರೆ y ಈಸ್ ಈಕ್ವಲ್ ಟು 2 to the power x ಅಲ್ವಾ? ಆರ್ ಏನಾಗುತ್ತೆ, 2 to the power x ಈಸ್ ಈಕ್ವಲ್ ಟು 1/8 ಆಯಿತು. ಈಗ ಎಕ್ಸ್ ವ್ಯಾಲ್ಯೂ ಕಂಡು ಹಿಡಿಬೇಕು. ಹೇಗೆ ಸಾಲ್ವ್ ಮಾಡ್ಬೋದು, 1 ಅಂತಿದೆ ಮಕ್ಕಳೇ. ವಿ ನೋ ದಟ್ ನಮ್ಮ ಲಾ ಆಫ್ ಇಂಡೈಸಸ್ ಪ್ರಾಪರ್ಟಿ ಪ್ರಕಾರ ವೇರಿಯೇಬಲ್ ಎನಿ ಕಾನ್ಸ್ಟೆಂಟ್ a to the power 0 ಏನಾಯಿತು, 1. ಸೊ ಇದನ್ನು ನಾವು ಹೇಗೆ ಬರಿಬೋದು, 2 to the power x ಕ್ಯಾನ್ ಬಿ ರಿಟರ್ನ್ ಆಸ್ 2 to the power 0. ಹೌದಾ? ಸೊ ಇಫ್ ವಿ ಈಕ್ವೇಟ್ ನಮ್ಮ ಎಕ್ಸ್ ವ್ಯಾಲ್ಯೂ ಏನಾಯಿತು, ದಿಸ್ ಇಂಪ್ಲೈಸ್ ಎಕ್ಸ್ ಈಸ್ ಈಕ್ವಲ್ ಟು 0. ಈಸಿ ಅಲ್ವಾ? ಇಲ್ಲಿಗೆ ಸ್ಟಾಪ್ ಮಾಡಬೇಡಿ. ಯಾಕೆ, y ಈಸ್ ಈಕ್ವಲ್ ಟು 2 to the power x ಅಂತ ತೊಗೊಂಡಲ್ವ ನಾವು ಸ್ಟಾರ್ಟ್ ಮಾಡಿದ್ದು. ಆರ್ ಏನಾಗತ್ತೆ ಇಲ್ಲಿ, 2 to the power x ಈಕ್ವಲ್ ಟು, ಇನ್ ಟರ್ಮ್ಸ್ ಆಫ್ 2 8ನ ಹೇಗೆ ರೆಪ್ರೆಸೆಂಟ್ ಮಾಡ್ಬೋದು, ಎಸ್ ಸಿಂಪಲ್, 1/2 ಕ್ಯೂಬ್ ಅಂತ ಬರಿಬೋದು. ಯಾಕಂದರೆ 2 times 2 times 2, 2 2 times 4, 4 2 times 8 ಆಯಿತು. ಆ್ಯಂಡ್ ದಿಸ್ ಕ್ಯಾನ್ ಬಿ ರಿಟರ್ನ್ ಆಸ್ 2 to the power -3 ಅಲ್ವಾ ಮಕ್ಕಳೇ? ಸೊ ಎಕ್ಸ್ ಜಾಗದಲ್ಲಿ ಏನಿದೆ ಈಗ, -3 ಇದೆ. ದಿಸ್ ಇಂಪ್ಲೈಸ್ ಎಕ್ಸ್ ಈಕ್ವಲ್ ಟು -3. ಡನ್. ಈ ಕ್ವೆಶನ್ ಕೂಡ ವೆರಿ ಇಂಪಾರ್ಟೆಂಟ್ ಫಾರ್ ದ ಎಕ್ಸಾಮಿನೇಷನ್, 3 ಮಾರ್ಕ್ಸಿಗೆ. ಓಕೆನಾ? ಫಸ್ಟ್ ನಾವೇನು ಮಾಡಿದ್ವಿ, ಟು ಸಾಲ್ವ್ ದ ಈಕ್ವೇಷನ್ ನಮ್ಮ ಬೇಸ್ನ ಸೇವ್ ಮಾಡ್ಕೊಂಡ್ವಿ. ಇಲ್ಲಿ 2 to the power x ಇತ್ತು, ಇಲ್ಲಿ 4 to the power x ಇತ್ತು. ಸೊ 4 to the power x ನ 2 to the power x ಅಂತ ಮಾಡ್ಕೊಂಡ್ಮೇಲೆ ನಮಗೆ ಕ್ವಾಡ್ರಾಟಿಕ್ ಈಕ್ವೇಷನ್ ಫಾರ್ಮ್ ಬಂತು. ಕ್ವಾಡ್ರಾಟಿಕ್ ಈಕ್ವೇಷನ್ ಸ್ಪ್ಲಿಟಿಂಗ್ ದ ಮಿಡಲ್ ಟರ್ಮ್, we found the value of y by equating 2 to the power x equal to y. Back substituting the value of y as 2 to the power x, ನಾವೇನು ಮಾಡಿದ್ವಿ, x ವ್ಯಾಲ್ಯೂ ಕಂಡು ಹಿಡಿದ್ವಿ. We solved the x for the given equation. ಅರ್ಥ ಆಯ್ತಲ್ವಾ? ಫೈನ್ ಮಕ್ಕಳು, ಇಲ್ಲಿ ಕೊಟ್ಟಿದ್ದಾರೆ BCth root of x to the power b by x to the power c, root of AC x to the power c by x to the power a times root of ABth root of x to the power a by x to the power b ಕೊಟ್ಟಿದ್ದಾರೆ. ಸೊ ಇದನ್ನು ಸಿಂಪ್ಲಿಫೈ ಮಾಡುವ. ಫಸ್ಟ್ ನಮ್ಮ ಡಿವಿಷನ್ ಇದೆ, a to the power m by a to the power n ಫಾರ್ಮಲ್ ಇದೆ. ಕರೆಕ್ಟಾ? a to the power m by a to the power n ಏನಾಗುತ್ತೆ ಮಕ್ಕಳೇ, a to the power m by n ಆಗುತ್ತೆ. ಸೊ ಈಗ ಫಸ್ಟ್ ನಾನು ಕ್ವಶನ್ ಬರಿತೀನಿ, ನೀಟಾಗಿ ನೋಡಿ. x to the power b by x to the power c under the root bc
ಟೈಮ್ಸ್ x to the power c by x to the power a, acth root, times x to the power a by x to the power b of the root abth root ಇದೆ. ಸೊ ಇದನ್ನು ನಾನು ಲಾ ಆಫ್ ಇಂಡೈಸಸ್ a to the power m by a to the power n ಹಾಕಿ ಬರೆದ್ರೆ ಏನಾಗ್ತಾ ಇದೆ, ವಿ ಆರ್ ಗೆಟಿಂಗ್ x to the power b ಮೈನಸ್ ಸಿ ಆಯ್ತು, a to the power m ಮೈನಸ್ n. ಇದು ನಾನೇನು ಬರಿಬೋದು, ಟು ದ ಪವರ್ 1 ಬೈ ಬಿ ಸಿ ಬರಿಬೋದು, ಕರೆಕ್ಟಾ? ರೂಟ್ ಇದೆ ಟೈಮ್ಸ್ ಇದನ್ನ ಹೇಗೆ ಬರಿಬೋದು, ಎಕ್ಸ್ ಟು ದ ಪವರ್ ಸಿ ಮೈನಸ್ ಎ ಅಲ್ವಾ, ಹೋಲ್ ಟು ದ ಪವರ್ ಏನಾಗುತ್ತೆ 1 ಬೈ ಎ ಸಿ ಆಗುತ್ತೆ, ಟೈಮ್ಸ್ ಎಕ್ಸ್ ಟು ದ ಪವರ್ ಎ ಮೈನಸ್ ಬಿ ಹೋಲ್ ಟು ದ ಪವರ್ ಏನಾಗುತ್ತೆ 1 ಬೈ ಎ ಬಿ ಆಯಿತು. ಸೊ ಇಫ್ ವಿ ಮಲ್ಟಿಪ್ಲೈ ಎ ಟು ದ ಪವರ್ ಎಮ್ ಟು ದ ಪವರ್ ಎನ್ ಏನಾಗುತ್ತೆ, ಎ ಟು ದ ಪವರ್ ಎಮ್ ಇಂಟು ಎನ್ ಆಗುತ್ತೆ. ಸೊ ದಿಸ್ ವಿಲ್ ಬಿ ಈಕ್ವಲ್ ಟು ಎಕ್ಸ್ ಟು ದ ಪವರ್ ಬಿ ಮೈನಸ್ ಸಿ ಇಂಟು 1, ಬಿ ಮೈನಸ್ ಸಿ ಆಗುತ್ತೆ ಬೈ ಬಿ ಸಿ, ಟೈಮ್ಸ್ ಎಕ್ಸ್ ಟು ದ ಪವರ್ ಸಿ ಮೈನಸ್ ಎ ಇಂಟು 1, ಸಿ ಮೈನಸ್ ಎ ಬೈ ಎ ಸಿ, ಟೈಮ್ಸ್ ಎಕ್ಸ್ ಟು ದ ಪವರ್ ಎ ಮೈನಸ್ ಬಿ ಇಂಟು 1, ಎ ಮೈನಸ್ ಬಿ ಆಯಿತು ಬೈ ಎ ಬಿ. ಸೊ ಈಗ ಇದು ಯಾವ ಫಾರ್ಮ್ಗೆ ಸಿಂಬಲ್ ಆಗ್ತಾಯಿದೆ ಮಕ್ಕಳೇ, ಎಕ್ಸ್ ಟು ಎ ಟು ದ ಪವರ್ ಎಮ್ ಇಂಟು ಎ ಟು ದ ಪವರ್ ಎನ್, ಈ ಕಂಟಿನ್ಯೂಷನ್ ಸೀರೀಸ್ ಇದೆ. ಸೊ ನಮ್ಮ ರಿಸಲ್ಟ್ ಏನು, ಎ ಟು ದ ಪವರ್ ಎಮ್ ಪ್ಲಸ್ ಎನ್ ಆಗುತ್ತೆ. ಸೊ ದಿಸ್ ಕ್ಯಾನ್ ಬಿ ರಿಟರ್ನ್ ಆಸ್ ಏನಾಗುತ್ತೆ, ಎಕ್ಸ್ ಟು ದ ಪವರ್ ಬಿ ಮೈನಸ್ ಸಿ ಬೈ ಬಿ ಸಿ ಪ್ಲಸ್ ಸಿ ಮೈನಸ್ ಎ ಬೈ ಎ ಸಿ ಪ್ಲಸ್ ಎ ಮೈನಸ್ ಬಿ ಬೈ ಎ ಬಿ. ಸೊ ಈಗ ನಮ್ಮ ಎಲ್ ಸಿ ಎಮ್ ಏನಾಗುತ್ತೆ ಮಕ್ಕಳೇ ಇಲ್ಲಿ, ಸೊ ನಮ್ಮ ಎಲ್ ಸಿ ಎಮ್ ಆಗುತ್ತೆ ಎಕ್ಸ್ ಟು ದ ಪವರ್, ಸೊ ಏನಾಗುತ್ತೆ ಇಲ್ಲಿ ಎ ಬಿ ಬಿ ಸಿ ಎ ಸಿ ಎ ಬಿ ಇದೆ, ಸೊ ಎ ಬಿ ಸಿ ಆಗುತ್ತೆ. ಇಲ್ಲಿ ಎ ಮಲ್ಟಿಪ್ಲೈ ಆದರೆ ಏನಾಗುತ್ತೆ, ವಿ ಗೆಟ್ ಎ ಬಿ ಮೈನಸ್ ಎ ಸಿ ಪ್ಲಸ್ ಏನಾಗುತ್ತೆ, ಇದು ಬಿ ಮಲ್ಟಿಪ್ಲೈ ಆದರೆ ಬಿ ಸಿ ಮೈನಸ್ ಎ ಬಿ ಪ್ಲಸ್ ಸಿ ಮಲ್ಟಿಪ್ಲೈ ಆದರೆ ಎ ಸಿ ಮೈನಸ್ ಎ ಬಿ ಹೋಲ್ ಡಿವೈಡೆಡ್ ಬೈ ಎ ಬಿ ಸಿ ಆಯಿತು. ದಿಸ್ ಈಸ್ ಈಕ್ವಲ್ ಟು ಪ್ಲಸ್ ಎ ಬಿ ಮೈನಸ್ ಎ ಬಿ ಕ್ಯಾನ್ಸಲ್, ಪ್ಲಸ್ ಎ ಸಿ ಮೈನಸ್ ಎ ಸಿ ಕ್ಯಾನ್ಸಲ್, ಪ್ಲಸ್ ಬಿ ಸಿ ಓಕೆ, ಇಲ್ಲಿ ಎ ಬಿ ಮೈನಸ್ ಎ ಸಿ, ಬಿ ಸಿ ಮೈನಸ್ ಎ ಬಿ, ಎ ಸಿ ಮೈನಸ್ ಬಿ ಸಿ ತಪ್ಪು ಬರ್ದೀನಲ್ಲ ಇಲ್ಲಿ. ಓಕೆ, ಇದು ಬಿ ಸಿ ಆಗಬೇಕಿತ್ತು, ಬೈ ಮಿಸ್ಟೇಕ್ ಅಂತ ಬರ್ತಿದ್ದೆ, ಬೇರೆ ಬರ್ತಿದ್ದೆ. ಸೊ ಬಿ ಸಿ ಆದಲ್ಲಿ ಪ್ಲಸ್ ಬಿ ಸಿ ಮೈನಸ್ ಬಿ ಸಿ ಕೂಡ ಕ್ಯಾನ್ಸಲ್ ಆಗುತ್ತೆ. ದಿಸ್ ವಿಲ್ ಬಿ ಎಕ್ಸ್ ಟು ದ ಪವರ್ 0 ಬೈ ಎ ಬಿ ಸಿ, ಸೊ ವಿಚ್ ಈಸ್ ನಥಿಂಗ್ ಬಟ್ ಎಕ್ಸ್ ಟು ದ ಪವರ್ 0 ಈಕ್ವಲ್ ಟು 1. ಡನ್, ಈಸಿ ಅಲ್ವಾ? ಓಕೆ, ಮುಂದಿನ ಲೆಕ್ಕ ನೋಡುವ. ಇಲ್ಲೇನು ಕೊಟ್ಟಿದ್ದಾರೆ ಮಕ್ಕಳೇ, ಶೋ ದಟ್ summation of 1 by 1 plus x to the power a minus b plus x to the power a minus c should be equal to 1. ಓಕೆ, ಸೈಕ್ಲಿಕಲ್ ಸೀರೀಸ್ ಕೊಟ್ಟಿದ್ದಾರೆ. ಸೊ ಈ ಸೀರೀಸ್ನ ನಾವು ಎಕ್ಸ್ಪ್ಯಾನ್ಷನ್ ಮಾಡಬೇಕು. ನಮಗೇನು ಕೊಟ್ಟಿದ್ದಾರೆ, ದೇ ಹ್ಯಾವ್ ಗಿವನ್ 1 by 1 plus x to the power a minus b plus x to the power a minus c ಇದರ ಸಮೇಷನ್ ಕೊಟ್ಟಿದ್ದಾರೆ, ಸೈಕ್ಲಿಕಲ್ ಸಮೇಷನ್ ಕೊಟ್ಟಿದ್ದಾರೆ. ಸೊ ಆ್ಯಕ್ಚುಲಿ ದಿಸ್ ವಿಲ್ ಬಿ ಈಕ್ವಲ್ ಟು ವಾಟ್, ದಿಸ್ ವಿಲ್ ಬಿ ಈಕ್ವಲ್ ಟು 1 by 1 ಪ್ಲಸ್ ಎಕ್ಸ್ ಟು ದ ಪವರ್ ಎ ಮೈನಸ್ ಬಿ ಪ್ಲಸ್ ಎಕ್ಸ್ ಟು ದ ಪವರ್ ಎ ಮೈನಸ್ ಸಿ ಆಯಿತು. ಪ್ಲಸ್ ಸೈಕಲ್ ಚೇಂಜ್ ಮಾಡುವ, ಇಲ್ಲಿದ್ದು ಎ ಮೈನಸ್ ಬಿ ಎ ಮೈನಸ್ ಸಿ, ಈಗ ಬಿ ಒಟ್ಟಿಗೆ ಸ್ಟಾರ್ಟ್ ಮಾಡುವ. ಏನಾಗತ್ತಾಗ ನಮ್ಮ ಸೀರೀಸ್ 1 by 1 ಪ್ಲಸ್ ಎಕ್ಸ್ ಟು ದ ಪವರ್ ಬಿ ಮೈನಸ್ ಎ ಪ್ಲಸ್ ಎಕ್ಸ್ ಟು ದ ಪವರ್ ಬಿ ಮೈನಸ್ ಸಿ. ಇಲ್ಲಿ ಹೇಗೆ ಮಾಡಿದ್ವಿ, ಎ ಮೈನಸ್ ಬಿ ಎ ಮೈನಸ್ ಸಿ, ಅದೇ ರೀತಿ ಬಿ ಮೈನಸ್ ಎ ಬಿ ಮೈನಸ್ ಸಿ. ನೆಕ್ಸ್ಟ್ ಏನಾಗುತ್ತೆ ಸೀರೀಸ್ ಪ್ಲಸ್ 1 by 1 ಪ್ಲಸ್ ಎಕ್ಸ್ ಟು ದ ಪವರ್, ಈಗ ಯಾವುದಾಗುತ್ತೆ ಸಿ ಆಗುತ್ತೆ. ಸೊ ಸಿ ಮೈನಸ್ ಎ ಪ್ಲಸ್ ಎಕ್ಸ್ ಟು ದ ಪವರ್ ಸಿ ಮೈನಸ್ ಬಿ ಆಯಿತು, ಕರೆಕ್ಟ್. ಈಗ ನಾವೇನು ಮಾಡುವ, ಲೆಟ್ಸ್ ಕನ್ಸಿಡರ್ ದ ಫಸ್ಟ್ ಟರ್ಮ್. ಓಕೆ, ಈಗ ಫಸ್ಟ್ ಟರ್ಮ್ ಏನಿದೆ, ಕನ್ಸಿಡರ್ 1 by 1 plus x to the power a minus b
ಪ್ಲಸ್ ಎಕ್ಸ್ ಟು ದ ಪವರ್ ಎ ಮೈನಸ್ ಸಿ. ಸೊ ಎಂತ ಮಾಡುವ, ಲೆಟ್ಸ್ ಮಲ್ಟಿಪ್ಲೈ ಥ್ರೂ ಔಟ್ ನ್ಯೂಮರೇಟರ್ ಆ್ಯಂಡ್ ಡಿನಾಮಿನೇಟರ್ ಬೈ ಎಕ್ಸ್ ಟು ದ ಪವರ್ ಮೈನಸ್ ಎ. ಲೆಟ್ಸ್ multiply both numerator and denominator by x to the power minus a. ಆಗ ನಮಗೇನು ಸಿಗುತ್ತೆ? ಸೊ 1 by 1 plus x to the power a minus b plus x to the power a minus c. ಥ್ರೂಔಟ್ x to the power minus a ಇಂದ ಮಲ್ಟಿಪ್ಲೈ ಆ್ಯಂಡ್ ಡಿವೈಡ್ ಮಾಡಿದ್ರೆ ಏನಾಗುತ್ತೆ? x to the power minus a by 1 into x to the power minus a ಏನಾಗುತ್ತೆ? x to the power minus a ಪ್ಲಸ್ ಇದು ಎಕ್ಸ್ ಟು ದ ಪವರ್ ಮೈನಸ್ ಎ ಪ್ಲಸ್ ಎ ಕ್ಯಾನ್ಸಲ್ ಆಗುತ್ತೆ. ಸೊ ಏನು ಉಳಿತು? ಎಕ್ಸ್ ಟು ದ ಪವರ್ ಮೈನಸ್ ಬಿ ಉಳಿತು. ಪ್ಲಸ್ ಇಲ್ಲಿ ಎಕ್ಸ್ ಟು ದ ಪವರ್ ಎ ಮೈನಸ್ ಎ ಕ್ಯಾನ್ಸಲ್ ಆಗುತ್ತೆ, ಎಕ್ಸ್ ಟು ದ ಪವರ್ ಮೈನಸ್ ಸಿ ಉಳಿತು. ಸಿಮಿಲರ್ಲಿ ನಾವೆಂತ ಮಾಡುವ, ನಮ್ಮ ಸೆಕೆಂಡ್ ಟರ್ಮ್ ಮತ್ತು ಥರ್ಡ್ ಟರ್ಮ್ಗೆ ನಾವೆಂತ ಮಾಡುವ, ಲೆಟ್ಸ್ ಮಲ್ಟಿಪ್ಲೈ ಬೈ ಎಕ್ಸ್ ಟು ದ ಪವರ್ ಮೈನಸ್ ಬಿ ಎಕ್ಸ್ ಟು ದ ಪವರ್ ಮೈನಸ್ ಸಿ. ಸಿಮಿಲರ್ಲಿ ವಿ ಗೆಟ್ 1 by 1 plus x to the power b minus a plus x to the power b minus c will be equal to ಏನಾಗುತ್ತೆ? x to the power minus b by x to the power minus b plus x to the power minus a plus x to the power minus c ಆಯಿತು. ಕರೆಕ್ಟ್? by multiplying x to the power minus b ಥ್ರೂಔಟ್ ನಮಗೆ ಸಿಗುತ್ತೆ. ಅದೇ ರೀತಿ 1 by 1 plus x to the power c minus a plus x to the power c minus b will be equal to what? If we multiply throughout by x to the power minus c, ನಮಗೇನು ಸಿಗುತ್ತೆ? x to the power minus c ಸಿಗುತ್ತೆ by x to the power minus c plus x to the power minus a plus x to the power ಮೈನಸ್ ಬಿ ಸಿಕ್ತು ಬೈ ಮಲ್ಟಿಪ್ಲೈಯಿಂಗ್ ಥ್ರೂಔಟ್ ಬೈ ಎಕ್ಸ್ ಟು ದ ಪವರ್ ಮೈನಸ್ ಸಿ. ಈಗ ಈ ಮೂರನ್ನು ನಾವು ಅಲ್ಲಿ ಬ್ಯಾಕ್ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ, ಇಫ್ ವಿ ಟೇಕ್ ಇಟ್ ಆಸ್ ಈಕ್ವೇಷನ್ 1 ಬೈ ಆ್ಯಡಿಂಗ್ 2, 3 ಆ್ಯಂಡ್ 4 ವ್ಯಾಲ್ಯೂಸ್ನ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಏನು ಸಿಗತ್ತೆ? ವಿ ಗೆಟ್ ಏನು ಸಿಗತ್ತೆ ನೋಡುವ. ಸೊ by substituting 2, 3 and 4 in equation 1 ನಮಗೇನು ಸಿಗುತ್ತೆ? 1 by 1 plus ಈ ಟರ್ಮ್ ಏನಿದೆ? x to the power minus a ಇದೆ. ಸೊ x to the power minus a by x to the power minus a plus x to the power minus b plus x to the power minus c ಆಯಿತು. ಪ್ಲಸ್ ನಮ್ಮ ಸೆಕೆಂಡ್ ಟರ್ಮ್ ಏನಾಗುತ್ತೆ? ಎಕ್ಸ್ ಟು ದ ಪವರ್ ಮೈನಸ್ ಬಿ ಎಕ್ಸ್ ಟು ದ ಪವರ್ ಮೈನಸ್ ಬಿ ಬೈ ಎಕ್ಸ್ ಟು ದ ಪವರ್ ಮೈನಸ್ ಬಿ ಪ್ಲಸ್ ಎಕ್ಸ್ ಟು ದ ಪವರ್ ಮೈನಸ್ ಎ ಪ್ಲಸ್ ಎಕ್ಸ್ ಟು ದ ಪವರ್ ಮೈನಸ್ ಸಿ ಆಯಿತು. ಪ್ಲಸ್ ನಮ್ಮ ಥರ್ಡ್ ಟರ್ಮ್ಗೆ ಆ್ಯಡ್ ಮಾಡುವ, ಏನು ಸಿಗುತ್ತೆ? ಎಕ್ಸ್ ಟು ದ ಪವರ್ ಮೈನಸ್ ಸಿ ಬೈ ಎಕ್ಸ್ ಟು ದ ಪವರ್ ಮೈನಸ್ ಸಿ ಪ್ಲಸ್ ಎಕ್ಸ್ ಟು ದ ಪವರ್ ಮೈನಸ್ ಎ plus x to the power minus b. So if we observe throughout ನಮ್ಮ LCM ಏನಾಗುತ್ತೆ? x to the power minus a plus x to the power minus b plus x to the power minus c. This is our LCM. x to the power minus a plus x to the power minus b plus x to the power minus c ಆಯಿತು. ಸೊ ಇದು LCM ಥ್ರೂಔಟ್ ಎಲ್ಲದಕ್ಕೂ ಸೇಮ್ ಇರೋದಕ್ಕೆ ನ್ಯೂಮರೇಟರ್ಸ್ನ ಆ್ಯಡ್ ಮಾಡಿದ್ರೆ ಏನಾಗುತ್ತೆ? x to the power minus a plus x to the power minus b plus x to the power minus c. ಸೊ ದಿಸ್ ವಿಲ್ ಬಿ ಈಕ್ವಲ್ ಟು 1 ಆಸ್ ದೇ ಹ್ಯಾವ್ ದ ಸೇಮ್ ಟರ್ಮ್ಸ್. ಕ್ಯಾನ್ಸಲ್ ಔಟ್ ಆಗುತ್ತೆ. ಸಿಂಪಲ್. ನೋಡೋಕ್ಕೆ ಸ್ವಲ್ಪ ಲೆಂದಿ ಅನಿಸುತ್ತೆ, ಬಟ್ ಒಂದು 2 ಸತಿ ಪ್ರಾಕ್ಟೀಸ್ ಮಾಡಿ ಮಕ್ಕಳೇ. ಏನು ಮಾಡಿದ್ದು? ಇದು ಸೈಕ್ಲಿಕಲ್ ಎಕ್ಸ್ಪ್ಯಾನ್ಷನ್ನ ನಾನು ಎಕ್ಸ್ಪ್ಯಾಂಡ್ ಮಾಡಿದೆ. ಅದಾದಮೇಲೆ ನಮ್ಮ ಫಸ್ಟ್ ಟರ್ಮ್ ಕನ್ಸಿಡರ್ ಮಾಡಿ ಐ ಜಸ್ಟ್ ಮಲ್ಟಿಪ್ಲೈಡ್ ಬೈ ಎಕ್ಸ್ ಟು ದ ಪವರ್ ಮೈನಸ್ ಎ ಥ್ರೂಔಟ್ ನ್ಯೂಮರೇಟರ್ ಮತ್ತು ಡಿನಾಮಿನೇಟರ್. ಆಗ ನನಗೆ ಈ ಎಕ್ಸ್ಪ್ರೆಷನ್ ಬಂತು. ಅದೇ ರೀತಿ ನಮ್ಮ ಸೆಕೆಂಡ್ ಟರ್ಮ್ಗೆ ಥ್ರೂಔಟ್ ನ್ಯೂಮರೇಟರ್ ಮತ್ತು ಡಿನಾಮಿನೇಟರ್ಗೆ ಏನು ಮಾಡೀನಿ? ಐ ಹ್ಯಾವ್ ಮಲ್ಟಿಪ್ಲೈಡ್ ವಿತ್ ಎಕ್ಸ್ ಟು ದ ಪವರ್ ಮೈನಸ್ ಬಿ. ಥರ್ಡ್ ಟರ್ಮ್ಗೆ ಎಕ್ಸ್ ಟು ದ ಪವರ್ ಮೈನಸ್ ಸಿ ನ್ಯೂಮರೇಟರ್ ಮತ್ತು ಡಿನಾಮಿನೇಟರ್ 2, 3, 4 ಬಂತು. ಆ ಮೂರು ಎಕ್ಸ್ಪ್ರೆಷನ್ನ ವಾಪಸ್ ಈಕ್ವೇಷನ್ 1ಗೆ ಸಬ್ಸ್ಟಿಟ್ಯೂಟ್ ಮಾಡೀನಿ. ಆ್ಯಡ್ ಮಾಡಿದ್ರೆ ವಿ ಗಾಟ್ ಇಟ್ ಆಸ್ 1. ಈಸಿ ಅಲ್ವಾ? ಒಂದು ಸತಿ ಪ್ರಾಕ್ಟೀಸ್ ಮಾಡಿ ನೋಡಿದಾಗ ಸ್ವಲ್ಪ ಏನಿದೆ ಸರ್ ಇಷ್ಟೊಂದು ಲೆಕ್ಕ ಮಾಡ್ತಾ ಇದ್ದಾರೆ, ಇದು ಇಷ್ಟು ದೊಡ್ಡ ಲೆಕ್ಕನ ಅನಿಸುತ್ತೆ. ಬಟ್ ಪ್ರಾಕ್ಟೀಸ್ ಮಾಡಿ ಒಂದು ಸತಿ ಮಾಡ್ರೂ ನಿಮ್ಗೆ ಅರ್ಥ ಆಗ್ಬಿಡತ್ತೆ ಮಕ್ಕಳೇ. ಓಕೆ ಓಕೆ ಫೈನ್.
ಇಲ್ಲಿ ಶೋ ದಟ್ y ಟು ದ ಪವರ್ -1 by x to the power -1 plus y to the power -1 plus y to the power -1 by x to the power -1 minus y to the power -1 equal to 2xy by y square minus x square. ಓಕೆ, ಕೊಟ್ಟಿರೋಂಥ ಎಕ್ಸ್ಪ್ರೆಷನ್ನ ನಾವು ಬರೆಯೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ಏನಾಗುತ್ತೆ, y to the power -1 by x to the power -1 plus y to the power -1 plus y to the power -1 by x to the power -1 minus y to the power -1 ಆಯಿತು. ಓಕೆ, ಸೊ ಲೆಟ್ಸ್ ಸಿ, y to the power -1 ಏನಾಗುತ್ತೆ, 1 by y ಆಗುತ್ತೆ. ಸೊ 1 by y ಈ ರೀತಿ ಬರಿತೀನಿ. ಸೊ 1 by x ಪ್ಲಸ್ 1 by y ಆಯಿತು. ಪ್ಲಸ್ ಇದು ಕೂಡ 1 by y ಇಂಟು 1 by x ಮೈನಸ್ 1 by y ಆಯಿತು. ಕರೆಕ್ಟಾ ಮಕ್ಕಳೇ? ಸೊ ಇಫ್ ವಿ ಅಬ್ಸರ್ವ್ ಹಿಯರ್, ದಿಸ್ ಈಸ್ ಈಕ್ವಲ್ ಟು 1 by y ಇಂಟು, ಇಲ್ಲಿ ಎಲ್ ಸಿ ಎಮ್ ತೊಗೊಂಡ್ರೆ ಏನಾಗುತ್ತೆ ಮಕ್ಕಳೇ, y ಪ್ಲಸ್ ಎಕ್ಸ್ ಡಿವೈಡೆಡ್ ಬೈ ಎಕ್ಸ್ ವೈ ಆಯಿತು. ಪ್ಲಸ್ 1 by y ಇಂಟು ಇಲ್ಲೇನಾಗುತ್ತೆ, y ಮೈನಸ್ ಎಕ್ಸ್ ಬೈ ಎಕ್ಸ್ ವೈ. ಕರೆಕ್ಟಾ? ಸೊ ಈಗ ನೋಡಿ, ಇಲ್ಲಿ ಅಬ್ಸರ್ವ್ ಮಾಡಿ, ದಿಸ್ ಈಸ್ ಈಕ್ವಲ್ ಟು, ಇಲ್ಲಿ y ಕ್ಯಾನ್ಸಲ್ ಆಗುತ್ತೆ. ಓಕೆ, y ಗಾಟ್ ಕ್ಯಾನ್ಸಲ್ಡ್. ಸೊ ದಿಸ್ ವಿಲ್ ಬಿ ಈಕ್ವಲ್ ಟು, ನಮ್ಮ ಎಕ್ಸ್ಪ್ರೆಷನ್ ಏನಾಗುತ್ತೆ, ಎಕ್ಸ್ ಡಿವೈಡೆಡ್ ಬೈ y ಪ್ಲಸ್ ಎಕ್ಸ್ ಆಯಿತು, ಪ್ಲಸ್ ಎಕ್ಸ್ ಡಿವೈಡೆಡ್ ಬೈ y ಮೈನಸ್ ಎಕ್ಸ್ ಆಯಿತು. ಕರೆಕ್ಟ್ ಅಲ್ವಾ? ಓಕೆ, ಈಗ ದಿಸ್ ವಿಲ್ ಬಿ ಈಕ್ವಲ್ ಟು, ಈಗ ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ ಏನಾಗುತ್ತೆ ಮಕ್ಕಳೇ, y ಮೈನಸ್ ಎಕ್ಸ್ ಇಂಟು ಎಕ್ಸ್ ಪ್ಲಸ್ ಎಕ್ಸ್ ಇಂಟು y ಪ್ಲಸ್ ಎಕ್ಸ್ ಹೋಲ್ ಡಿವೈಡೆಡ್ ಬೈ y ಪ್ಲಸ್ ಎಕ್ಸ್ ಇಂಟು y ಮೈನಸ್ ಎಕ್ಸ್ ಆಯಿತು. ಓಕೆ, ಸೊ ಈಗ ಇದನ್ನು ನಾವು ಸಿಂಪ್ಲಿಫೈ ಮಾಡಿದ್ರೆ y ಮೈನಸ್ ಎಕ್ಸ್ ಇಂಟು ಎಕ್ಸ್ ಏನಾಗುತ್ತೆ, ಎಕ್ಸ್ ವೈ ಮೈನಸ್ ಎಕ್ಸ್ ಸ್ಕ್ವೇರ್ ಆಯಿತು, ಪ್ಲಸ್ ಎಕ್ಸ್ ಇಂಟು ವೈ ಎಕ್ಸ್ ವೈ ಪ್ಲಸ್ ಎಕ್ಸ್ ಸ್ಕ್ವೇರ್ ಆಯಿತು, ಹೋಲ್ ಡಿವೈಡೆಡ್ ಬೈ, ಇಲ್ಲಿ ನೋಡಿ ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ಫಾರ್ಮಲ್ ಇದೆ. ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ಏನಾಗುತ್ತೆ ಮಕ್ಕಳೇ, ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್. ಸೊ ಇಲ್ಲಿ ಏನಾಗುತ್ತೆ, ವೈ ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್ ಆಯಿತು. ಮತ್ತು ಇಲ್ಲಿ ಮೈನಸ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಸ್ಕ್ವೇರ್ ಕ್ಯಾನ್ಸಲ್ ಆಯಿತು. ಎಕ್ಸ್ ವೈ ಪ್ಲಸ್ ಎಕ್ಸ್ ವೈ ಎಷ್ಟು, 2xy ಡಿವೈಡೆಡ್ ಬೈ ವೈ ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್. ಡನ್ ವಿತ್ ದ ಸೊಲ್ಯೂಷನ್. ಸಿಂಪಲ್. ಅರ್ಥ ಆಗ್ತಾ ಇದೆಯಲ್ವಾ? ಸೊ ಕೊಟ್ಟಿರೋಂಥ ಎಕ್ಸ್ಪೆನ್ಷನ್ನ ನಾವು ನೀಟಾಗಿ ಸಿಂಪ್ಲಿಫೈ ಮಾಡ್ತಾ ಬಂದ್ವಿ. ಜಸ್ಟ್ ಎಲ್ ಸಿ ಎಮ್ ತೊಗೊಂಡು ಸಾಲ್ವ್ ಮಾಡಿರೋದು ಮಕ್ಕಳು. ಈ ಕ್ವಶನ್ ಅಂತೂ ತುಂಬಾ ಈಸಿ ಇದೆ. ಓಕೆನಾ? ನೋಡಿದ ತಕ್ಷಣ ಇದೇನಿದು ಬರೀ ಟು ದ ಪವರ್ -1 ಡಿವಿಷನ್ನು ಎಲ್ ಸಿ ಎಮ್ ಅನ್ಸುತ್ತೆ, ಬಟ್ ನೀಟಾಗಿ ಸಾಲ್ವ್ ಮಾಡ್ಕೊಂಡು ಹೋಗಿ, ತಪ್ಪೇ ಆಗಲ್ಲ, ತುಂಬಾ ಈಸಿ ಇದೆ. ಓಕೆನಾ? ಫೈನ್. ಓಕೆ, ಆವಾಗಲೇ ನಾವು ಸಾಲ್ವ್ ಮಾಡಿದ್ವಲ್ಲ, ಅದೇ ರೀತಿ ಮತ್ತೊಂದು ಎಕ್ಸಾಂಪಲ್ ಇಲ್ಲೇನು ಕೊಟ್ಟಿದ್ದಾರೆ, ಸಾಲ್ವ್ 2 ಟು ದ ಪವರ್ 2x. ಓಕೆ, ಕೊಟ್ಟಿದ್ದಾರೆ 2 ಟು ದ ಪವರ್ 2x ಕೊಟ್ಟಿದ್ದಾರೆ. 2 ಟು ದ ಪವರ್ 2x ಮೈನಸ್ 6 ಇಂಟು 2 ಟು ದ ಪವರ್ x ಪ್ಲಸ್ 8 ಈಸ್ ಈಕ್ವಲ್ ಟು 0. ಓಕೆ, ಇದನ್ನು ನಾವು ಹೇಗೆ ಬರಿಬೋದು, 2 ಟು ದ ಪವರ್ x ಸ್ಕ್ವೇರ್ ಮೈನಸ್ 6 ಇಂಟು 2 ಟು ದ ಪವರ್ x ಪ್ಲಸ್ 8 ಈಕ್ವಲ್ ಟು 0. ಈಗ 2 ಟು ದ ಪವರ್ x ಈಕ್ವಲ್ ಟು y ಅಂತ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಏನಾಗುತ್ತೆ, ಲೆಟ್ 2 ಟು ದ ಪವರ್ x ಈಕ್ವಲ್ ಟು y. ಸೊ ನಮ್ಮ ಈಕ್ವೇಷನ್ ಏನಾಗುತ್ತೆ, y ಸ್ಕ್ವೇರ್ ಮೈನಸ್ 6y ಪ್ಲಸ್ 8 ಈಕ್ವಲ್ ಟು 0. ಮತ್ತು ನಮಗೆ ಕ್ವಾಡ್ರಾಟಿಕ್ ಈಕ್ವೇಷನ್ ಬಂತು. ಸೊ ಇಲ್ಲಿ ಕೋಎಫಿಷಿಯಂಟ್ 1 ಇದೆ. ಸೊ 1 ಇಂಟು 8 ಆಯಿತು. ಸೊ ಈಗ 8ಗೆ ಫ್ಯಾಕ್ಟ್ರ್ ಕಂಡು ಹಿಡಿಬೇಕು ಇನ್ ಸಚ್ ಎ ವೇ ದಟ್ ಆ ಎರಡು ವ್ಯಾಲ್ಯೂನ ಮಲ್ಟಿಪ್ಲೈ ಮಾಡಿದ್ರೆ 8 ಬರಬೇಕು, ಆ್ಯಡ್ ಮಾಡಿದ್ರೆ -6 ಬರಬೇಕು. ಓಕೆ, 4 2 ಟೈಮ್ಸ್ 8, ಎರಡು ಆ್ಯಡ್ ಮಾಡಿದ್ರೆ +6 ಬರ್ತಾ ಇದೆ. -4 -2 ಏನಾಗುತ್ತೆ, -6 ಆಗುತ್ತೆ. ಸೊ ನಮ್ಮ ಎಕ್ಸ್ಪ್ರೆಷನ್ ಏನಾಗುತ್ತೆ, y ಸ್ಕ್ವೇರ್ ಮೈನಸ್ 4y ಮೈನಸ್ 2y ಪ್ಲಸ್ 8 ಈಕ್ವಲ್ ಟು 0. ಸೊ ಏನಾಗುತ್ತೆ ಈಗ, ಸೊ y ಕಾಮನ್ ತೊಗೊಂಡ್ರೆ y ಮೈನಸ್ 4 ಮೈನಸ್ 2 ಕಾಮನ್ ತೊಗೊಂಡ್ರೆ y ಮೈನಸ್ 4 ಈಕ್ವಲ್ ಟು 0. ಸೊ y ಮೈನಸ್ 4 ಇಂಟು y ಮೈನಸ್ 2 ಈಸ್ ಈಕ್ವಲ್ ಟು 0. ದಿಸ್ ಇಂಪ್ಲೈಸ್
y ಈಕ್ವಲ್ ಟು 4 ಆರ್ y ಈಕ್ವಲ್ ಟು 2 ಆಯಿತು. ಫೈನ್. ಆದರೆ ನಮ್ಮ y ಈಕ್ವಲ್ ಟು ಈಸ್ ನಾಟ್ ದ ಸೊಲ್ಯೂಷನ್. y ಈಕ್ವಲ್ ಟು ಏನಂತೀರ, 2 ಟು ದ ಪವರ್ ಎಕ್ಸ್ ಇದೆ. ದೇರ್ ಫೋರ್ 2 ಟು ದ ಪವರ್ ಎಕ್ಸ್ ಈಸ್ ಈಕ್ವಲ್ ಟು, ಒಂದು ಆನ್ಸರ್ ಏನು ಬಂದಿದೆ 4, ಆರ್ 2 ಟು ದ ಪವರ್ ಎಕ್ಸ್ ಈಸ್ ಈಕ್ವಲ್ ಟು ಮತ್ತೊಂದು ಆನ್ಸರ್ ಏನು 2 ಬಂದಿದೆ. ಸೊ ಇಫ್ ವಿ ಸಬ್ಸ್ಟಿಟ್ಯೂಟ್ 2 ಟು ದ ಪವರ್ ಎಕ್ಸ್ ಈಕ್ವಲ್ ಟು ಇದನ್ನು 2 ಸ್ಕ್ವೇರ್ ಅಂತ ಬರೀಬೋದು, ಆರ್ 2 ಟು ದ ಪವರ್ ಎಕ್ಸ್ ದಿಸ್ ಕ್ಯಾನ್ ಬಿ ರಿಟರ್ನ್ ಆಸ್ 2 ಟು ದ ಪವರ್ 1. ಈಕ್ವೇಟಿಂಗ್ ದ ಪವರ್ಸ್ ಏನಾಗುತ್ತೆ, ದಿಸ್ ಇಂಪ್ಲೈಸ್ ಎಕ್ಸ್ ಈಕ್ವಲ್ ಟು 2 ಬಂತು, ಆರ್ ಎಕ್ಸ್ ಈಕ್ವಲ್ ಟು 1. ಡನ್. ಸಿಂಪಲ್. ಈ ರೀತಿ ಕ್ವಶನ್ಸ್ 3 ಮಾರ್ಕ್ಸಿಗೆ ವೆರಿ ವೆರಿ ಇಂಪಾರ್ಟೆಂಟ್ ಮಕ್ಕಳೇ. ಓಕೆನಾ? ಓಕೆ. ಇಫ್ ಎ ಟು ದ ಪವರ್ ಎಕ್ಸ್ ಈಕ್ವಲ್ ಟು ಬಿ ಟು ದ ಪವರ್ ವೈ ಈಕ್ವಲ್ ಟು ಸಿ ಟು ದ ಪವರ್ ಝೆಡ್ ಅಂತ ಕೊಟ್ಟಿದ್ದಾರೆ, ಈ ಎಕ್ಸ್ಪ್ರೆಷನ್ ಕೊಟ್ಟು ಮತ್ತೊಂದು ಬಿ ಸ್ಕ್ವೇರ್ ಈಕ್ವಲ್ ಟು ಎ ಸಿ ಅಂತ ಕೊಟ್ಟಿದ್ದಾರೆ, ಈ ರೀತಿ ಇದ್ದಾಗ ಶೋ ದಟ್ 1/x ಪ್ಲಸ್ 1/z ಈಕ್ವಲ್ ಟು 2/y ಅಂತ ಕೇಳಿದ್ದಾರೆ. ಓಕೆ. ಸರಿ ಮಕ್ಕಳೇ, ಎಂತ ಮಾಡುವ, ಎ ಟು ದ ಪವರ್ ಎಕ್ಸ್ ಈಕ್ವಲ್ ಟು ಬಿ ಟು ದ ಪವರ್ ವೈ ಈಕ್ವಲ್ ಟು ಸಿ ಟು ದ ಪವರ್ ಝೆಡ್ ಈಕ್ವಲ್ ಟು ಕೆ ಅಂತ ತಗೊಳ್ಳುವ. ಯಾಕಂದರೆ 3 ಈಕ್ವಲ್ ಇದೆ ಅಂತ ಹೇಳಿದ್ದಾರೆ ಅಲ್ವಾ. ದಿಸ್ ಇಂಪ್ಲೈಸ್ ಏನಾಗುತ್ತೆ, ಎ ಟು ದ ಪವರ್ ಎಕ್ಸ್ ಈಕ್ವಲ್ ಟು ಕೆ. ದಿಸ್ ಇಂಪ್ಲೈಸ್ ಎ ಈಕ್ವಲ್ ಟು ಏನಾಗುತ್ತೆ ಮಕ್ಕಳೇ, ನನಗೆ ಎಕ್ಸ್ ಕ್ಯಾನ್ಸಲ್ ಆಗಬೇಕಿತ್ತು, ಸೊ ಮಲ್ಟಿಪ್ಲೈಡ್ ವಿತ್ 1/x, ಸೊ ಕೆ ಟು ದ ಪವರ್ 1/x ಆಯಿತು. ಸಿಮಿಲರ್ಲಿ ಏನಾಗುತ್ತೆ, ನಮ್ಮ ಬಿ ಟು ದ ಪವರ್ ವೈ ಈಕ್ವಲ್ ಟು ಕೆ ಅಂತ ತೊಗೊಂಡ್ರೆ ದಿಸ್ ಇಂಪ್ಲೈಸ್ ಬಿ ಈಸ್ ಈಕ್ವಲ್ ಟು ಕೆ ಟು ದ ಪವರ್ 1/y ಆಯಿತು. ಅದೇ ರೀತಿ ಸಿ ಟು ದ ಪವರ್ ಝೆಡ್ ಈಕ್ವಲ್ ಟು ಕೆ ಅಂತ ತೊಗೊಂಡ್ರೆ ದಿಸ್ ಇಂಪ್ಲೈಸ್ ಸಿ ಈಸ್ ಈಕ್ವಲ್ ಟು ಕೆ ಟು ದ ಪವರ್ 1/z ಆಯಿತು. ಓಕೆ ಫೈನ್. ಈಗೇನು ಕೊಟ್ಟಿದ್ದಾರೆ ಮಕ್ಕಳೇ, ಬಿ ಸ್ಕ್ವೇರ್ ಈಕ್ವಲ್ ಟು ಎ ಸಿ ಅಂತ ಕೊಟ್ಟಿದ್ದಾರೆ. ದೇ ಹ್ಯಾವ್ ಗಿವನ್ ಬಿ ಸ್ಕ್ವೇರ್ ಈಸ್ ಈಕ್ವಲ್ ಟು ಎ ಸಿ. ಓಕೆ, ಈಗ ಬಿ ಸ್ಕ್ವೇರ್ ವ್ಯಾಲ್ಯೂ ಏನು ಮಕ್ಕಳೇ, ಕೆ ಟು ದ ಪವರ್ 1/y ಹೋಲ್ ಸ್ಕ್ವೇರ್ ಈಸ್ ಈಕ್ವಲ್ ಟು ಎ ಸಿ ಅಂತ ಕೊಟ್ಟಿದ್ದಾರೆ. ಎ ಇಂಟು ಸಿ ಅಂದರೆ ಏನಾಗುತ್ತೆ, ಕೆ ಟು ದ ಪವರ್ 1/x ಇಂಟು ಕೆ ಟು ದ ಪವರ್ 1/z ಆಯಿತು. ಸೊ ಇದನ್ನು ನಾವು ಮಲ್ಟಿಪ್ಲೈ ಮಾಡಿದ್ರೆ ಏನಾಗುತ್ತೆ, ಪವರು ಕೆ ಟು ದ ಪವರ್ 2/y ಈಸ್ ಈಕ್ವಲ್ ಟು, ಇದು ಎ ಟು ದ ಪವರ್ ಎಮ್ ಇಂಟು ಎ ಟು ದ ಪವರ್ ಎನ್ ಫಾರ್ಮಿಗೆ ಬಂತು, ಕೆ ಟು ದ ಪವರ್ ಎಮ್ ಪ್ಲಸ್ ಎನ್. ಸೊ 1/x ಪ್ಲಸ್ 1/z ಆಯಿತು. ಸೊ ನಮ್ಮ ಬೇಸ್ ಸೇಮ್ ಇದೆ. ಇಫ್ ವಿ ಈಕ್ವೇಟ್ ದ ಪವರ್ಸ್ ಏನಾಯಿತು ಮಕ್ಕಳೇ, 2/y ಈಸ್ ಈಕ್ವಲ್ ಟು 1/x ಪ್ಲಸ್ 1/z ವಿಚ್ ಇಸ್ ದ ರಿಕ್ವೈರ್ಡ್ ಸೊಲ್ಯೂಷನ್. ಡನ್. ಈಸಿ ಇದೆಯಲ್ವಾ? ಫೈನ್. ಓಕೆ. ಕ್ವಶನ್ ನೋಡ್ರೆ ಇಷ್ಟು ದೊಡ್ಡದಿದೆ ಸರ್, ಇದೇನು ಬರುತ್ತಾ ಎಕ್ಸಾಮ್ಗೆ ಇಷ್ಟು ದೊಡ್ಡದಲ್ಲ, ನೋಡುವ. ಲೆಟ್ ಸಿ ಹೌ ಈಸಿ ಇಟ್ ಇಸ್. ಓಕೆ, ಇಲ್ಲಿ ಪಿ ಟು ದ ಪವರ್ ಎಕ್ಸ್ ಈಕ್ವಲ್ ಟು ಕ್ಯೂ ಟು ದ ಪವರ್ ವೈ, ಆರ್ ಟು ದ ಪವರ್ ಝೆಡ್ ಈಕ್ವಲ್ ಟು ಎಸ್ ಟು ದ ಪವರ್ ಡಬ್ಲ್ಯೂ ಅಂತ ಕೊಟ್ಟಿದ್ದಾರೆ. ಓಕೆ, ಇದೆಲ್ಲನೂ ಸೇಮ್ ಅಂತ ಹೇಳಿದಾಗ ಲೆಟ್ ಅಸ್ ಟೇಕ್ ಇಟ್ ಆಸ್ ಕೆ ಅಂತ ಮತ್ತೆ ತಗೊಳ್ಳುವ. ಸೊ ಇದನ್ನೆಲ್ಲ ನಾವು ಮತ್ತೆ ಕೆ ಅಂತ ತೊಗೊಂಡ್ರೆ ಏನಾಗುತ್ತೆ, ಪಿ ಟು ದ ಪವರ್ ಎಕ್ಸ್ ಈಕ್ವಲ್ ಟು ಕ್ಯೂ ಟು ದ ಪವರ್ ವೈ ಈಕ್ವಲ್ ಟು ಆರ್ ಟು ದ ಪವರ್ ಝೆಡ್ ಈಕ್ವಲ್ ಟು ಎಸ್ ಟು ದ ಪವರ್ ಡಬ್ಲ್ಯೂ ಈಕ್ವಲ್ ಟು ಕೆ ಅಂತ ತೊಗೊಳ್ಳುವ. ಲೆಟ್ಸ್ ಅಪ್ರೋಚ್ ದ ಸೇಮ್ ಪ್ರೊಸೀಜರ್. ನಮ್ಮ ಪ್ರೀವಿಯಸ್ ಕೇಸಲ್ಲಿ ಏನು ಮಾಡಿದ್ವಿ, ಈಗ ಪಿ ಟು ದ ಪವರ್ ಎಕ್ಸ್ ಈಕ್ವಲ್ ಟು ಕೆ ಅಂತಾರೆ. ದಿಸ್ ಇಂಪ್ಲೈಸ್ ಪಿ ಈಸ್ ಈಕ್ವಲ್ ಟು ಕೆ ಟು ದ ಪವರ್ 1/x ಆಯಿತು. ಕ್ಯೂ ಟು ದ ಪವರ್ ವೈ ಈಕ್ವಲ್ ಟು ಕೆ ಅಂತಾದರೆ ದಿಸ್ ಇಂಪ್ಲೈಸ್ ಕ್ಯೂ ಈಸ್ ಈಕ್ವಲ್ ಟು ಕೆ ಟು ದ ಪವರ್ 1/y ಆಯಿತು. ಅದೇ ರೀತಿ ಆರ್ ಟು ದ ಪವರ್ ಝೆಡ್ ಈಕ್ವಲ್ ಟು ಕೆ ಅಂತಾದರೆ ದಿಸ್ ಇಂಪ್ಲೈಸ್ ಆರ್ ಈಸ್ ಈಕ್ವಲ್ ಟು ಕೆ ಟು ದ ಪವರ್ 1/z ಆಯಿತು. ಅದಾದಮೇಲೆ ಎಸ್ ಟು ದ ಪವರ್ ಡಬ್ಲ್ಯೂ ಈಕ್ವಲ್ ಟು ಕೆ ಅಂತಾದರೆ ದಿಸ್ ಇಂಪ್ಲೈಸ್ ಎಸ್ ಈಸ್ ಈಕ್ವಲ್ ಟು ಕೆ ಟು ದ ಪವರ್ 1/w ಆಯಿತು. ಮಕ್ಕಳೇ, ಈಗ ಇಷ್ಟೆಲ್ಲ ಆಯಿತು. ಆಲ್ಸೋ ನಮಗೇನು ಕೊಟ್ಟಿದ್ದಾರೆ, ಪಿ ಕ್ಯೂ ಈಕ್ವಲ್ ಟು ಆರ್ ಎಸ್ ಅಂತ ಕೊಟ್ಟಿದ್ದಾರೆ. ಕರೆಕ್ಟ್. ಆಲ್ಸೋ ನಮಗೇನು ಕೊಟ್ಟಿದ್ದಾರೆ, ಗಿವನ್ ಪಿ ಕ್ಯೂ ಈಸ್ ಈಕ್ವಲ್ ಟು ಆರ್ ಎಸ್ ಅಂತ ಕೊಟ್ಟಿದ್ದಾರೆ. ಈಗ ಪಿ ಕ್ಯೂ ಆರ್ ಎಸ್ ವ್ಯಾಲ್ಯೂ ಇಲ್ಲೇ ಇದೆ ಮಕ್ಕಳೇ. ಲೆಟ್ ಸಬ್ಸ್ಟಿಟ್ಯೂಟ್. ಈಗ ಪಿ ವ್ಯಾಲ್ಯೂ ಎಷ್ಟು, ಕೆ ಟು ದ ಪವರ್ 1/x. ಸೊ ಕೆ ಟು ದ ಪವರ್ 1/x ಇಂಟು ಕ್ಯೂ ವ್ಯಾಲ್ಯೂ ಏನಾಯಿತು, ಕೆ ಟು ದ ಪವರ್
1 ಬೈ ವೈ ಆಯಿತು ಈಸ್ ಈಕ್ವಲ್ ಟು ಆರ್ ಏನೋ ಕೆ ಟು ದ ಪವರ್ 1 ಬೈ ಝೆಡ್, ಎಸ್ ಏನೋ ಕೆ ಟು ದ ಪವರ್ 1 ಬೈ ಡಬ್ಲ್ಯೂ. ಸೊ ಕೆ ಟು ದ ಪವರ್ 1 ಬೈ ಝೆಡ್ ಇಂಟು ಕೆ ಟು ದ ಪವರ್ 1 ಬೈ ಡಬ್ಲ್ಯೂ. ಇದು ಯಾವ ಫಾರ್ಮ್ ರೆಸೆಂಬಲ್ ಆಗ್ತಿದೆ? ಎ ಟು ದ ಪವರ್ ಎಮ್ ಇಂಟು ಎ ಟು ದ ಪವರ್ ಎನ್ ಆಗ್ತಾ ಇದೆ. ಕೆ ಟು ದ ಪವರ್ 1 ಬೈ ಎಕ್ಸ್ ಪ್ಲಸ್ 1 ಬೈ ವೈ ಈಸ್ ಈಕ್ವಲ್ ಟು ಕೆ ಟು ದ ಪವರ್ 1 ಬೈ ಝೆಡ್ ಪ್ಲಸ್ 1 ಬೈ ಡಬ್ಲ್ಯೂ ಆಯಿತು. ನಮ್ಮ ಬೇಸ್ ಸೇಮ್ ಇದೆ. ಸೊ ಲೆಟ್ಸ್ ಈಕ್ವೇಟ್ ದ ಪವರ್ಸ್. ಏನು ಸಿಗುತ್ತೆ? 1 ಬೈ ಎಕ್ಸ್ ಪ್ಲಸ್ 1 ಬೈ ವೈ ಈಸ್ ಈಕ್ವಲ್ ಟು 1 ಬೈ ಝೆಡ್ ಪ್ಲಸ್ 1 ಬೈ ಡಬ್ಲ್ಯೂ ಆಯಿತು, ವಿಚ್ ಈಸ್ ಅವರ್ ರಿಕ್ವೈರ್ಡ್ ಸೊಲ್ಯೂಷನ್. ಕ್ವಶನ್ ನೋಡೋಕ್ಕೆ ತುಂಬ ದೊಡ್ಡದಾಗಿತ್ತು, ಬಟ್ ಆನ್ಸರ್ ಈಸ್ ವೆರಿ ವೆರಿ ಸಿಂಪಲ್. ಕ್ವಶನಲ್ಲಿ ಸ್ಕ್ವೇರ್ ರೂಟ್ ಇದೆ, ಕ್ಯೂಬ್ ರೂಟ್ ಇದೆ, ಪವರ್ -1 ಇದೆ. ಹೆದರಕ್ಕೆ ಹೋಗ್ಬಿಡಿ, ಫಸ್ಟ್ ಅಟೆಂಪ್ಟ್ ಮಾಡಿ, ಅದನ್ನು ತುಂಬಾ ಈಸಿಯಾಗಿ ಸಾಲ್ವ್ ಮಾಡ್ಬೋದು. ಓಕೆನಾ? ಓಹ್, ಚಾಪ್ಟರ್ ಮುಗೀತು ನೋಡಿ. ನಾನು ಹೇಳೋದ್ನಲ್ಲ, ದಿಸ್ ಇಸ್ ಒನ್ ಆಫ್ ದ ಸಿಂಪ್ಲೆಸ್ಟ್ ಚಾಪ್ಟರ್ ಮಕ್ಕಳೇ. ಓಕೆನಾ? ಎಷ್ಟು ಮಾರ್ಕ್ಸ್ ಬರುತ್ತೆ ಎಕ್ಸಾಮ್ಗೆ? 4 ಮಾರ್ಕ್ಸ್ ಬರೋದು. ಒಂದು 1 ಮಾರ್ಕ್ ಕ್ವೆಶನ್ನು, ಮತ್ತೊಂದು 3 ಮಾರ್ಕ್ ಕ್ವೆಶನ್. ನಿಮ್ಗೆ ಈ ಚಾಪ್ಟ್ರಿಂದ ಎಕ್ಸ್ಟ್ರಾ ಕ್ವೆಶನ್ಸ್ ಬಂದರೆ, ಈಗ ಬರ್ತಾ ಇರೋಂಥ ಕ್ವಾರ್ಟರ್ಲಿ ಎಕ್ಸಾಮಿನೇಷನ್ ಮಾತ್ರ ಎಕ್ಸ್ಟ್ರಾ ಕ್ವೆಶನ್ಸ್ ಬರ್ಬೋದು. ಒಂದು 2 ಮಾರ್ಕ್ಗೆ ಅಥವಾ 1 ಮಾರ್ಕ್ಗೆ ಒಂದು ಎಕ್ಸ್ಟ್ರಾ ಕ್ವೆಶನ್ ಕೇಳ್ಬೋದು ಅಷ್ಟೇ. ಅದು ಬಿಟ್ಟರೆ ದಿಸ್ ಇಸ್ ಒನ್ ಆಫ್ ದ ಈಸಿಯೆಸ್ಟ್ ಚಾಪ್ಟರ್. ಆರಾಮಾಗಿ ಪ್ರಾಕ್ಟೀಸ್ ಮಾಡಿ. ಇರೋದೇ ನಾನು ಒಂದು ಆಲ್ಮೋಸ್ಟ್ ಎಲ್ಲ ಟೈಪ್ಸು ನಾನು ಕವರ್ ಮಾಡಿ ಇನ್ ಕ್ವೆಶನ್ಸ್ನ. ಓಕೆನಾ? ಏನಾದ್ರು ಡೌಟ್ ಇದ್ದಲ್ಲಿ ಕಮೆಂಟ್ ಮಾಡಿ, ಅಥವಾ ನಮ್ಮ ಪಿಂಡ್ ಕಮೆಂಟಲ್ಲಿರೋಂಥ ಫಾರ್ಮ್ನ ಕೂಡ ಫಿಲ್ ಮಾಡಿ. ನಿಮ್ಮ ಡೌಟ್ಸ್ ಏನೇ ಇದ್ದರೂ ಅಪ್ಲೋಡ್ ಮಾಡಿ. ಲೈವ್ ಡೌಟ್ ಸಾಲ್ವಿಂಗ್ ಸೆಷನ್ ಇದ್ದಾಗ ನಾನು ಬಂದು ಎಲ್ಲದಕ್ಕೂ ಕ್ಲಾರಿಫಿಕೇಷನ್ ಕೊಡ್ತೀನಿ. ಓಕೆನಾ? ಸೊ ಚೆನ್ನಾಗಿ ಓದ್ಕೊಳ್ಳಿ ಮಕ್ಕಳೇ. ಮತ್ತೆ ಮುಂದಿನ ಚಾಪ್ಟರ್ ಒಟ್ಟಿಗೆ ಸಿಗುವ. ಬಾಯ್. ಸೈನಿಂಗ್ ಆಫ್ ಮಕ್ಕಳೇ.